ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಕೋಟಿ ಕೋಟಿ ನಮನ ನಿಮಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿಮಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಒಲಿದು ಬಾ ನಲಿದು ಬಾ ಒಲಿದು ಬಾ ನಲಿದು ಬಾ ಗಣಪತಿ. ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡುವ, ಮುತ್ತಿರುವ ಕತ್ತಲನ್ನು ದೂರ ಮಾಡುವ. ಕೋಟಿ ಕೋಟಿ ನಮನ ನಿಮಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಲಾರಿ ಎಸ್ಟಿಮೇಟ್ ಎಲ್ಲ ಬೇಕು ಅಂತ ಬಾಬು ಅವ್ರಿಗೆ ಫೋನ್ ಮಾಡಿದ್ರೆ ಪಾಪ ಅವ್ರು ರೆಡಿಮೇಡ್ ಕೊಡ್ತಾ ಇದ್ರು ಆ ಕಾಲದಲ್ಲಿ. ನನಗೆ ಮೊದಲಿಂದ ಅಂದರೆ ಈಗಲೂ ಈ ಡಿವಿಷನ್ ಬಂದಾಗ ನಾವು ವಿಜಯಪುರ DSL ಇದ್ದಾಗಲೂ ವೆರಿಫಿಕೇಶನ್ ಎಲ್ಲ ಬಂದಿದೆ. ತುಂಬ ಒಂಥರ ಸ್ನೇಹಜೀವಿ, ತುಂಬ ಹಾರ್ಡ್ ವರ್ಕರ್ ಆ್ಯಕ್ಚುಲಿ. ಒಂದು ಯಾವುದಾದ್ರೂ ಈಗ ನಾವು ಸಾಹೇಬರು ಯಾವುದೋ ಒಂದು ಕೆಲಸ ಹೇಳಿರ್ಬೋದು, ಅದು ಮಾಡಬೇಕು ಅಂದಾಗ ಒಂದು ಸಣ್ಣ ಪುಟ್ಟ ಕೆಲಸಗಳು ಎಷ್ಟೊಂದು ಇರುತ್ತೆ. ಅಂದರೆ ಮೆಂಟಲ್ ಸ್ಟ್ರೆಸ್ ಇರ್ಬೋದು ಅಥವಾ ಫಿಸಿಕಲ್ ಸ್ಟ್ರೆಸ್ ಇರ್ಬೋದು, ಅದೆಲ್ಲರೂ ನೋಡಿರೋಲ್ಲ. ಕೆಲಸ ಸಕ್ಸಸ್ ಆಗಾಯ್ತು ಅದು ಮಾತ್ರ ನೋಡ್ತಾರೆ ಅಷ್ಟೇ. ಬಟ್ ಆ ಥರ ಸುಮಾರು ಸ್ಟ್ರೆಸ್ ತಗೊಂಡು ಮಾಡಿದ್ದಾರೆ. ಯಾಕಂದರೆ ಪರ್ಸನಲ್ ಆಗಿ ನಾವು ತುಂಬ ಒಂಥರ ಫ್ರೆಂಡ್ಲಿಯಾಗಿ ಅವರು ಎಲ್ಲ ಡಿಸ್ಕಸ್ ಮಾಡ್ಕೊತಿದ್ವಿ. ನಾವು ಯಾವುದೋ ಕೆಲಸ ಆಗಬೇಕಾದ್ರೆ ಏನು ಮಾಡೋದು ಬಾಬು ಹೇಳಿ. ನಾನೊಂದು ಎಲೆಕ್ಷನ್ ಯಾವುದೋ ಫಸ್ಟ್ ಟೈಮ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಧ್ಯಕ್ಷರ ಎಲೆಕ್ಷನ್ ಮಾಡೋಕ್ಕಾಗಿರೋದು ನಾವು ಇವರು ಮಾಡಿರಲಿಲ್ಲ. ಆಗ ಬಾಬುವಾಗಿ ಕೇಳಿದಾಗ ಸ್ವಲ್ಪ ಇನ್ ಡೀಟೇಲ್ ಆಗಿ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು. ಯಾರು ಮೋಸ್ಟ್ಲಿ ನಮ್ಮ ಅಣ್ಣ ತಮ್ಮನ ಅಷ್ಟು ನೀಟಾಗಿ ಹೇಳ್ಕೊಡ್ತಿರ್ಲಿಲ್ಲ ಅನ್ಸುತ್ತೆ. ಅಷ್ಟು ನೀಟಾಗಿ ಹೀಗೆ ಮಾಡಬೇಕು ಅಂದರೆ ಅವ್ರು ಮಾಡಿದ್ದಾರೆ. ಅವ್ರಿಗೆ ಅಭ್ಯಾಸ ಇದೆ, ಒಂದು ಎಕ್ಸ್ಪೀರಿಯನ್ಸ್ ಇದೆ, ಅಷ್ಟು ನೀಟಾಗಿ ಹೇಳ್ಕೊಡೋರು. ಬೇರೆ ಆಫೀಸ್ ಕೆಲಸಗಳು ಏನಾದರೂ ಏನು ಮಾಡೋದು ಅಂದರೆ ತುಂಬ ನೀಟಾಗಿ ಅವರು ಪಾಪ ಎಕ್ಸ್ಪ್ಲೈನ್ ಮಾಡೋದು. ಒಂದು ಒಳ್ಳೆ ಫ್ರೆಂಡ್ ಇವತ್ತು ಮಿಸ್ ಮಾಡ್ಕೊಳ್ತಾ ಇದ್ವಿ ನಾವು. ಅವರು ಬೆಳಗ್ಗೆ ಹೇಳೋರು ತಮಾಷೆ ಮಾಡ್ತಿದ್ವಿ ನಾವು, ಇದೆಲ್ಲ ರೆಡಿ ಆಗ್ತಾ ಇರೋದು ಬಿಟ್ಟು ಬರ್ತೀನಿ ಬೇಜಾರಾಗ್ತಾ ಇದೆ ಅಂತ. ಒಂದು ನಾಡಿದ್ದು ಒಂದೇ ತಾರೀಕಿಗೆ ನಮ್ಮ ಆಫೀಸ್ ಮಾಡ್ರಿ ಬಾಬು ಅಂತ ಹೇಳ್ತಿದ್ರು. ಅವ್ರಿಗೂ ಅದೇ ಅನಿಸ್ತಾ ಇದೆ. ಒಂಥರ ತವ್ರ ಮನೆಯಿಂದ ಹೆಣ್ಮಕ್ಳು ಗಂಡನ ಮನೆಗೆ ಹೋದಾಗ ಎಷ್ಟು ಬೇಜಾರಾಗುತ್ತೆ ಆ ಥರ. ಇಡೀ ಸರ್ವಿಸ್ ಇಷ್ಟು 26 ವರ್ಷ ಸರ್ವಿಸ್ ಮಾಡಿ ನಾಳೆ ಮನೆಗೆ ಹೋಗ್ಬೇಕಂದಾಗ ಅವ್ರಿಗೂ ಬೇಜಾರಾಗುತ್ತೆ. ಯಾಕಂದರೆ ಕಷ್ಟಜೀವಿ ಅವರು ತುಂಬ ಆಫೀಸ್ ವರ್ಗೆ ತುಂಬ ಕೆಲಸ ಮಾಡಿರೋರು. ಲಾಸ್ಟ್ ಟೈಮ್ ಅವರು ಆಕ್ಸಿಡೆಂಟ್ ಆದಾಗೂ ಅಷ್ಟೇ 15 ದಿವಸ ಇನ್ನೂ ಎಲ್ಲ ಮನೇಲಿ ಇರ್ತಾರೆ, ರೆಸ್ಟ್ ತಗೊಳ್ತಿರ್ತಾರೆ. ಫೋನ್ ಮಾಡೋದು ಯಾಕಂದ್ರೆ ನಾವು ಅನ್ಕೊಂಡಿದ್ವಿ ನಾನು ಆಫೀಸ್ಗೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ರು. 15 ದಿವಸಕ್ಕೆ ಪಾಪ ಹಾಸ್ಪಿಟಲ್ ICU ನಿಂತ ಇದ್ದವರು 15 ದಿವಸಕ್ಕೆ ಮತ್ತೆ ಆಫೀಸ್ಗೆ ಬಂದು ಕೆಲಸ ಮಾಡಿದ್ದಾರೆ. ಅಂದರೆ ಅವರು ಕೆಲಸದ ಮೇಲೆ ಅಷ್ಟು ಆಸಕ್ತಿ ಇದೆ ಅವರಿಗೆ. ಮತ್ತು ವೈಯಕ್ತಿಕವಾಗಿ ಅಷ್ಟೇ ಅವರು ತುಂಬ ಒಳ್ಳೆ ಮನಸ್ಸು, ಒಳ್ಳೆ ಏನು ಬುದ್ಧಿ ಇರುವಂಥವ್ರು. ಅವ್ರಿಗೆ ಇನ್ನು ಈ ನಿವೃತ್ತಿ ಜೀವನ ಸುಖಮಯವಾಗಿರಲಿ, ಮತ್ತು ಅವರ ಮನೆ ಕಡೆ ಅವರ ಮಕ್ಕಳ ಕಡೆ ಫ್ಯಾಮಿಲಿ ಕಡೆ ಸ್ವಲ್ಪ ಅವರು ಗಮನ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ, ಮತ್ತು ಅವ್ರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ, ನಿವೃತ್ತಿ ಜೀವನ ಚೆನ್ನಾಗಿರಲಿ ಅಂತ ಆಶಿಸ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ. ಅವಾಗ ಚೆಕ್ ಬರೆಯೋ ಸಿಸ್ಟಮ್ ಇತ್ತು. ನಮ್ದೆಲ್ಲ JDFs ಅಲ್ಲಿ ಪ್ರಪೋಸಲ್ ಸ್ಯಾಂಕ್ಷನ್ ಆದ್ಮೇಲೆ PSF ಹೋಗೋದು ಚೆಕ್ ಸಿಸ್ಟಮ್ ಇತ್ತು. ಸಾಹೇಬರನ್ನ ನಾನಂತೂ ಒಂದಿನ ಮಾತಾಡ್ತೀನಿ. ಅದಾದ್ಮೇಲೆ ಎಲೆಕ್ಟ್ರಲ್ಲಿ ಇದ್ರು ಅಂತ ನಾನು ನೋಡಿರ್ಲಿಲ್ಲ. ಅದಾದ್ಮೇಲೆ JDFs ಅಲ್ಲಿ ಒಂದು ರೂಮ್ನಲ್ಲಿ ಕೂತ್ಕೊಂಡು ಟಕ್ ಕೆಲಸ ಮಾಡ್ಕೊಂಡ್ರೆ ನಾನು ಮಾತಾಡ್ಸಿದ್ದೆ. ಅವ್ರು ನಾನು ಮಾತಾಡ್ಸಕ್ಕೆ ಶುರು ಮಾಡಿದ್ದೆ ಅಂದ್ರೆ ಅವ್ರು ಶಿಡ್ಲಘಟ್ಟ ಮಾರ್ಕೆಟ್ ಆಗ್ತಪ್ಪ CBI ಸ್ಟಾಫಲ್ಲಿ ನಮ್ಮ ಇಲಾಖೆಯವರು ಒಂದು 10 ಜನ ಗಾಡಿ ನಿಲ್ಲಿಸಿ ಎಲ್ಲ CBI ಬಸ್ ಸ್ಟಾಪಲ್ಲಿ ಬಸ್ ಹತ್ತಕ್ಕೆ ಶುರು ಮಾಡ್ತಿದ್ದೆ. ಅವತ್ತೇ ನಾನು ಮಾತಾಡ್ಸಿದ್ದೆ ಸಾಹೇಬ್. ಆ ನಂತರ ಇಬ್ಬರು ಬಂದರು, ಆನಂತರ ಇಲ್ಲಿ ಬಂದರು. ಅಲ್ಲೇ ನಮ್ಮ ಮನೆ ಅವತ್ತಿಂದ ನಾನು ಅವ್ರದ್ದು ಜೊತೆ ಅವ್ರ ಇಬ್ಬರು ಬಂದಾಗಿಂದ ನಮ್ಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಯಿತು. ಅವರು ಕೆಲಸದ ಬಗ್ಗೆ ಎಲ್ಲ ಬೇರೆ ಅಧಿಕಾರಿಗಳು ಮಾತಾಡ್ತಾರೆ. ನಮಗಂತೂ ತುಂಬ ಫ್ರೆಂಡ್ಲಿ ಆಗಿ ಒಳ್ಳೆ ಅಧಿಕಾರಿ ನಾವು ಮಿಸ್ ಮಾಡ್ಕೊತಾ ಅಂತ ನಾನು ಅಷ್ಟೇ. ಗಿರಿಜಮ್ಮ ಮೇಡಮ್ ಅವರು ಹೇಳ್ತಾ ಇದ್ರು ಎಲೆಕ್ಷನ್ ಬಗ್ಗೆ ಅಂತ. ಅವ್ರು ಓದಿ ಎಲೆಕ್ಷನ್ ಟೈಮಲ್ಲಿ ಒಂದೇ ವರ್ಷದಲ್ಲಿ 3 ತಿಂಗಳಲ್ಲಿ 2 ಅವ್ರಿಗೆ ಇದಾಗಿ ಅವಾಗ ನಾನು ಅವ್ರ ಮನೆಗೂ ಹೋಗಿದ್ದೆ. ತುಂಬ ಅವ್ರ ತಾಯಿ ಕತ್ಕೊಂಡು ಹೇಳ್ತಾ ಇದ್ರು ಏನು ಮಾಡೋದು. ನಾನು ಅವ್ರ ಮನೆಗೂ ಹೋಗಿದ್ದೆ. ಈಗ ಏನೋ ಅವ್ರಿಗೆ ಆರ್ಥಿಕವಾಗಿ ಕುಟುಂಬ ಚೆನ್ನಾಗಿದೆ, ಒಳ್ಳೆ ಹಳ್ಳಿಯ ಸಿಗಬೇಕು, ಮಗನಿಗೆ ಒಳ್ಳೆ ಎಜುಕೇಷನ್ ಮಾಡಬೇಕು, ಒಳ್ಳೆ ಅವ್ರ ಪತ್ನಿ ಮತ್ತು ಎಲ್ಲರೂ ಇದ್ದಾರೆ. ನಾವು ಎಲ್ಲರೂ ಪರವಾಗಿ ನಮ್ಮ ಸಾಹೇಬ್ರಿಗೆ
ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಮಾತು ಮುಗಿಸ್ತೀನಿ. ಬೇರೆಯವರು ಮಾತಾಡಿ ಮುಂದುವರಿಸ್ಬೇಕು. ನರೇಂದ್ರ ಬಾಬು ಅವರು ಇಲ್ಲಿ ಬಂದ್ಮೇಲೆ ಪರಿಚಯ ನನಗೆ. ಎಷ್ಟು ಸೌಮ್ಯ ಅಂತಂದ್ರೆ ಯಾವತ್ತೂ ಕೋಪ ಮಾಡ್ಕೊಂಡಿರೋದು ನೋಡಿಲ್ಲ. ಸೊ ಪ್ಲಸ್ ಅದ್ರ ಜೊತೆಗೆ ಏನಂದ್ರೆ ಇದ್ರೆ ನಾವು ತೋರಿಸಿದ್ವಿ ಇದಾಯ್ತಿಲ್ಲ. ಅವ್ರಿಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀನೋ ಗೊತ್ತಾಗಿತ್ತು ಅವ್ರಿಗೆ ಹೆಲ್ತ್ ಹುಷಾರಿಲ್ಲ ಅಂತ. ಅಲ್ಲಿ ತನಕ ಗೊತ್ತಿಲ್ಲ. ಅಷ್ಟು ಯಾವತ್ತೂ ತೋರಿಸ್ಕೊಂಡಾರಲ್ಲ ಹುಷಾರಿಲ್ಲ ಅದು ಇದು ಅಂತಂತ. ಸೊ ಅಷ್ಟು ಸೌಮ್ಯ ವ್ಯಕ್ತಿ. ಪ್ಲಸ್ ಅದ್ರ ಜೊತೆಗೆ ಕೆಲಸಕ್ಕೆ ಬದ್ಧರಾಗಿದ್ರು. ಅವರು ಬಿಟ್ಟೋಗ್ತಾ ಇರೋದೀಗ ಒಂಥರ ನೋಡಿದ ಸಂಗತಿನೇ. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಖಾಲಿ ಆಗ್ತಾ ಇದೆ. ಎಲ್ಲ ಖಾಲಿ ಆದಂಗೆ ಇರೋರಿಗೆ ಕೆಲಸ ಹಂಚಿ ಇದಾಗ್ತಾ ಇದೆ. ಅವರು ಬೆಳಗ್ಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು, ಇವಾಗ ಎಲ್ಲ ಲಾಸ್ಟ್ ದಿನ ಬಂದ್ಬಿಟ್ಟು ಬೇಜಾರಾಗ್ತಾ ಇದೆ. ಒಂಥರ ಬೇಜಾರು ಮಾಡ್ಕೊಬಿಟ್ರಿ. ಇಷ್ಟು ದಿವಸ ಆಗಿದೆ, ಇನ್ನು ಖುಷಿಯಾಗಿರಿ ಅಂತ ಮೇಡಮ್ ಅವ್ರು ಹೇಳ್ತಾ ಇದ್ರು. ಸೊ ಅವರು ಅವ್ರ ಮನೆಯವ್ರಿಗೆಲ್ಲ ಆರೋಗ್ಯ ಆಯುಷ್ ಎಲ್ಲ ಕೊಡ್ಲಿ ಅಂತ ಹೇಳ್ತಾ ಇದ್ರು. ಈ ದಿನ ನಮ್ಮ ಆತ್ಮೀಯ ಸ್ನೇಹಿತರಾದ ನರೇಂದ್ರ ಬಾಬು ವಯೋನಿವೃತ್ತಿ ನಾಳೆ 30/4/2024 ನಾಳೆ ವಯೋನಿವೃತ್ತಿ ಆಗ್ತದೆ. ಸೊ ಆ ಸಲುವಾಗಿ ಇವತ್ತು ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಎಲ್ಲ ತಾಲೂಕಿನ ರೈತರ ಮುಖಂಡರು ಇಲಾಖಾ ನೆರವೇರಿಸ್ತಾ ಇದ್ವಿ. ತುಂಬ ಸಂತೋಷ. ನರೇಂದ್ರ ಬಾಬು ನಾನು ಸುಮಾರು 40 ವರ್ಷದ ಮೇಲೆ ಸ್ನೇಹಿತ. ಅತಿಗೆ ಹೆಚ್ಚು ಸ್ನೇಹ 88-89ರಲ್ಲಿ ಒಟ್ಟಿಗೆ ಓದಿದ್ವಿ. PUCನೂ ಒಟ್ಟಿಗೆ ಓದಿದ್ದೀವಿ. ಅಷ್ಟು ಸಂಪರ್ಕ ಇರಲಿಲ್ಲ ಚಿಕ್ಕಬಳ್ಳಾಪುರ. ಅವ್ರ ತಂದೆಯವರು ಆವಾಗ ಅಲ್ಲಿ PWDಯಲ್ಲಿ ಇಂಜಿನಿಯರ್ ಆಗಿದ್ರು. ಸೊ ಆವಾಗ PUC ಒಟ್ಟಿಗೆ ಓದಿದ್ವಿ ಮುನ್ಸಿಪಲ್ ಕಾಲೇಜ್ ಚಿಕ್ಕಬಳ್ಳಾಪುರ. ಸೊ ನಂತರ ಡಿಗ್ರಿಗೆ ಅವರು ಒಂದು ಕಡೆ ಹೋದ್ರು, ನಾನು ಒಂದು ಕಡೆ ಹೋದೆ. ಸಂಪರ್ಕ ಇರಲಿಲ್ಲ. ಮತ್ತೆ 88ರಲ್ಲಿ GKVಯಲ್ಲಿ PG ಡಿಪ್ಲೊಮಾ ಮಾಡುವಾಗ ಇಬ್ಬರು ಒಟ್ಟಿಗೆ ಸೇರಿದ್ರು. ಅಲ್ಲಿಂದ ಆಚೆ ನಮ್ಮದು ತುಂಬ ಬಾಂಧವ್ಯ, ಬಹಳ ಆತ್ಮೀಯತೆ. ಅದೇ ಹೇಳ್ತಾ ಇದ್ದವರು ತಾಯಿಯವರು ಬಹಳ ಹೋಗ್ತಾ ಇದ್ರು ಅವ್ರ ಮನೆಗೆ ಓದುವಾಗ. ಸೊ ದೊಡ್ಡವರಾಗಿ ಮದುವೆಗಳಾದ್ಮೇಲೆ ಹೋಗೋದು ಬಿಟ್ಬಿಟ್ಟು ಅದೇ ತಪ್ಪು. ಆ ಸ್ನೇಹ ಏನಿತ್ತು ಕಂಟಿನ್ಯೂ ಆಗ್ತದೆ. ಮನೆಗೆ ಹೋದಾಗೆಲ್ಲ ಒಳ್ಳೆ. ಅವ್ರ ಬಗ್ಗೆ ಹೇಳಬೇಕು ಅಂದರೆ ಬಹಳ ಒಳ್ಳೆ ಮನುಷ್ಯ. ಯಾರಿಗೂ ಕೆಡುಕು ಮಾಡೋಣ, ಕೆಡುಕುಗಳೆಲ್ಲ ಅವ್ರಿಗೆ ಆಗ್ತದೆ. ವಿಶೇಷವಾಗಿ ಅವ್ರದ್ದು ಒಂದು ಚಟುವಟಿಕೆ ಅಂದರೆ ಬೈಕ್ ಓಡಿಸೋದು. ನಾನು 35 ವರ್ಷದಿಂದ ಹಿಂದಿಂದ ಹೇಳ್ತೀನಿ, ಬೈಕ್ ಹೋಗ್ತಾ ಇದ್ರೆ RX 100 ಸೌಂಡು GKVಗೂ ಅದರಲ್ಲೇ ಬರೋರು. ಒಂದೊಂದು ದಿನ ಗೇಟ್ ಕಾರಲ್ಲಿ ಬರೋರು. ಯಾರೂ ಆ ಬರ್ತಾ ಇರಲಿಲ್ಲ. ಸೊ ಅಷ್ಟು ಸ್ಥಿತಿವಂತರು ಚೆನ್ನಾಗಿದ್ರು, ದೇವರು ಚೆನ್ನಾಗಿದ್ರು. ಒಂದು ಸಮಸ್ಯೆ ಅಂದರೆ ಬೈಕಲ್ಲಿ ಆಗಾಗ ಬೀಳೋದು. ಬೈಕಲ್ಲಿ ಸಮಸ್ಯೆ ಅಲ್ಲ, ಅಭ್ಯಾಸ ಮಾಡ್ಕೊಂಡು ಮನೆಗೆ ಹೋದಾಗ ಹೇಳಪ್ಪ ಈಗಲೂ SSU ಆದ್ಮೇಲೆ ಸ್ವಲ್ಪ ಕಡಿಮೆ ಆಯ್ತು. ಲಾಂಗ್ ಡ್ರೈವ್ 2 ವೀಲರ್ ಒಂದ್ಸಾರಿ ಡ್ರೈವ್ ಹೊರಟ್ರೆ 1000 ಕಿಲೋಮೀಟರ್ ಮಿನಿಮಮ್. 1000 ಕಿಲೋಮೀಟರ್ ಹೋಗಿ ಬಂದ್ರೆ ತೃಪ್ತಿ. ಮನೆಯಲ್ಲಿ ಬರ್ಬಾರ್ದು. ಸರ್ ಈಗ ಆಕ್ಷನ್ ಪ್ಲಾನ್ ರೆಡಿ ಇದೆ. ಆಕ್ಷನ್ ಪ್ಲಾನ್ ರೆಡಿ ಇದೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನೋಡಪ್ಪ ಹಿಂಗೆ ಅಂತ. ಒಂದೊಂದ್ಸಾರಿ ಮೊನ್ನೆ ರೀಸೆಂಟ್ ಆಗಿ ಆಕ್ಸಿಡೆಂಟ್ ಆಗಿದ್ದು. ನಂಗೆ ಆಮೇಲೆ ಯಾವ 3ನೇ ವ್ಯಕ್ತಿ ಹೇಳಿದ್ರು, ಅವನು ಹೇಳಲಿಲ್ಲ. ಹೇಳಿದ್ರೆ ನಾನು ಫೋನ್ ಮಾಡಿದಾಗೆಲ್ಲ ಬಹುಶಃ ಅದು ಏನು ಉಂಟು ನಂದು ಆತ್ಮೀಯತೆ. ಭಾಳಷ್ಟು ಬೈದಿದ್ದೀನಿ ನಾನು, ಹೊಗಳಿಲ್ಲ. ಫೋನ್ ಮಾಡಿದ್ರೆ ಬೈದಿರೋದೆ ನಾನು. ಹೀಗೆ 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 ತಪ್ಪು. ಒಂದು ಆ ವೆಹಿಕಲ್ ಓಡಿಸೋದ್ರ ಬಗ್ಗೆ, ಆರೋಗ್ಯದ ಬಗ್ಗೆ. ಆಮೇಲೆ ಕೆಲಸ ಅಂದರೆ ಇಲ್ಲಿ ಬರಲಿ, ಕೆಲಸ ಮಾಡಬೇಕು. ಇಲಾಖೆ ಸಂಬಳ ಕೊಡ್ತಾರೆ, ಕೆಲಸ ಮಾಡಬೇಕು. ಅದು ಯಾರ ಕೈಯಲ್ಲೂ ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ತಲೆ ಮೇಲೆ ಹಾಕೊಂಡು ಮಾಡೋದು. ಏನು ಆಫೀಸಲ್ಲಿ ಇವರೇ ಇಲಾಖೆಯಲ್ಲಿ ಇವರಷ್ಟು ಕೆಲಸ ಯಾರು ಮಾಡಲ್ಲ ಅನ್ನೋದು ತೋರಿಸ್ಕೋಬೇಕಂತ ಏನು ರಾತ್ರಿ ಮನೆ 11 ಗಂಟೆಗೆ ಫ್ರೀ ಆಗಿರ್ತಾನೆ ಅಂತ ಮಾಡಿದ್ರೆ ಅದೇ ಫಿಲಮ್ ಮಾಡ್ತಾ ಇದ್ದೀನಿ ಅನ್ನೋದು. ಅದು ಯಾವುದೋ ಇದು ಮಾಡ್ತಾ ಇದ್ದೀನಿ, ಸ್ಯಾಂಕ್ಷನ್ಗಳಾಗ್ತಾ ಇದ್ದೀನಿ ಸಿಸ್ಟಮಲ್ಲಿ. ಮನೆಯಲ್ಲಿ ರಾತ್ರಿ 12 ಗಂಟೆಗೆ ಏನಕ್ಕೂ ಮೊಬೈಲ್ ಆನ್ ಮಾಡಿದ್ರೆ ಆನ್ಲೈನಲ್ಲಿ ಇರೋಣ. ಏನು ಮಾಡ್ತಾ ಇದೀಯ ಅಂದರೆ
ಮತ್ತೆ ಇದು ಸ್ವಲ್ಪ ಆಫೀಸ್ ವರ್ಕ್ ಮಾತಾಡ್ತೀನಿ. ಸೊ ಹಾಗಾಗಿ ನಿಜವಾಗ್ಲೂ ಅವರು ಇಲಾಖೆಯಲ್ಲಿ ಒಳ್ಳೆಯ ಸೇವೆ ಸಲ್ಲಿಸಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಕರ್ತವ್ಯಕ್ಕೆ ಯಾವತ್ತೂ ದ್ರೋಹ ಮಾಡೇ ಇಲ್ಲ. ಅಲ್ಪ ಸ್ವಲ್ಪ ಏನಾದರೂ ನೆಗ್ಲಿಜೆನ್ಸ್ ಮಾಡಿದ್ದಾರೆ ಅಂದರೆ ಕುಟುಂಬಕ್ಕೆ ನೆಗ್ಲಿಜೆನ್ಸ್ ಮಾಡಿದ್ದಾರೆ. ಸರ್ಕಾರಕ್ಕೆ ಇಲಾಖೆಗೆ ನೆಗ್ಲೆಕ್ಟ್ ಅನ್ನೋದು ಮಾಡೇ ಇಲ್ಲ. ಸೊ ಅದರಿಂದ ನನ್ನ ಒಂದು ಅಡ್ವೈಸ್ ಸ್ನೇಹಿತನಾಗಿ ಏನು ಹೇಳ್ತೀನಿ ಅಂದರೆ, ನಾಳೆ ಸಂಜೆ ಅಷ್ಟೊತ್ತಿಗೆ ವಿಡಿಯೋ ಆಗಿದೆ, ದಯಮಾಡಿ ಇಲಾಖೆಗೆ ಹೋಗಿ ಕುಟುಂಬದ ಸದಸ್ಯರ ಜೊತೆ ಸ್ವಲ್ಪ ಸಮಯನ, ಹೆಚ್ಚು ಸಮಯನ ಒಂದು ಕಳೆದು ಎಲ್ಲರ ಜೊತೆನೂ ಸಂತೋಷವಾಗಿರಲಿ ಅಂತ ಮೊದಲನೇದಾಗಿ ಕೇಳ್ಕೊಳ್ತೀವಿ. ಯಾಕಂದರೆ ಅವರು ಕುಟುಂಬಕ್ಕೆ ಸಮಯನ ಕೊಟ್ಟಿಲ್ಲ. ಇವನ್ನ ಕೆಲಸ ಸೇರೋಕ್ ಮೊದಲು ಬೆಳಿಗ್ಗೆ 5 ಗಂಟೆಗೆ KR ಮಾರ್ಕೆಟಲ್ಲಿ ಏನಕ್ಕೆ ಅಂದರೆ ಆವಾಗೂ ಶ್ರಮಜೀವಿನೇ. ಫಾರ್ಮ್ ಇತ್ತು ಜರ್ಪೆರ ಅದೆಲ್ಲ ಗಡ್ಡಿಗಳು ಜರ್ಪೆರ ಬೈಕ್ಗೆ ಕಟ್ಕೊಂಡು ಬಂದು 5 ಗಂಟೆಗೆ ಮಾರ್ಕೆಟ್ ಮಾಡೋದು. ಎಲ್ಲಿ ಮಾರ್ಕೆಟ್ ಇದ್ರೆ ಅಲ್ಲಿ ಹೋಗೋದು. ಅಂದರೆ ಬೆಳೀತಾ ಇದ್ದಾರೆ, ಹೂವು ಬೆಳೀತಾ ಇದ್ದಾರೆ, ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಏನೋ ಒಂದು ನರ್ಸರಿ ಏನೋ ಒಂದು ಕೆಲಸ ಮಾಡಬೇಕು, ಮನೆ ಬರೀಗೆಲ್ಲ ಮಾಡಬೇಕು. ಕೂತ್ಕೊಂಡು ಖಾಲಿ ಅಂತೂ ಇರೋಲ್ಲ. ಯಾಕೋ ಖಾಲಿ ಇರಬೇಕಂದ್ರೆ ಸೊ ಜಾಸ್ತಿ ಮಾತಾಡೋಕ್ಕೆ ಬೇರೆಯವರು ಮಾತಾಡೋದಿದ್ದಾರೆ. ನಮ್ಮದು ಸರಿಗೆ ಜಾಸ್ತಿ ಇದೆ, ಸೊ ಮುಂದಕ್ಕೆ ಹೋಗ್ತಾ ಇದೆ, ಬೇಡ. ಸೊ ಈ ದಿನ ಅವರು ನಾಳೆ ನಿವೃತ್ತಿ ಆಗ್ತಾ ಇದ್ದಾರೆ. ಇನ್ನು ಮುಂದೆ ಅವ್ರ ಜೀವನದಲ್ಲಿ ದೇವರು ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಡಿ, ಕುಟುಂಬದ ಜೊತೆ ಚೆನ್ನಾಗಿದೆ, ಐಶ್ವರ್ಯ ಏನು ಬೇಕಾಗಿದೆ ಸಾಕು. ಸಾಕಷ್ಟು ಮಕ್ಕಳು ಅವ್ರ ಕಡೆ ಗಮನ ಹರಿಸಿ ದೇವರು ಕುಟುಂಬ ಜೊತೆ ಆರೋಗ್ಯ ಕುಟುಂಬಗಳ ಜೊತೆ ಚೆನ್ನಾಗಿ ಸಮಯ ಕಳೀತು. ದೇವರು ಒಳ್ಳೆಯದು ಮಾಡ್ತೀವಿ. ಅವಕಾಶಕ್ಕಾಗಿ ಈ ಸಭೆಗೆ ನಾವು ಕಂಪ್ನಿ ಕಡೆಯಿಂದ ಮಾತಾಡ್ಬೇಕಾದ್ರೆ ನಮ್ಮ ಆಡಳಿತ ಮಂಡಳಿ ಸದಸ್ಯರು, ನಿರ್ದೇಶಕರೆಲ್ಲ ಬಂದಿದ್ದಾರೆ. ನಮ್ಮ ಕಂಪ್ನಿ ದೇವನಹಳ್ಳಿ ಮಾಡಬೇಕಂದ್ರೆ ಬಹಳ ಶ್ರಮ ನಮ್ಮ ನರೇಂದ್ರ ಬಾಬು ಸರ್. ವಿಜಯಪುರದಲ್ಲಿ ಜಾಗ ಕೊಡ್ತಿದ್ರು, ಮತ್ತೆ ಕಂಪ್ನಿ ಷೇರ್ದಾರನ ರೈತರನ್ನ ಪ್ರತಿ ಮನೆಗೂ ಒಬ್ಬರೇ ಬಂದು ನಮ್ಮ ಮುಂದಾಜನವ್ರ ಕರ್ಕೊಂಡು ಪ್ರತಿ ಮನೆ ಓಡಾಡಿಸಿ ಶೇರ್ ಕಟ್ಸಿದ್ರು. 1000 ಜನ ರೈತರು ಶೇರ್ ಕಟ್ಸಿದ್ದು ನಮ್ಮ ನರೇಂದ್ರ ಬಾಬು ಕ್ರೆಡಿಟ್ ನಮ್ಮ ನರೇಂದ್ರ ಬಾಬು ಸರ್ ಬರ್ತದೆ. ಇವತ್ತು ವಿಜಯಪುರದಲ್ಲಿ ಕಂಪ್ನಿ ಭಾರಿ ಚೆನ್ನಾಗಿ ನಡೀತಾ ಇದೆ. ಒಂದು 4-5 ತಿಂಗಳಾಗಿ ಓಪನ್ ಆಗಿ ನಾವು ಭಾರಿ ಪ್ರತಿ ವಾರದಲ್ಲೂ ಒಂದ್ಸರಿ ಅವ್ರು ವಿಸಿಟ್ ಮಾಡಿ ನಾವು ಕಂಪ್ನಿಯಲ್ಲಿ ಟ್ರಾನ್ಸಾಕ್ಷನ್ ಏನು ಮಾಡ್ತಾರೆ, ಏನು ವ್ಯಾಪಾರ ಮಾಡ್ತಾ ಇದ್ದೀವಿ, ರೈತರಿಗೆ ಏನು ಬೇಕು ಅಂತ, ಮತ್ತು ಮೀಟಿಂಗ್ಗೆ ನಾವು ಆಡಳಿತ ಮಂಡಳಿ ಮೀಟಿಂಗ್ ಸೇರಿದಾಗ ನಾವು ಕರೆಸ್ತಾ ಇದ್ದೀವಿ. ನಮಗೇನಾದ್ರು ಸಜೆಷನ್ ಕೊಡ್ತಾರಂತ ಪ್ರತಿ ಮೀಟಿಂಗ್ ಬಂದು ಯಾವ ಥರ ನಡೆಸಬೇಕು, ರೈತರಿಗೆ ಏನು ಬೇಕು ಅಂತೇಳಿ ನಮಗೆಲ್ಲ ಉತ್ಸಾಹದಿಂದ ಹೇಳ್ತಾ ಇದ್ರು. ಕಂಪ್ನಿ ಭಾರಿ ಚೆನ್ನಾಗಿ ನಡೀತಾ ಇದೆ. ಇವತ್ತು ಆ ಕಂಪ್ನಿಗೆ ನಮ್ಮ ಮುಂದೆ ಬೆಳವಣಿಗೆ ಆಗಬೇಕಂತ ನರೇಂದ್ರ ಬಾಬು ಒಂದು ಆಶೀರ್ವಾದ ಬೇಕು. ಹೀಗೆ ನಮ್ಮನ್ನ ಹಾಗೂ ನರೇಂದ್ರ ಬಾಬು ದಂಪತಿಗಳೇ, ತಾಯಿಯವರು, ಮಕ್ಕಳು, ರೈತ ಬಾಂಧವರೇ, ನೋಡಿದ್ವಿ. ನೋಡಿದ ತಕ್ಷಣ ನಮ್ಗೆ ಸ್ವಲ್ಪ ಭಯ ಆಯಿತು. ನಮ್ಮ ಈ ಯಕ್ಷಗಾನಕ್ಕೆಲ್ಲ ಏನೇ ರೋಡ್ಗಳೆಲ್ಲ ಕೂದಲು ಬಿಡ್ತಾರಲ್ವ, ಸೊ ಇಲ್ಲಿ ಒಂದು ಕೂದಲು ಅಂದರೆ ಈಗ ಬರ್ತಾ ಇಲ್ಲ. ಆಮೇಲೆ ಸೀದಾ ಬಂದವರು ಏನು ಮಾಡೋದು, ನಾವು ತಂದೆ ಜೊತೆ ಮಾತಾಡ್ತಾ ಇದ್ವಿ. ಸೀದಾ ಮನೆ ಒಳಗೋಗಿ ಅವರ ತಾಯಿಯವರ ಹತ್ರ ಏನೋ ಕೇಳಿದ್ರು. ಅವ್ರ ತಾಯಿಯವರು ಏನು ಹೇಳಿದ್ರು, ಮತ್ತು ಅವ್ರ ಮಿಸ್ಸಸ್ ಏನೋ ಹೇಳಿದ್ರು. ಆಮೇಲೆ ಹೇಳಿದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ತೆಗಿ ಮನೆ ಒಳಗಡೆಯಿಂದ ಹಿಂಗೆ ಬಂದರು. ಒಳಗಡೆಯಿಂದ ಬಂದು ನಾವು ಸ್ವಲ್ಪ ಅವ್ರ ತಂದೆಯವ್ರ ಹತ್ರ ಇಂಟ್ರಾಕ್ಷನ್ ಮಾಡ್ತಾನೆ ಇದ್ವಿ. ಆಮೇಲೆ ನಮ್ಗೆ ಹಿಂಗೆ ಅಂದರು, ನಮಗೆ ಏನು. ಆಮೇಲೆ ಆಯ್ತು ಹೋಗಿ ಬನ್ನಿ ಅಂತ ಅವ್ರ ತಂದೆಯವರು ಹೇಳಿದ್ರು. ಸೊ ಸೀದಾ ಎದುರುಗಡೆ ಪಾರ್ಕ್ ಕರ್ಕೊಂಬಂದು ಇವ್ರು ಹೆಂಗೆ ಬಂದರು, ಅವ್ರ ಹಿಂದೆ ನಾವು ಹಂಗೆ ಹೋದ್ವಿ. ಎದುರುಗಡೆ ಸೀದಾ ಪಾರ್ಕಿಗೆ ಬಂದರು. ಅಂಗಡಿಗೆ ಹೋಗಿ ಒಂದು ಅಂಗಡಿಗೆ ಹೋಗಿ ಒಂದಷ್ಟು ಸ್ವಲ್ಪ ಸೆನ್ಸರ್ ಮಾಡಬೇಕಾಗುತ್ತೆ, ಪೂರ್ತಿ ಹೇಳೋಕ್ಕಾಗಲ್ಲ. ಆಮೇಲೆ ಒಂದಷ್ಟು ಕಡಲೆಕಾಯಿ ತಗೊಂಡು ಪಾರ್ಕಲ್ಲಿ ಬಂದು ಕೂತ್ಕೊಂಡು ಖರ್ಚಿಗೆ ಹಾಕ್ಬಿಟ್ಟು ಕೂತ್ಕೊಳ್ಳಿ ಅಂದರು. ಸೊ ಇವ್ರು ಹೇಳಿದ ಸ್ಟೈಲ್ಗೆ ನಮಗೆ ಭಯ, ಕೂತ್ಕೊಳ್ಳಿ ಅಂದ ತಕ್ಷಣ ನಮ್ಗೆ ಭಯ. ನಾನು ಹಸು ಇಬ್ಬರು ಹೋಗಿದ್ದೆ. ಆಮೇಲೆ ಕೂತ್ಕೊಂಡ್ವಿ, ಕಡಲೆಕಾಯಿ ಹಾಕಿದ್ರು, ಒಂದು ಸಿಗರೇಟ್ ಪ್ಯಾಕೆಟ್ ಇತ್ತು. ಅಂದರೆ ಇವ್ರು ಹೇಳೋ ಮೆಥಡ್ರು, ಅವ್ರ ಮುಖ ಲಕ್ಷಣ, ಚಾರೆ ನಿಜವಾಗ್ಲೂ ನಮಗೆ ಅಷ್ಟು
ನಮಗೆ ಗೋರ್ವಾಗಿ ಇತ್ತು ಅಂತಲೇ ಹೇಳ್ಬೋದು, ಮೊದಲು ಹೇಳ್ಬೋದು ಹೀಗೆ. ಆಮೇಲೆ ಸರಿ ಕೂತ್ಕೊಂಡ್ರೆ ಒಂದೊಂದು ಬೈಕ್ ಒಂದೊಂದು ಕಡೆ ಕೈ ತಗಡಿ ಅಂತ ಹೇಳಿದ್ರಲ್ವ ಅದಕ್ಕೆ. ಆಮೇಲೆ ಸಿಗರೇಟ್ ಇಲ್ಲ ನಮಗೆ ಅಭ್ಯಾಸ ಇಲ್ಲ, ಬೇಡ ಆಯಿತು ಏನು ಬಂದಿದೆ ಉದ್ದೇಶ. ಆಮೇಲೆ ಎಲ್ಲ ಹೇಳಿದ್ರು. ಆಮೇಲೆ ಇಲ್ಲ ನನಗೆ ಭರವಸೆ ಇಲ್ಲ, ನನಗೆ ಭರವಸೆ ಬರಬೇಕು, ನಾನೇ ಬರ್ತೀನಿ, ನಾನೇ ಚೆಕ್ ಮಾಡ್ತೀನಿ, ನಾನು ನಿಮ್ಮ ಜೊತೆಯಲ್ಲಿ ನೋಡ್ತೀನಿ ನಾನು ಹೇಳಿ ಮಾರನೇ ದಿವಸ ಬೆಳಗ್ಗೆ 10 ಗಂಟೆಗೆ MS ಮೀಟಿಂಗ್ ಸೇರೋಣ ಅಂತ ತೀರ್ಮಾನ ಮಾಡಿಕೊಂಡು ಮತ್ತೆ ಅಲ್ಲಿಂದ ಬಂದ್ಬಿಟ್ವಿ. ಆಮೇಲೆ ಬೆಳಗ್ಗೆ ನಾವು 10 ಗಂಟೆಗೆ ಬಂದ್ವಿ. ಅಷ್ಟೊಂದು ಮುಂಚೆನೆ ಬಂದು ಮೆಟ್ಲ ಮೇಲೆ ಕೂತಿದ್ವಿ. ಸೊ ಅಲ್ಲಿಂದ ನಮ್ಮ ಬಾಂಧವ್ಯ ಆತ್ಮೀಯತೆ ಬೆಳೆಯಿತು. ನಿಜವಾಗ್ಲೂ ನಾನು ಏನೀಗ ಒಂದು ಹೇಳಿದ್ನಲ್ಲ, ಅದರಲ್ಲಿ ಒಂದು ಲಕ್ಷಣನೂ ಸಹ ಕೆಟ್ಟ ಸ್ವಭಾವ, ಕೆಟ್ಟ ಗುಣ, ಕೆಟ್ಟ ಇದು ಏನೂ ಇರಲಿಲ್ಲ ಅವ್ರ ಹತ್ರ. ಅವರು ಫ್ಲೋರಿಕಲ್ಚರ್ ಮಾಡ್ತಾಯಿದ್ರು, ಎಲ್ಲ ಇದನ್ನೆಲ್ಲ ಬೆಳೆಸಿ ಬಾಟನಿ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇದೆ ಅವ್ರ ಹತ್ರ. ಯಾವುದಾದ್ರು ಮರಗಳ ಹೋಗಿ ಎಲ್ಲ ಪ್ಲಾಂಟ್ಸ್ ಹೆಸರುಗಳು ಇದು ಬಾಟನಿ ವಿಚಾರದ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಸಾಕಷ್ಟು ಮಾಹಿತಿ ಇದೆ ಅವರು. ಆಮೇಲೆ ಈ ಮರದ ಕೆಲಸ ಅಂದರೆ ಅವ್ರಿಗೆ ತುಂಬ ಇಷ್ಟ. ಇವನ್ ನಮ್ಮ ಮನೆ ಬಿಟ್ಟವರು ಸಹ ಈ ಬಾಗಿಲಿನ ಬಗ್ಗೆ, ಏಳುಗಳ ಬಗ್ಗೆ, ಮತ್ತು ಈ ಕ್ರಾಫ್ಟಿಂಗ್ ಎಲ್ಲ ಮಾಡ್ತಾರೆ, ವುಡ್ ವರ್ಕ್ಸ್. ಸೊ ಅದೆಲ್ಲ ಫ್ರೀ ಅವರ್ಸಲ್ಲೆಲ್ಲ ಮಾಡೋರು. ಸಾಕಷ್ಟು ಒಂದು ಒಳ್ಳೆಯ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿ. ಆಮೇಲೆ ಜೊತೆ ಕೂತ್ವಿ, ಇವತ್ತಿನವರೆಗೂ ಸಹ ನಾವು ಅವತ್ತೇನು ಜೊತೆ ಸೇರಿದ್ವಿ 97ರಲ್ಲಿ. ಸೊ 97ರಲ್ಲಿ ಜೊತೆ ಸೇರಿದ ದಿವಸದಿಂದ ಇವತ್ತಿನವರೆಗೂ ಸಹ ನಮ್ಮ ಪರವಾಗಿ ನಮ್ಮ 40-30 ಜನ ಏನಿದ್ವಿ ತಂಡ, ನಮ್ಮ ತಂಡದ ಪರವಾಗಿ ಏನೇ ಕೆಲಸ ಮಾಡಬೇಕಾಗಿದ್ರು ಸಹ ಇಡೀ ನಮ್ಮ ತಂಡ ನಮಗೆ ಜವಾಬ್ದಾರಿ ಕೊಡುತ್ತೆ. ನಾವು ಅದನ್ನು ಇದುವರೆಗೂ ಸಹ ಹಸು ಬಾಬು 3 ಜನ ಸೇರಿದ್ದೀವಿ ಅಂದರೆ ನಮ್ಮ ಒಂದು 36 ಜನ ಏನೇ ಇರಲಿ, ಪ್ರಮೋಷನ್ಸ್ ಇರ್ಬೋದು, ನೆಕ್ಸ್ಟ್ ಸ್ಟೆಪ್ ಇರ್ಬೋದು, ಯಾವುದೇ ವಿಚಾರದಲ್ಲೂ ಸಹ ಇರ್ಬೋದು, ಆ ರೀತಿ ಒಂದು ಆತ್ಮೀಯತೆಯ ಬಾಂಧವ್ಯ ಇದನ್ನು ಬೆಳೆಸ್ಕೊಂಡಿದ್ವಿ. ಸೊ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ. ಮತ್ತು ಅವ್ರ ಮನೆಗೂ ಸಹ ಸಾಕಷ್ಟು ಸಾರಿ ಹೋಗಿದ್ದೀನಿ. ಅವ್ರ ತಾಯಿಯವರು ನನ್ನ ಹೆಸರಿಟ್ಟು ಕರೆದಿದ್ದೀವಿ, ನನಗೆ ತುಂಬ ಸಂತೋಷ ಆಯಿತು. ಇಬ್ಬರು ಅಮ್ಮವ್ರು ಇನ್ನೂ ನಮ್ಮ ಹೆಸರನ್ನು ಮಾತ್ರ ಇಟ್ಕೊಂಡಿದ್ದಾರೆ. ಅವ್ರ ಮಿಸಸ್ಸು, ಮಕ್ಕಳು ಎಲ್ಲರೂ ಸಹ ಭಾಳ ಆತ್ಮೀಯತೆಯಿಂದ ಅವ್ರ ಮನೆಗೆ ಹೋದಾಗ ನೋಡಿದ್ದಾರೆ. ಸೊ ಮತ್ತು ಆ ವ್ಯಕ್ತಿತ್ವ ಕೆಲಸಗಾರ ಅಂದರೆ ಅತ್ಯುತ್ತಮ ಕೆಲಸಗಾರ ಅಂತ ಹೇಳೋದು. ಯಾವುದನ್ನು ಇವಾಗ ನಮ್ಮ ಜೀವನದಲ್ಲಿ ಸ್ವಲ್ಪ ಲಾಸ್ ಅಂತಲೇ ಹೇಳಿದ್ವಿ. ಅವ್ರಿಗೆ ನಮ್ಮ 2-3 ವರ್ಷಕ್ಕೆ ಏನು ಲಾಸ್ ಏನು ಇರಲಿಲ್ಲ. ಸೊ ಯಾವುದೇ ಕ್ಷಣದಲ್ಲಿ ಯಾರು ಒಂದು ಕೇಸ್ ವರ್ಕರ್ ಬೇಕು, ಒಂದು ಬಿಲ್ ಮಾಡೋದು ಬೇಕು, ಇದು ಮಾಡೋದು ಬೇಕು, ಏನೂ ಬೇಕಿಲ್ಲ. ಅವರೇ ಕೂತ್ಕೊಂಡು ಸುಖವಾಗಿ ಅದನ್ನು ತಯಾರಿಸಿ ಕೆಲಸ ನಿರ್ವಹಣೆ ಮಾಡತಕ್ಕಂಥ ಸಾಮರ್ಥ್ಯ ಅವರಿಗೆ ಪರಿಪೂರ್ಣವಾಗಿತ್ತು. ಸೊ ಸರ್ಕಾರದ ನೀತಿ ನಿಯಮಗಳ ಅನುಸಾರವಾಗಿ ನಿವೃತ್ತಿ ಹೊಂದಲೇಬೇಕಾಗಿದೆ. ಸೊ ಆದ್ದರಿಂದ ಇವರು ನಾಳೆ ನಿವೃತ್ತಿ ಹೊಂದ್ತಾ ಇದ್ದಾರೆ. ಈ ಒಂದು ನಿವೃತ್ತಿ ಸಮಾರಂಭದಲ್ಲಿ ನಮಗೆ ಒಂದು ಭಾಗವಹಿಸಿ ಅವರ ಪರವಾಗಿ ಅವಕಾಶ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನರೇಂದ್ರ ಬಾಬು ಅವರಿಗೆ ಮುಂದಿನ ನಿವೃತ್ತಿ ಜೀವನದಲ್ಲಿ ಹೆಚ್ಚಿನ ಆರೋಗ್ಯ. ಈಗಾಗಲೇ ನಮ್ಮ ರಾಮಕೃಷ್ಣಪ್ಪ ಅವರು ಹೇಳಿದ್ರೆ ಬೈಕ್ ರೈಡ್ ಅಂತ, ಅದು ಅವರ ಫೇವರೇಟ್ ಆಗಿದೆ. ಸೊ ಮತ್ತು ಹೋದರೆ 1000 ಕಿಲೋಮೀಟರ್ ಹೋಗೋದು, ಅಲ್ಲೇ ಒಂದು ಟೆಂಟ್ ಹಾಕೋದು, ಆ ಟೆಂಟ್ ಒಳಗಡೆ ಇರೋದು ಅವ್ರದ್ದು ಒಂದು ಸ್ಪೆಷಲ್ ಇದು ಇವಾಗ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಸೊ ಮುಂದೆ ಅವರ ನಿವೃತ್ತಿ ಜೀವನ ಚೆನ್ನಾಗಿರಲಿ, ಸುಖಮಯವಾಗಿರಲಿ, ಹೆಚ್ಚು ಪೂರ್ಣಕಾಲವಾಗಿ ನಮ್ಮ ಕುಟುಂಬದ ಜೊತೆಯಲ್ಲೇ ಅವರು ಅವಲಂಬಿಸಬಹುದು. ಸೊ ಅವರ ಈ ನಿವೃತ್ತಿ ಜೀವನಕ್ಕೆ ಅವರಿಗೆ ಐಶ್ವರ್ಯ ಸಾಕಷ್ಟು ಇದೆ, ಭಗವಂತ ಕೊಟ್ಟಿದ್ದಾರೆ. ಆರೋಗ್ಯವಾಗಿ ಮತ್ತು ಯಾವುದೇ ರೀತಿ ತೊಂದರೆ ಇದ್ದಿಲ್ಲ, ಅವರ ಜೀವನ ಪರಿಪೂರ್ಣವಾಗಿರಲಿ ಅಂತ ಭಗವಂತನಿಗೆ ಪ್ರಾರ್ಥಿಸಿ ದಿವಸ ನರೇಂದ್ರ ಬಾಬು ಅಣ್ಣನವರು ನಾಳೆ ನಿವೃತ್ತಿ ಹೊಂದ್ತಾ ಇರ್ತಕ್ಕಂಥ ನಿವೃತ್ತಿಯ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಈ ದಿವಸ ಏನು ಏರ್ಪಾಡು ಮಾಡಿದ್ದೀರಿ, ಅದರ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಧಿಕಾರಿಗಳಾದ ಪ್ರಭಾಕರ್ ಅಣ್ಣನವರೇ ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಪನಿರ್ದೇಶಕರಾದ ಭೋಜಣ್ಣನವರೇ ಮತ್ತು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆದ ನರೇಂದ್ರ ಬಾಬು ಅಣ್ಣನವರೇ, ಅವರ ಧರ್ಮಪತ್ನಿಯವರೇ, ಅವರ ತಾಯಿಯವರೇ ಮತ್ತು ಮಗಳು ಮತ್ತು ಈ ಕಾರ್ಯಕ್ರಮದಲ್ಲಿ ಅವರನ್ನು ಬೀಳ್ಕೊಡ್ಲಿಕ್ಕೆ ಬಂದಿರತಕ್ಕಂಥ ನಮ್ಮ ಇಲಾಖೆಯ ರೈತರಿಗಾಗಿ 24 ಗಂಟೆ ಸೇವೆ ಮಾಡ್ತಾ ಇರ್ತಕ್ಕಂಥ ನನ್ನೆಲ್ಲ ನೆಚ್ಚಿನ ಕಿರಿಯ ಅಧಿಕಾರಿ ಮತ್ತು ಸಿಬ್ಬಂದಿಗಳಿದ್ದವರು. ಜೊತೆಗೆ ನಿವೃತ್ತರಾಗಿದ್ದಾರೆ ನಮ್ಮ ರಾಮಕೃಷ್ಣನವರು ಒಬ್ಬರೇ ಹಿರಿಯರು ಅಂತ
ಇನ್ಯಾರು ಇದ್ದಂಗಿಲ್ಲ ಅಲ್ವಾ ನರೇಂದ್ರ ನೋಡೋಣ. ಹಿರಿಯರು ರಾಮಕೃಷ್ಣಣ್ಣವರು ನಮ್ಮ ಜಿಲ್ಲೆಯವರು, ಅವ್ರಿಗೆ ಹೈಸ್ಕೂಲಿಂದ ಕ್ಲಾಸ್ಮೇಟ್ ಆಗಿದ್ದಂಥವ್ರು, ಎಲ್ರಿಗೂ ಮಧ್ಯದಲ್ಲಿ ಪರಿಚಯ ಆಗಿರ್ತಕ್ಕಂಥದ್ದು. ಅವ್ರಿಗೆ ಮಾತ್ರ ಹೈಸ್ಕೂಲಿಂದ, ಯಾಕಂದ್ರೆ ಎಲ್ಲರೂ ಡಿಗ್ರಿ ಒಳಗೆ ಕೆಲವರು ನೋಡಿರ್ತಾರೆ, ಮಾಸ್ ಡಿಗ್ರಿಲಿ ಕೆಲವರು ನೋಡಿರ್ತಾರೆ, ಉದ್ಯೋಗಕ್ಕೆ ಸೇರಿದ ಮೇಲೆ ಕೆಲವರು ನೋಡಿರ್ತಾರೆ. ಇವರಿಬ್ರು ಆಟ ಆಡ್ತಾ PUC ಜೊತೆ ಆಗಿದ್ದಂಥ ರಾಮಕೃಷ್ಣಣ್ಣವರು ಈ ಕಾರ್ಯಕ್ರಮದಲ್ಲಿ ಅವ್ರ ಬಗ್ಗೆ ಬಹಳ ಎಲ್ಲ ಹೇಳೋದಿತ್ತು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ FPOನ ಎಲ್ಲ ಪದಾಧಿಕಾರಿಗಳೇ ಹಾಗೂ ದೇವನಹಳ್ಳಿ ತಾಲೂಕಿನ ಎಲ್ಲ ರೈತ ಬಾಂಧವರು, ಇದು ಸಹಜ ವಯೋನಿವೃತ್ತಿ. ಈ ದಿವಸ ನಮ್ಮ ರೇಷ್ಮೆ ಇಲಾಖೆಯಲ್ಲಿ ಏನು ಸಹಜ ವಯೋನಿವೃತ್ತಿ ಇದೆ, ಬೇರೆ ಇಲಾಖೆಗಳಲ್ಲಿ ನಿವೃತ್ತಿ ಅಂದ ತಕ್ಷಣ ಅವ್ರಿಗೆ ಹೊರಟೋದ್ರೆ ಸಾಕಪ್ಪ ಅಂತ ಅವರು ಅಂದ್ಕೊಳ್ತಾ ಇರ್ತಾರೆ. ನಾನು ಈ ಇಲಾಖೆಯಿಂದ ಹೊರಗೆ ಹೋದ್ರೆ ಸಾಕು ಅಂತ ಅವರು ಅಂದ್ಕೊಳ್ತಾ ಇರ್ತಾರೆ. ನಾವು ಜನ ಅಂತ ಇರ್ತೀವಿ ಅಂದ್ರೆ ಈ ಮಾಡ್ಕೊಂಡೆ ಮಗನಿಗೆ ಯಾವಾಗ ತೊಲಿಗೋತನಪ್ಪ ಇವ್ರು ಎಲ್ತಿವ್ ರಿಟೈರ್ ಹೋಗಿ ಕಾಯ್ತಾ ಇರ್ತೀವಿ. ಯಾಕಂದ್ರೆ 56-57 ಇಲಾಖೆಗಳಲ್ಲಿ ಸೊಳ್ಳಿಗಳು, ತಿಗಣಿಗಳು ಮತ್ತೆ ಬೇರೆ ಬೇರೆ ಏನೇನು ರಕ್ತ ಇರೋವಂಥವು ಇದಾವಲ್ವಾ, ಆ ರೀತಿ ರಕ್ತ ಇರೋವಂಥವೇನೆ 55 ಇಲಾಖೆಗಳಿರೋದು. 2 ಇಲಾಖೆ ರೈತರ ಪರವಾಗಿ ಜನರ ಪರವಾಗಿರ್ತಕ್ಕಂಥದ್ದು ರೇಷ್ಮೆ ಇಲಾಖೆ ಮತ್ತು ಪಶುಸಂಗೋಪನಾ ಇಲಾಖೆ 2. ಈ 2 ಇಲಾಖೆಯಲ್ಲಿ ಅದು ವಿಶೇಷ ಏನಂದ್ರೆ ಉಳುಗು ಮಾತು ಬರಲ್ಲ, ಹಸುಳಿಗೂ ಮಾತು ಬರಲ್ಲ, 2ಕ್ಕೂ ಮಾತು ಬರಲ್ಲ. ಮತ್ತೆ ಬೇರೆಲ್ಲ ಇಲಾಖೆಗಳು, ಯಾಕಂದ್ರೆ ಈ ಸಂದರ್ಭದಲ್ಲಿ ಆ ಮಾತೇ ಕೇಳ್ತೀನಿ ಅಂದ್ರೆ ಅವ್ರ ಸೇವೆಯನ್ನು ಸ್ಮರಿಸ್ತಾ ನಾವಿವತ್ತು ಬೀಳ್ಕೊಡುವಂತ ಒಂದು ಸಂತೋಷದ, ದುಃಖದ, ನೋವಿನ ಮತ್ತು ಸಂತಸದ ಸಂದರ್ಭ. ಹಾಗಾಗಿ ನಾನು ಹೇಳ್ಬೇಕಾಗಿ ಬಂದಿದ್ದೆ. ಬೇರೆ ಇಲಾಖೆಯಲ್ಲಿ ಅವರು ಉದ್ಯೋಗಕ್ಕೆ ಸೇರಿದ ದಿವಸದಿಂದನೇ ಇವನು ಸಾಯೋಲ್ಲ, ಇವನು ಆಕ್ಸಿಡೆಂಟ್ ಆಗೋಲ್ಲ, ಇವನು ಬರಬಾರದು ಬಂದು ಹೋಗಲ್ಲ, ಇವನು ಬೇಗ ಯಾವಾಗ ರಿಟೈರ್ ಆಗ್ತಾನೆ ಅನ್ನೋದೇ ಅವನು ಸೇರಿದ ದಿವಸದಿಂದನೇ ಅವ್ರಿಗೆಲ್ಲರೂ ಶಾಪ ಹಾಕಕ್ಕೆ ಹಿಡಿತೀವಿ. ಆದ್ರೆ ಈ 2 ಡಿಪಾರ್ಟ್ಮೆಂಟ್ ಅಲ್ಲಿ ಪುಣ್ಯಾತ್ಮನು ಎಲ್ಲಿಂದ ಬನ್ನೋ ಅಂತೀವಿ, ಅಥವಾ ಸ್ವಾಮಿ ನಿಮ್ಗೆ ಇನ್ನೂ ಸರಿಯಾಗಿ ಉಳುವುದು ಗೊತ್ತಿಲ್ಲ ಸ್ವಾಮಿ ಹೇಳ್ಕೊಡ್ತೀವಿ ಬನ್ನಿ ಅಂತೀವಿ. ಸ್ವಾಮಿ ಹಸುಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಹೇಳ್ಕೊಡ್ತೀವಿ ಬನ್ನಿ ಅಂತೀವಿ. ಮೇಡಮ್ನವರೇ ನೀವೆಂತೂ ಉಳು ಮೇಯಿಸಿಲ್ಲೇನೋ ಅಂತಾರೆ. ಅಂದ್ರೆ ಉಳು ಮೇಯಿಸಿಲ್ವಾ, ದನ ಮೇಯಿಸಿಲ್ವಾ ಅಂತೇಳಿ ನಾವೇ ಹೇಳ್ಕೊಡ್ತೀವಿ. ಉದಾಹರಣೆ ನಮ್ಮ ವಂಚಕ್ನವ್ರು ಇದ್ದಾರೆ. ಇವತ್ತು ರಾಜ್ಯದಲ್ಲಿ ನಾವೇನಾದ್ರೂ ರೇಷ್ಮೆ ಬೆಳೆಗಾರರು ಉಳ್ಕೊಂಡಿದ್ದೀವಿ ಅಂತಂದ್ರೆ, ಈ ರಾಜ್ಯದಲ್ಲಿ ರೇಷ್ಮೆ ಉಳಿಬೇಕಾದ್ರೆ, ಈ ದೇಶದಲ್ಲಿ ರೇಷ್ಮೆ ಉಳಿಬೇಕಾದ್ರೆ ಮಳ್ಳೂರು ಪಾಪಣ್ಣವರು ಅನ್ನುವಂಥದ್ದು ಬಹುತೇಕ ಸುಮಾರು ಜನರಿಗೆ ಗೊತ್ತಿಲ್ಲ. ನಾನು ಮಳ್ಳೂರನಾಗಿ ನಾನು ಮಳ್ಳೂರು ಪಾಪಣ್ಣವ್ರ ಹೆಸರು ಹೇಳ್ತಾ ಇದ್ದೀನಿ ಅನ್ಕೊಳ್ಬೇಡಿ. ಯಾಕೆ ಅಂದ್ರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಬಾಂಬೆನಲ್ಲಿತ್ತು. ಅವರು 52ರಲ್ಲಿ MLA ಆದಾಗ ಸದನದಲ್ಲಿ ಚರ್ಚೆ ಮಾಡಿ ಸುದರ್ಶನ್ ಲಾಡ್ಜ್ ಅಂತಿತ್ತಂತೆ ಬೆಂಗಳೂರಲ್ಲಿ. ಯಾಕೆ ಅದನ್ನ ಹೇಳ್ಬೇಕಂದ್ರೆ ಸಂದರ್ಭ ಬಂದಾಗ ಅದರ ವಿಚಾರಕ್ಕೆ ಹೇಳ್ಬೇಕು. ಸುದರ್ಶನ್ ಲಾಡ್ಜ್ 99 ಜನ MLAಗಳಿದ್ರಂತೆ. ಈ ಜನರಲ್ ಹಾಸ್ಟೆಲ್ ಟ್ರಂಕ್ಗಳಿಗೆ ಹುಡುಗರು ಓದುವಂತ ತರನೇ MLAಗಳಿದ್ದಿದ್ದು. ಇವತ್ತಿನ ತರ AC ರೂಮು ಅಥವಾ ಬೇರೆ 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 PAಗಳು, ಐಷಾರಾಮಿ ಜೀವನ ಇವೆಲ್ಲ ಇರುವಂತ 99 ಜನ ಇದ್ದಾಗ ಇವರು ಪಾಪಣ್ಣವ್ರು ಏನ್ ಮಾಡಿದ್ರು, 48ರಲ್ಲಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಆದಾಗ ಆ 48ದು ಬಾಂಬೆಲಿದ್ದಾಗ ಅವಾಗ್ಲೂ ಪಶ್ಚಿಮ ಬಂಗಾಳದಲ್ಲಿ ರೇಷ್ಮೆ ಬೆಳೀತಾ ಇದ್ರು. ಟಿಪ್ಪು ಸುಲ್ತಾನರು ಧನ್ಪೂರ್ ಹತ್ರ ತಂದು ಇದನ್ನ ಕಟ್ಟಿ ನೆಟ್ಟ ಮೇಲೆ ಇದು ಪ್ರಚಲಿತ ಬಂದು, ಆಮೇಲೆ ಇದು ಮೈಸೂರು ಸಿಲ್ಕ್ ಆಗಿದ್ದು ಹಳೆ ಮೈಸೂರು ಭಾಗದಲ್ಲಿ. ಆಮೇಲೆ ಇದು ನಮ್ಮ ಬಯಲುಸೀಮೆಗೆ ಬಂದ್ಬಿಡ್ತಿದ್ದೆ. ಈ ಕೋಲಾರ ಮತ್ತು ಬೆಂಗಳೂರು ಅವಿಭಜಿತ ಜಿಲ್ಲೆಗಳಿಗೆ ಕಡಿಮೆ ಭೂಮಿ, ಕಡಿಮೆ ನೀರು, ಹೆಚ್ಚಿನ ಜನ ಇದ್ದು ನಗರಕ್ಕಂತ್ರ ಇದ್ದು ಏನೇನ್ ಬೇಕೋ ಬಯಸ್ತಾ ಇದ್ರು. ಬೇರೆ ಬೆಳೆಗಳಲ್ಲಿ ಏನು ಸಿಗದೆ ಇದ್ದಿದ್ದಕ್ಕ ಈ ಬೆಳೆಯಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಖಾನೆ ಅಂತ ಒಂದು ಹುಳ ಇದೆಯಾ ಅಂತ ಕೇಳ್ತಾ ಇರಲ್ಲ. ಕಾರ್ಖಾನೆ ಇದೆಯಲ್ಲ, ನಾನು ದೊಡ್ಡವರೆಲ್ಲ ಕಾರ್ಖಾನೆ ಅಂದ್ರೆ ಅದು 24 ಗಂಟೆ ಕೆಲಸ ನಡೆಯೋದನ್ನ ಕಾರ್ಖಾನೆ ಅಂದ್ರು, ಕಾರ್ಖಾನೆ ಅಂತ ಇದ್ರು. ಆ ಸಂದರ್ಭದಲ್ಲಿ ಬಾಂಬೆನಲ್ಲಿ ನೀವು ಹೆಡ್ ಆಫೀಸ್ ಇಟ್ಕೊಂಡ್ರೆ ಇಲ್ಲಿ ಏನ್ರಿ ಮಾಡ್ತೀರಿ ನೀವು, ಸಂಶೋಧನೆ ಅಭಿವೃದ್ಧಿ ವಿಸ್ತರಣೆ ಬೆಂಗಳೂರು ಶಿಫ್ಟ್ ಮಾಡಿ ಅಂತೇಳಿ ಸದನದಲ್ಲಿ ಗಲಾಟೆ ಮಾಡಿರೋದು ನಮ್ಮ ಮಳ್ಳೂರು ಜಿ ಪಾಪಣ್ಣು MLA ಆಗಿದ್ದಾರೆ. ಅವರು ಆದ್ಮೇಲೆ ಏನಾಯ್ತು, ಸಂಶೋಧನೆ ಅಭಿವೃದ್ಧಿ ವಿಸ್ತರಣೆ ಮಳ್ಳೂರಿಂದ ಇಡೀ ದೇಶಕ್ಕೆಲ್ಲ ಇವತ್ತೇನು ಮತ್ತು ಇವತ್ತು ನಮ್ಮ ಚಾಕಿ ಕೇಂದ್ರಗಳ ಮಾಲೀಕರುಗಳು ಇವತ್ತೇನು ನಮ್ಮ ಮೂರ್ತಿ ಎಲ್ಲ ಇದ್ದಾರೆ. ಚಾಕಿ ಲೇರಿಂಗ್ ಕಾನ್ಸೆಪ್ಟ್ ಫಸ್ಟ್ ಮಳ್ಳೂರಲ್ಲೇ ಬಂದಿತ್ತು. ಇದನ್ನ ಎಲ್ಲ ಪುಸ್ತಕಗಳಲ್ಲಿ, ಎಲ್ಲ ಮ್ಯಾಗಝೈನ್ಗಳಲ್ಲಿ, ಇಲಾಖೆಯಲ್ಲಿ ಹೇಳೋರು. ಮಳ್ಳೂರಲ್ಲಿ ಸಾಧ್ಯ ಆಗಿರ್ತಕ್ಕಂಥ ಚಾಕಿ ಸಾಕಾಣಿಕೆ ಒಂದು ವ್ಯವಸ್ಥೆನ ನೀವು ಯಾಕೆ ದೇಶಕ್ಕೆಲ್ಲ ಪೂರ್ತಿ ಕಾಪಿ ಮಾಡಬಹುದು ಅಂತ ಹೇಳೋದು. ಅದು ಇವತ್ತು ಎಲ್ಲ ಕಾಪಿ ಆಯಿತು. ಆ ಕಾಪಿ ಆಗ್ಬೇಕಾದ್ರೆ ಹುಳ ಸಾಕುವಂತದ್ದು ಬಿಟ್ಬಿಡುವಂತ ಪರಿಸ್ಥಿತಿ ಇವತ್ತು ನಮ್ಗೆ. ಮೊನ್ನೆ ನರೇಂದ್ರ ಬಾಬು ಅವರು ಲೋಕೇಶ್ವರ್ ಬಂದ್ರು. ಏನಂದ್ರೆ ನಮ್ಮ ಸಾಹೇಬರು ದೇವನಹಳ್ಳಿಯಲ್ಲಿ ವಿಸ್ತರಣೆ ಆಗ್ತಾ ಇಲ್ಲ, ಇರೋದು ಕಡಿಮೆ ಆಗ್ತಾ ಇದೆ ಅಂತೇಳಿ ಬಹಳ ಕೋಪ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಅಭಿವೃದ್ಧಿ ಮತ್ತು ವಿಸ್ತರಣೆ ಅವ್ರದ್ದು ಮಂತ್ರ ನಮ್ಮ ಪ್ರಭಾಕರನ್ ಅವ್ರದ್ದು.
ಏನು ಉತ್ತರ ಕೊಡೋದು ಅಂತಂದ್ರು. ಏನಿಲ್ಲಿ ಸಹಜ ಬಿಡಿ, ಈಗ ದೇವನಹಳ್ಳಿ ತಾಲೂಕಲ್ಲಿ, ಹೊಸಕೋಟೆ ತಾಲೂಕಲ್ಲಿ, ಅಥವಾ ಈಗ ನಮ್ಮ ಗಿರಿಜಾಬು ದೊಡ್ಡಬಳ್ಳಾಪುರದಲ್ಲಿದ್ದಾರೆ, ನಮ್ಮ ಸಂಜೀವ್ ಹೊಸಕೋಟೆಯಲ್ಲಿದ್ದಾರೆ, ಈಗ ಇಲ್ಲಿ ನರೇಂದ್ರ ಬಾಬು ಅಣ್ಣವರು ಇದ್ರು, ನೆಲಮಂಗಲದಲ್ಲಿ ಈಗ ಚಾರ್ಜ್ ಇದ್ದೀರಿ. ಎಲ್ಲಾ ತಾಲೂಕುಗಳಲ್ಲಿ ಏನಾಗಿದ್ರೆ ಕೈಗಾರಿಕೀಕರಣ. ಈಗ 1,000 ಎಕರೆ, 1,500 ಎಕರೆ, 2,000 ಎಕರೆ ಅಕ್ವಿಜೇಷನ್ ಮಾಡಿದ್ರೆ ಇನ್ನೊಂದು 2,000 ಎಕರೆ ನಾವು ಮಾರಾಕ್ತೀವಿ. ಉಳುಕಿಗೆ ಏನಾಗುತ್ತೆ, 450 ರೂಪಾಯಿ ಲೇಬರ್. ನಾನು ಮೊನ್ನೆ 3 ದಿವಸದಲ್ಲಿ ಅನಂತಪುರದಿಂದ 23 ಕಿಲೋಮೀಟರ್ ಕಾಚೆ ಯಾರ್ದೋ ಒಂದು 30 ಎಕರೆ ತೋಟ ಇದೆ. ನಮ್ಮ ಹತ್ರ ಇನ್ನ ನೀರು ಪ್ಲಸ್ ಲೇಬರು, ಈ ಪಕ್ಕದಲ್ಲಿ ದಾಳಿಂಬೆ, ದ್ರಾಕ್ಷಿ, ಹೂವಿಂದು ಸಮಸ್ಯೆ ಅಂದ್ಬಿಟ್ಟು 30 ಎಕರೆ ಲೀಸ್ ತಗೊಂಡೋಣ ಅಂತ ಹೋಗಿದ್ದೆ ನಾನು. ಎಲ್ಲ ಮನೆಗಳೆಲ್ಲ ರೆಡಿ ಇದೆ, 30 ಎಕರೆ ಆರಾಮಾಗಿ ತೋಟ ಮಾಡ್ಬೋದಲ್ಲ ಅಂತ ಹೋದ್ರೆ, ಬೆಳಿಗ್ಗೆ ಸೊಪ್ಪು ಕೊಯ್ಕೊಂಬಂದು ಸೊಪ್ಪು ಹಾಕೋದು, ಸಾಯಂಕಾಲ ಸೊಪ್ಪು ಕೊಯ್ಕೊಂಬಂದು ಸೊಪ್ಪು ಹಾಕೋದು 450 ರೂಪಾಯಿ ಕೂಲಿ. ಇನ್ನು ಬೇರೆ ಕೆಲಸ ಏನು ಮಾಡಲ್ಲ. ಮತ್ತೆ ಸೊಪ್ಪು ಕಟ್ ಮಾಡೋ ಮಿಷಿನ್ ಇದೆ, 2,60,000 ಕೊಟ್ಟು ಮಿಷಿನ್ ತಂದಿದ್ದಾರೆ ಸರ್. ಆ ಮಿಷಿನ್ ಅವ್ರು ತಗೊಂಡ್ಬಂದಿದ್ದಾರೆ. 500 kg ಗೂಡು ಬೆಳೆಯೋಷ್ಟೊಂದು 1 ಗಂಟೆ ಸೊಪ್ಪು ಕಟ್ ಮಾಡೋದಕ್ಕೆ ಆಗುತ್ತೆ. ಅಂದ್ರೆ ಇವತ್ತೇನಾಗಿದೆ, ಎಲ್ಲಾ ಕಡೆನೂ ಲೇಬರ್ ಪ್ರಾಬ್ಲಮ್ಮು, ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ. ಇವತ್ತು ನಿನ್ನೆ ಒಬ್ರು ನರೇಂದ್ರ ಬಾಬಣ್ಣವ್ರು ಬಂದು ಮಾತಾಡಿ ಹೇಳಿದ್ಮೇಲೆ 25 ಎಕರೆ ತೋಟ ಇರ್ತಂತೆ. ಮತ್ತೆ ಯಾರೋ ಒಬ್ಬರು ನಾನು ಶುಂಠಿ ಹಾಕ್ತಿರ್ತೀನಿ ಅಂತೇಳಿ 2 ಎಕರೆ ಕಡ್ಡಿ ಕಿತ್ತಾಗಿ ಶುಂಠಿ ಹಾಕಿದ್ದಾರೆ. ಆ 25 ಎಕರೆನೂ ಬಿಟ್ಬಿಟ್ರೆ ಪೂರ್ತಿ. ಶುಂಠಿಗೆ ಔಷಧಿ ಹೊಡೆದ್ರೆ ಇನ್ಯಾರನು, ಶುಂಠಿಗೆ ಔಷಧಿ ಹೊಡೆದ್ರೆ ಇಪ್ಪನೇಳಿ ಇರೋಕ್ಕಾಗಲ್ಲ. ನರೇಂದ್ರ ಬಾಬಣ್ಣವ್ರು ನಮ್ದೇ ಇದೆ, ಬನ್ನಿ ಒಂದು 2-4 ಎಕರೆ ಬಹಳ ಚೆನ್ನಾಗಿ ತೋಟ ಮಾಡಿದ್ವಿ. ಅದನ್ನ ಒಂದು ಕಟ್ಕೊಬ್ಬರು ಬನ್ನೆ ಗಿಡ ಹಾಕಿದ್ನು, ಇನ್ನೊಂದು ಕಟ್ಕೊಬ್ಬರು ದಾಳಿಂಬೆ ಹಾಕಿದ್ನು. ಇಬ್ರು ಔಷಧಿ ಹೊಡಿತಾ ಇದ್ರೆ ಇನ್ನು ನಾವೇನ್ ಮಾಡ್ತೀವಿ, 2-4 ಎಕರೆ ಒಳಗೆ ಬಿಟ್ಬಿಟ್ವಿ ಅದನ್ನ ತೋಟ. ಅಲ್ಲಿ ಹಿಂಗೆ ಬಿಟ್ಟಿದೆ. ಪ್ರಭಾಕರನ್ ಅವ್ರಿಗೆ ಹೇಳೋಣ, ಇದೇನು ನಿಮ್ಮ ಮೇಲೆ ಏನು ಆರೋಪ ಮಾಡ್ತಕ್ಕಂಥ ವಿಷಯ ಅಲ್ಲ. ಈಗ ಸಂಪೂರ್ಣ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ, ಗ್ರಾಮಾಂತರ ಇವೆಲ್ಲವುಗಳಲ್ಲಿನೂ ಇನ್ನ ಏರಿಯಾ ಕ್ಷೀಣಿಸ್ತಾ ಇದೆ ಅಂತೇಳಿ. ಹಾಗಾಗಿ ಅವತ್ತೇನು ಅಭಿವೃದ್ಧಿ ಆಯಿತು, ಅವತ್ತೇನಿದು ಸಂಶೋಧನೆ ಮತ್ತೆ ಅಭಿವೃದ್ಧಿ ವಿಸ್ತರಣೆ ಆಯಿತು, ಮತ್ತೆ ಇಲ್ಲಿ ಉಳ್ಕೊಳ್ಬೇಕಾದ್ರೆ ಇಲ್ಲಿ ವಂಚಕನವರು ಇದ್ದಾರೆ. ಅವ್ರ ಹೆಸರು ಯಾಕೆ ಹೇಳಿದೆ ಅಂದ್ರೆ, ಶೂಟ್ರರಿಂಗ್ ಫಸ್ಟ್ ಬಂದಾಗ ತಲಗಟ್ಟದ ಮುಗರಾಜಣ್ಣ ಮತ್ತು ಶೇಖರಪ್ಪನವರು ಇವ್ರ ಮನೆ ಒಳಗೆ ಒಂದು ವಾರ ಇರೋರು ವಂಚಕನವ್ರ ಮನೆಯಲ್ಲಿ. ಆ ಕೃಷ್ಣಣ್ಣು ಬ್ಯಾಂಕ್ ಅಲ್ಲಿದ್ರು. ಶೂಟರಿಂಗ್ ಹೆಂಗ್ ಮಾಡಕ್ಕಾಗುತ್ತೆ ಅಂತ ಅಂದ್ರೆ, ಈ ನಮ್ಮ ಮಳ್ಳೂರು ಸಂಬಂಧ ಇರೋದ್ರಿಂದ ವಂಚಕನ್ಗೆ ಆ ಮಳ್ಳೂರಲ್ಲಿ ನಾವೇನ್ ಕೆಲಸ ಮಾಡ್ತಾ ಇದ್ವಿ ಯಾಕಂದ್ರೆ ಗೊತ್ತಿತ್ತು. ಅದ್ ಯಾಕಾಗಲ್ಲ ನಾನು ಮಾಡ್ತೀನಿ ಅಂತೇಳಿ. ದೇವನಹಳ್ಳಿ ತಾಲೂಕಲ್ಲಿ ಯಾರಾದ್ರೂ ಫಸ್ಟ್ ಶೂಟರಿಂಗ್ ಮಾಡಿರೋರು ಇದ್ದೀರಾ? ಇವತ್ತು ನಾವು ಶೂಟರಿಂಗ್ ಇಲ್ಲದೆ ಇದ್ರೆ ಯಾರು ಬದುಕಕ್ಕೆ ಆಗ್ತಾ ಇದ್ರು ರೇಷ್ಮೆ ಬೆಳೆಯಲ್ಲಿ. ಈ ವಂಚಕನವರೇ ಫಸ್ಟ್ ಮಾಡಿದ್ದು. ಅದನ್ನ ಮುನ್ರಾಜಣ್ಣವರು ಕಿತ್ತು ಅದನ್ನ ಡಿಸೈನ್ ಮಾಡಿ, ಈ ಕೈ ಇಡೋದಕ್ಕೆ ಎಷ್ಟು ಉದ್ದ ಇರಬೇಕು, ಆಮೇಲೆ ಅದು ಒಂದಕ್ಕೊಂದು ಶೆಲ್ಫ್ ಇಂದ ಶೆಲ್ಫ್ ಸ್ಪೇಸಿಂಗ್ ಎಷ್ಟು ಇರಬೇಕು, 1 ಅಡಿ ಇಟ್ಟರೆ ಹಾಗೆ 1.5 ಅಡಿ, ಈ ತರ ಎಲ್ಲ ಕೆಲಸ ಮಾಡಿ ಅವರು ಬೆಡ್ ಡಿಸ್ಇನ್ಫೆಕ್ಟೆಂಟ್ ಪೌಡರ್ಲೆಲ್ಲ ಎ ಪೌಡ್ರು ಬಿ ಪೌಡ್ರು ಬಳಸಿದಂತಹದ್ದು, ಆ ವೈಡರ್ ಸ್ಪೇಸಿಂಗ್ ಗಡ್ಡಿ ಮಾಡಿದಂಥದ್ದು ನಾವೆಲ್ಲ 1 ಅಡಿ 1.5 ಅಡಿ ಸಾಲಿದ್ದಾಗ ಈ ತರ ಎಲ್ಲ ಮಾಡಬೇಕಾದ್ರೆ ಇದನ್ನ ಯಾಕೆ ಈ ಸಂದರ್ಭದಲ್ಲಿ ಹೇಳಬೇಕು ಅಂದ್ರೆ, ಮೊದಲು ಪರ್ವ ಕಾಲ 4,300 ಅಧಿಕಾರಿಗಳಿದ್ರು, 1,500 ಜನ ಮಂತ್ಲಿ ಇದು ಯಾವುದು ತಿರುಗುವಲ್ಲಿ ನೌಕರರು, ಆಮೇಲೆ ಸೂಪರ್ ನೀಮೂರಲ್ಲಿ ಒಂದು 900, ಅಲ್ಲಿಗೆ 1,400, 900, 2,300, 2,300, 4,300, 6,600 ಜನ ಕೆಲಸಗಾರರಿದ್ರು ನಮ್ಮ ರೇಷ್ಮೆ ಇಲಾಖೆಯಲ್ಲಿ. ಅವತ್ತು ನಮ್ದು 1,80,000 ಎಕರೆ ಪ್ರದೇಶ ಇತ್ತು. ನಾವು ಅವತ್ತು 15ರಿಂದ 30 kg ಬೆಳೆದ್ರೆ ಹೆಚ್ಚು ಮಳ್ಳೂರಿನವ್ರು ಮಾತ್ರನೇ 60 kg ಇಳುವರಿ ಬೆಳೀತಾ ಇದ್ದಿದ್ದು ಇಡೀ ಭಾರತ ದೇಶದಲ್ಲಿ. ಇವತ್ತು ಅದನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಏನಿವತ್ತು ವಂಚಕನವ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಿ ನಮ್ಮ ಮಳ್ಳೂರಲ್ಲಿ ಸಂಶೋಧನೆ ಅಭಿವೃದ್ಧಿ ವಿಸ್ತರಣೆ ಆಯಿತು. ಮೊದಲು ಬೆಳೆ ಬೆಳೀತಾ ಇದ್ದಿದ್ದು ಯಾರು ಚೆನ್ನಾಗಿ ಬೆಳೀತಾರಂದ್ರೆ ಕೋಲಾರದವ್ರು ಮಾತ್ರ. ಕೋಲಾರದಲ್ಲಿ ಯಾರು ಬೆಳೀತಾರಂದ್ರೆ ಶಿಡ್ಲಘಟ್ಟದವ್ರು ಮಾತ್ರ. ಶಿಡ್ಲಘಟ್ಟದಲ್ಲಿ ಯಾರು ಬೆಳೀತಾರಂದ್ರೆ ಮಳ್ಳೂರಿನವ್ರು ಮಾತ್ರ. ಆದ್ರೆ ಪ್ರಭಾಕರಣ್ಣವ್ರು ಉದ್ಯೋಗಕ್ಕೆ ಸೇರ್ಬೇಕಾದ್ರೆ, ಆಮೇಲೆ ಈಗ ನಮ್ಮ ಭೋಜಣ್ಣವರು ನಮ್ಮ ಬ್ಯಾಚ್ನವ್ರು ಉದ್ಯೋಗಕ್ಕೆ ಸೇರ್ಬೇಕಾದ್ರೆ, ಇನ್ಸ್ಪೆಕ್ಟರ್ಗಳಾಗಿ ನಿಮ್ಮ ಬ್ಯಾಚ್ನವ್ರು ಉದ್ಯೋಗಕ್ಕೆ ಸೇರ್ಬೇಕಾದ್ರೆ ನಿಮ್ಮದು ಗಣನೀಯವಾದ ಸೇವೆ ಇದೆ. 3 ಬ್ಯಾಚ್ನೂ MSc ಸಿರಿಕಲ್ಚರ್ ಗ್ರಾಜ್ಯುಯೇಟ್ಸು, ಮತ್ತೆ PhD ಗ್ರಾಜ್ಯುಯೇಟ್ಸು, PGDS ಗ್ರಾಜ್ಯುಯೇಟ್ಸು, MPhil ಗ್ರಾಜ್ಯುಯೇಟ್ಸು ಪ್ರಭಾಕರಣ್ಣವ್ರ ಬ್ಯಾಚ್ ಇಂದ ಈಚೆನೆ ಅಲ್ವಾ ಸರ್? ಎಕ್ಸ್ಕ್ಲೂಸಿವ್ ಆಗಿ MSc ಸಿರಿಕಲ್ಚರ್ ಗ್ರಾಜ್ಯುಯೇಟ್ಸ್ ನೀವೇನೆ, ಅಥವಾ ನಮ್ಮ ಬ್ಯಾಚ್ನವರು ಎಕ್ಸ್ಕ್ಲೂಸಿವ್ ಆಗಿ MSc ಸಿರಿಕಲ್ಚರ್ ಗ್ರಾಜ್ಯುಯೇಟ್ಸು, BSc PGDS MSc ಗ್ರಾಜ್ಯುಯೇಟ್ಸು ಇನ್ಸ್ಪೆಕ್ಟರ್ಗಳಾಗಿದ್ದು ನಿಮ್ಮ ಬ್ಯಾಚೇನೆ. ಹಾಗಾಗಿ ಈ 3 ಬ್ಯಾಚ್ ಏನ್ ಮಾಡಿದ್ರು, ಒಂದು 40-50 ವರ್ಷದಿಂದ ಅಭಿವೃದ್ಧಿ ಮಾಡೋದಕ್ಕೆ ಏನೇನು ಸಂಶೋಧನೆ ಮಾಡಿದ್ರು ಎಲ್ಲ ತಂತ್ರಜ್ಞಾನಗಳನ್ನ ತಂದಂತ ಒಂದು ಶ್ರೇಯಸ್ಸು ಕೀರ್ತಿ ನಿಮ್ಮ 3 ಬ್ಯಾಚ್ಗೆ ಸೇರ್ಬೇಕು.
ನಿಮ್ಮ 3 ಬ್ಯಾಚ್ಗೆ ಶ್ರಮ ಇರೋದು. ಹಾಗಾಗಿ ಮೊದಲು ಅಷ್ಟು ಶ್ರಮ ಇರಲಿಲ್ಲ ಅಧಿಕಾರಿಗಳಿಗೆ, ಅವರು ಕೆಲಸ ಮಾಡಿದ್ದಾರೆ. ಆದ್ರೆ ಇವ್ರಿಗೆ ವಿಶೇಷವಾದ ಕೆಲಸ ಬಿತ್ತು ನಿಮ್ಗೆಲ್ರಿಗೂ. ಮತ್ತೆ ಮೊದಲು ಸ್ಕೀಮ್ಸ್ ಇರಲಿಲ್ಲ, ನಿಮಗೆ ವಿಶೇಷವಾಗಿ ಸ್ಕೀಮ್ಸ್ ಬಂತು. ಅದನ್ನೇ ಈಗ ನಾವು ಹೋರಾಟ ಮಾಡಕ್ಕೋದ್ರೆ ಹೇಳ್ತಾರೆ ಸರ್ಕಾರದಲ್ಲಿ ಸ್ಕೀಮ್ಸ್ಗಾಗಿ ನಿಮ್ಮನ್ನು ಉದ್ಯೋಗಕ್ಕೆ ತಗೊಂಡಿರೋದು. ಕೇವಲ 516 ಜನ ಮಾತ್ರನೇ ಈ ಇಲಾಖೆಯಲ್ಲಿ ಇರಬೇಕಾಗಿರೋದು ಸಿಬ್ಬಂದಿ ಮತ್ತು ಅಧಿಕಾರಿಗಳು ಅಂತ ಮಾತಾಡ್ತಾರೆ. ನಾನು 5 ನಿಮಿಷ ಹೆಚ್ಚಾಗಿ ತಗೊಳ್ತೀನಿ, ಯಾಕಂದ್ರೆ ಇಂಥ ಸಂದರ್ಭಗಳಲ್ಲೇ ನಾವೆಲ್ಲ ಸ್ವಲ್ಪ ಅಲರ್ಟ್ ಆಗೋದಕ್ಕೆ ಒಂದು ಅವಕಾಶ. 516 ಜನ ಮಾತ್ರ ರೇಷ್ಮೆ ಇಲಾಖೆಯಲ್ಲಿ ಇರೋದು ಅಧಿಕಾರಿಗಳು, ಅದಕ್ಕೆ ಮೇಲೆ ಬೇಕಿಲ್ಲ ಅಂತ ಮಾತಾಡ್ತಾರೆ ಇವತ್ತು. ಯಾರೋ ನಮ್ಮ ಇಲಾಖೆಯನ್ನ ಆಳೋದಕ್ಕೆ ಬರ್ತಕ್ಕಂಥ ಕೆಲವರು ಬೇರೆ ಬೇರೆ IAS ಅಧಿಕಾರಿಗಳಾಗ್ಬೋದು, ನಮ್ಮ ಮಂತ್ರಿಗಳಾಗ್ಬೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರಾಗ್ಬೋದು, ಮಾತಿದ್ರೆ 516 ಜನ ಅಧಿಕಾರಿಗಳಿರ್ತಾರೆ. ಒಂದು ಹೊಸ ತಂತ್ರಜ್ಞಾನ ಬೇಕು, ಎರಡನೇದು ಸ್ಕೀಮ್ಸ್ ಇಂಪ್ಲಿಮೆಂಟ್ ಮಾಡಬೇಕು, ಮೂರನೇದು ನಮ್ಮನ್ನ 15 kg ಅವ್ರನ್ನೆಲ್ಲರೂ ಇವತ್ತು 75 kg ತಗೊಂಡು ಹೋಗಿದ್ದೀವಿ. ವರ್ಷಕ್ಕೆ ನಾವು 5 ಬೆಳೆ ಬೆಳೀತಾ ಇದ್ದವ್ರನ್ನ 12 ಬೆಳೆ ಬೆಳೆಸಕ್ಕೆ ಇಡ್ತಿದ್ದೀವಿ. 12 ಬೆಳೆ ಒಳಗೆ 4 ಬೆಳೆ ಚೆನ್ನಾಗಿ ಬೆಳೆಯವಿ, 8 ಬೆಳೆ ಕಳ್ಕೊಂಡಿವಿ. ಇವತ್ತು 12 ಬೆಳೆಯನ್ನು ಚೆನ್ನಾಗಿ ಬೆಳೆಯಕ್ಕೆ ಮಾಡಿದ್ದೀವಿ. ಎಲ್ಲಿಂದ ಬಂತು? ಅದಕ್ಕೇನೆ ನರಸಿಂಹಣ್ಣವರು ಸೌಂಡ್ ಸೀಡ್ ಆರ್ಗನೈಸೇಷನ್ ಇದು ಬ್ಯಾಕ್ ಬೋನ್ ಆಫ್ ಸಿರಿಕಲ್ಚರ್ ಇಂಡಸ್ಟ್ರಿ ಅಂತ ನಾನೊಂದು ವಾಕ್ಯ ಕೊಟ್ಟಿದ್ದೀನಿ. ಸಿರಿಕಲ್ಚರ್ ಇಸ್ ಮೇನ್ಲಿ ಡಿಪೆಂಡಿಂಗ್ ಆನ್ ಇಂಟೆನ್ಸಿವ್ ಎಕ್ಸ್ಟೆನ್ಷನ್ ಸರ್ವಿಸ್. ನೀವು ಕೊಟ್ರಲ್ಲ 3 ಬ್ಯಾಚ್ನವರು ಇಂಟೆನ್ಸಿವ್ ಎಕ್ಸ್ಟೆನ್ಷನ್ ಸರ್ವಿಸ್. ನೀವೆಲ್ಲರೂ ನರ್ಸ್ಗಳಾದ್ರಿ, ನಮ್ಮ ಹುಳುಗಳು ಪೇಷಂಟ್ಗಳು, ನೀವೇ ನರ್ಸ್ಗಳು, ನೀವೇ ಡಾಕ್ಟರ್ಗಳು, ಎಲ್ಲ ನೀವೇ ಆಗಿದ್ದರಿಂದ ನಾವಿವತ್ತು ಮಳ್ಳೂರಿನಲ್ಲಿ ಯಾರು ನಾವು ಚಾಕಿ ಕಟ್ತಾ ಇದ್ರಿ, ಇಡೀ ಭಾರತ ದೇಶದಲ್ಲಿ, ಇಡೀ ಕರ್ನಾಟಕದಲ್ಲಿ ಚಾಕಿ ಕಟ್ಟುವಾಗಿ ಮಾಡಿದ್ರು ನೀವು ವಿಜ್ಞಾನಿಗಳ ಒಂದು ಸಹಕಾರದಿಂದ. ಮಳ್ಳೂರಿನಲ್ಲಿ ನಾವು ವರ್ಷಕ್ಕೆ 12 ಬೆಳೆ ಬೆಳೀತಾ ಇದ್ವಿ. ಕಳೆದ ಬಾರಿ ನಾರಾಯಣಗೌಡರು ಹೇಳಿದ್ರು ಮಂತ್ರಿಗಳು, ಶಿವಮೊಗ್ಗದಲ್ಲಿ 14 ಬೆಳೆ ಬೆಳೀತಾರೆ ಒಂದು ವರ್ಷಕ್ಕೆ ಅಂತೇಳಿ. ಅಂದ್ರೆ 14 ಬೆಳೆ ಹಿಂಗ್ ಬೆಳೀತಾರೆ ಅಂತ ಗೊತ್ತಿರಲ್ಲ. ನಾನು ಹೇಳಿದ್ರೆ ನಾವು 18 ಬೆಳೆ ಬೆಳಿತೀವಣ್ಣ ಮಳ್ಳೂರ್ನವರು, 14 ಅಂದ್ರೆ ಇಲ್ಲ 14 ಅವರೇ ಬೆಳೆಯೋದು ಅಂದ್ರು. ಅಂದ್ರೆ ಇವತ್ತು ನಮಗಿಂತ ಹೆಚ್ಚು ಬೆಳೆಯುವಂತವ್ರು ಎಲ್ಲಾ ಕಡೆ ಆಗ್ಬೇಕಾದ್ರೆ ನೀವು 3 ಬ್ಯಾಚ್ನವ್ರು ಏನ್ ಬಂದ್ರಿ, ವಿಶೇಷವಾದ ಒಂದು ತರಬೇತಿ ಪಡೆದ್ರಿ, ವಿಶೇಷವಾದ ಒಂದು ಅನುಭವ. 3 ಬ್ಯಾಚ್ಗಳ ಮಧ್ಯದಲ್ಲಿ ನಿಮ್ ಬ್ಯಾಚ್ಗಳು ಇದ್ದಾವೆ. ನಾನು ಅದನ್ನ ಸತೀಶ್ ಅವ್ರ ಬ್ಯಾಚ್ಗಳು ಮತ್ತೆ ಮೊನ್ನೆ ಸೇರಿರೋಲ್ಲ ಅಲ್ಲಿ ಈಚೆ ಮತ್ತೆ ಇವ್ರಿಗೆ ಹೆಚ್ಚು ಜವಾಬ್ದಾರಿಗಳು ಇದ್ದಂತದ್ದು. ಇವತ್ತೇನಾಗಿದೆ, ನಮ್ಮ ರೇಷ್ಮೆ ಇಲಾಖೆ 2 ಲಕ್ಷ ಎಕರೆ ಇದೆ, 2 ಲಕ್ಷ ಕೋಟಿ ಬಂಡವಾಳ ಹಾಕಿದ್ದೀವಿ, 3,000 ಕೋಟಿ ರೂಪಾಯಿ ಫುಡ್ ಮಾಡ್ತೀವಿ, 6,000 ಕೋಟಿ ರೂಪಾಯಿ ದಾರ ಮಾಡ್ತಾ ಇದ್ದಾರೆ ರೀಲರ್ಸು, 25,000 ಕೋಟಿ ರೂಪಾಯಿ ಬಟ್ಟೆ ಮಾಡ್ತಾ ಇದ್ದಾರೆ, 1,400 ಕೋಟಿ ರೂಪಾಯಿ GST ಕಟ್ತಾ ಇದ್ದೀವಿ ಸರ್ಕಾರಗಳಿಗೆ, 80 ಕೋಟಿ ರೂಪಾಯಿ ನಾವು ಒಂದು ವರ್ಷಕ್ಕೆ MF ಕಟ್ತಾ ಇದ್ದೀವಿ. ಇಷ್ಟೆಲ್ಲ ಆಗಿ 52 ಕೋಟಿ ಮಾನವ ದಿನಗಳ ಉದ್ಯೋಗ ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ ನಿಮ್ಮೆಲ್ಲ ಸಹಕಾರದಿಂದ, ನಿಮ್ಮೆಲ್ಲ ಸೇವೆಯಿಂದ, ನಿಮ್ಮ ಮಾರ್ಗದರ್ಶನದಿಂದ. ಸರ್ಕಾರ ಕೇವಲ 400 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ. ಇವತ್ತು ನೀವ್ಯಾರು ಇಲಾಖೆಗೆ ಸೇರಿದ ಮೇಲೆ ಸಂಬಳ ತಗೊಂಡಿದ್ದೀರಿ, ಮುಂದೆ ಪೆನ್ಷನ್ ತಗೊಳ್ತೀರಿ, ನೀವು ಈ ಸರ್ಕಾರದ ಈ ತೆರಿಗೆದಾರರ ಯಾರ ಋಣದಲ್ಲಿ ನೀವಿಲ್ಲ. ನಿಮ್ಮ ಋಣದಲ್ಲಿ ನಾವಿದ್ದೀವಿ, ರೇಷ್ಮೆ ಬೆಳೆಗಾರರು ನಮ್ಮ ಋಣದಲ್ಲಿ ನೀವಿದ್ದೀರಿ ಬಿಟ್ರೆ ಇನ್ಯಾವ ಋಣದಲ್ಲಿ ನೀವಿಲ್ಲ. ಆದ್ರೆ ರೇಷ್ಮೆ ಇಲಾಖೆ ಮುಚ್ಚಬೇಕನ್ನೋದು ಒಂದ್ ಕಡೆ ನಡೀತಾ ಇದೆ, ರೇಷ್ಮೆ ಇಲಾಖೆ ಉದ್ಯೋಗಗಳು ಕಡಿತ ಮಾಡ್ಬೇಕನ್ನೋದು ಇನ್ನೊಂದ್ ಕಡೆ ನಡೀತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಮಾತಾಡಿದ್ರೆ ಗಂಟೆಗಟ್ಟಲೆ ಮಾತಾಡ್ಬೋದು. ನಮ್ಮ ಇಲಾಖೆ ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳ ಸೇವೆ ಮತ್ತು ನರೇಂದ್ರ ಬಾಬು ಅಣ್ಣವ್ರ ಸೇವೆ. ಹಾಗಾಗಿ ಇವೆಲ್ಲ ಸೇವೆಯಲ್ಲಿ, ಇವೆಲ್ಲ ಜವಾಬ್ದಾರಿಗಳಲ್ಲಿ ರಾಮಕೃಷ್ಣಣ್ಣವ್ರು ಹೇಳಿದ್ರು, ನಮ್ಮ ಸತ್ಯ ಹೇಳಿದ್ರು, ಈಗ ಇನ್ನೂ ಹೇಳೋರಿದ್ದೀರಿ. ನಮ್ಮಲ್ಲಿ 9 ವರ್ಷ ಆಯ್ತು ಇಲ್ಲಿ ಬಂದರು. ಬೆಳಿಗ್ಗೆ 7 ಗಂಟೆಗೆ ಬೇಕಾ ನರೇಂದ್ರ ಬಾಬು ಅವ್ರು ಸಿಗ್ತಾರೆ, ರಾತ್ರಿ 10 ಗಂಟೆಗೆ ಬೇಕಾ ಆಫೀಸಲ್ಲಿ ನರೇಂದ್ರ ಬಾಬು ಅವ್ರು ಸಿಗ್ತಾರೆ. ಅವ್ರು ಯಾರೋ ನಮ್ಮ ತಾಲೂಕವ್ರು ಹೇಳಿದ್ರು, ಅಣ್ಣೋ ಇವ್ರೇನು SUI ಬಂದವ್ರು ಯಾರೋ ನಿಮ್ಮ ಸ್ನೇಹಿತರು, ಮನೆ ಮಠ ಏನಿಲ್ಲ ಇವ್ರಿಗೆ. ಯಾಕೆ ಮನೆ ಮಾಡಿಲ್ಲ ಅಂದ್ರೆ 7 ಗಂಟೆಗೆ ಬರ್ತಾರ, ಕಾರ್ಯಕ್ಕೆ ಬರ್ತಾರ, 11 ಗಂಟೆವರೆಗೂ ಕೆಲಸ ಮಾಡ್ತಾರ. ಆ ಆಕ್ಸಿಡೆಂಟ್ ಆದಾಗ ಮಾತಾಡಿ ಬರ್ಬೇಕು, ಹೋಗಿ ಇನ್ನೂ ಬೇಡ ಪಾಪ ICU ಒಳಗೆ ಅವ್ರು ಏಟ್ಗಳಂದ್ರೆ ಅವಾಗ ಬಂದ್ಬಿಟ್ಟು ಅವ್ರ ಕೆಲಸಕ್ಕೆ ರಾಮಕೃಷ್ಣನ್ ಹೇಳಿದಾಗೆ ಅವ್ರು ಉಳಿದಿರೋದೇ ಹೆಚ್ಚು. ಇವರು ಅಂದ್ರೆ ಇವರು ಎಷ್ಟೋ ಕಡೆ ಜೀವಂತವಾಗಿ ಉಳಿಬಾರದಾಗಿತ್ತು ಉಳಿದವ್ರು, ಆದ್ರೆ ಇನ್ನು ಮುಂದಕ್ಕೂ ಉಳಿತಾರೆ. ಅವ್ರು ಏನು ತೊಂದರೆ ಆಗಲ್ಲ, ಯಾಕಂದ್ರೆ ಅವ್ರಿಗೆ ಒಳ್ಳೆ ಮನಸ್ಸಿದೆ, ಧೈರ್ಯ ಇದೆ, ರೈತರ ಆಶೀರ್ವಾದ. ರೇಷ್ಮೆ ಇಲಾಖೆ ಒಳಗೆ ಮಾತ್ರ ರೈತರ ಆಶೀರ್ವಾದ ಎಲ್ಲರ ಮೇಲೆ ಇರುತ್ತೆ. ಹಾಗಾಗಿ ಆಶೀರ್ವಾದ ಇದೆ. ಈ ಸಂದರ್ಭದಲ್ಲಿ ನರೇಂದ್ರ ಬಾಬು ಅವ್ರವರು ನಿವೃತ್ತಿ ಹೊಂದ್ತಾ ಇದ್ದೀರಿ. ತಾವು ಮತ್ತೆ ಅಕ್ಕ, ನಿಮ್ಮ ತಾಯಿಯವರು, ಮಗಳೆಲ್ಲ ಇದ್ದೀರಿ. ನಿಮ್ಮ ತಾತ್ನವರು ಈಗ ಹೇಳಿದ್ರು ರಾಮಕೃಷ್ಣಣ್ಣ, ಅಲ್ಲಿ ರಾಜಾಜಿನಗರ ಫಸ್ಟ್ ಬ್ಲಾಕ್ ಅಲ್ಲಿ ಇವ್ರು ತಾತ್ನವ್ರಿಗೆ ಒಂದು ಹೆಸರಿಟ್ಟಿದ್ದಾರೆ ಸರ್ಕಲ್ಗೆ. ಅದನ್ನ ಜ್ಞಾಪಿಸ್ಕೊಂಡ್ರು ಜ್ಞಾಪಕ ಬರಲ್ಲ, ಅವರೇ ಹೇಳ್ಬೇಕು ಅದನ್ನ. ಡಾಕ್ಟರ್ ಮುನಿವೆಂಕಟ ಸ್ವಾಮಿ ಸರ್ಕಲ್ ಅಂತ ಬೆಂಗಳೂರಲ್ಲಿ ಒಂದು ಸರ್ಕಲ್ಗೆ ಹೆಸರಿಟ್ಟಿದ್ದಾರೆ ಅವ್ರ ತಾತ್ನವ್ರ ಹೆಸರು. ಅವರಪ್ಪ ಅವರು
ಕೆಲಸ ಮಾಡಿದ್ದಾರೆ. ಅವರು ತಾತನವ್ರದ್ದು ಒಳ್ಳೆ ಹೆಸರಿತ್ತು, ಅವ್ರ ಅಪ್ಪಂದು ಒಳ್ಳೆ ಹೆಸರಿತ್ತು, ನರೇಂದ್ರ ಬಾಬು ಅವ್ರದ್ದು ಒಳ್ಳೆ ಹೆಸರಿದೆ. ಮಗನಾಗಿ ನೀನು ಒಂದು ಒಳ್ಳೆ ಹೆಸರು ಮಾಡಬೇಕಂತ ಮಗನಾಗಿ ನೀವು ಹೆಸರು ಮಾಡಬೇಕು. ಯಾಕಂದ್ರೆ ಕೆಲವೊಂದು ಒಂದು ತಲೆಮಾರಿನ ಹೆಸರು ಇನ್ನೊಂದು ತಲೆಮಾರಿಗೆ ಇರೋದಿಲ್ಲ. ನಿಮ್ದೇನಾಗಿದೆ, ನಿಮ್ಮ ತಾತ, ನಿಮ್ಮ ಮುತ್ತಾತ, ನಿಮ್ಮ ಅಪ್ಪ ಎಲ್ಲರೂ ಹೆಸರು ಮಾಡಿದ್ದಾರೆ. ಮತ್ತೆ ಈಗ ಸತ್ಯ ಹೇಳಿದ್ರಲ್ಲ ನಿಮ್ಮ ಅಜ್ಜಿಯವರ ಬಗ್ಗೆ, ಇದು ಯಾಕಂದ್ರೆ ಈ ಸಂದರ್ಭದಲ್ಲಿ ನಿಮ್ಗೆ ಇದೊಂದು ಸಭೆ, ಅವರ ದುಡಿಮೆ, ಅವರ ಶ್ರಮ, ಆ ಸಾರ್ಥಕತೆ ಆಗುವಂಥದ್ದು ನಿಮ್ಗೀಗ ಅರ್ಥ ಆಗುತ್ತೆ. ಅವಾಗ ಹೇಳಿದ್ರು ಮನೆ ಕಡೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂದ್ಬಿಟ್ಟು ರಾಮಕೃಷ್ಣಣ್ಣ ಕೊಟ್ಟಿದ್ದಾರೆ. ಆದ್ರೆ ಅವ್ರಿಗೆ ಏನಾದ್ರು ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣವ್ರು ಏನ್ ಹೇಳಿದ್ರು, ಅವ್ರು ರೇಷ್ಮೆ ಇಲಾಖೆನೆ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅನ್ಕೊಂಡಿದ್ರು. ಅದಕ್ಕೆ ನಾವು ಎಲ್ಲ ರೇಷ್ಮೆ ಬೆಳೆಗಾರರನ್ನು ಅವರಿಗೆ ಸಂಪೂರ್ಣವಾಗಿ ಕೃತಜ್ಞತೆಗಳು ಮತ್ತು ಅವರ ಮುಂದಿನ ಜೀವನಕ್ಕೆ ಒಳ್ಳೆ ಶುಭ ನಾವು ಕೋರಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಜೊತೆಗೆ ನಾನು ನೋವಿನಿಂದ ಮಾತಾಡ್ತೀನಿ. ಒಂದು ಎರಡು ಮಾತು ಏನು ಅಂದ್ರೆ, ಎಲ್ಲ ಇಲಾಖೆಗಳಲ್ಲಿ ಮಾಡಬಾರ್ದು ಮಾಡಿದ್ರು, ಪಾಪಿಗಳಾಗಿದ್ರು ನಿವೃತ್ತಿ ದಿವಸ ಅವ್ರನ್ನ ಬಹಳ ಸಂತೋಷವಾಗಿ ಬೀಳ್ಕೊಟ್ಟು ಅವರಿಗೆ ಪ್ರಮೋಷನ್ ಆಗ್ಬೇಕಾದ್ರೆ ಸರ್ವಿಸ್ ಮುಂಚೆ ಅಥವಾ ಅವ್ರಿಗೆ ರಿಟೈರ್ಮೆಂಟ್ ಬೆನಿಫಿಟ್ಸ್ ಸಿಗ್ಬೇಕಾದ್ರೆ ಯಾರು ತೀಟೆ ಮಾಡಲ್ಲ ಇಲಾಖೆಗಳಲ್ಲಿ. ಹಳಾದ್ದು ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥವರು ಇತ್ತೀಚೆಗೆ ಯಾಕೋ ಜಾತಿ ರಾಜಕೀಯ, ಗುಂಪು ರಾಜಕೀಯ, ಹಣದ ರಾಜಕೀಯ ಈ ಮೂರು ಮಾಡ್ತಾ ಪ್ರಮೋಷನ್ ಆಗೋರಿಗೆ ಸುಳ್ಳು ದೂರುಗಳು ಕೊಡಿಸೋದು, ರೈತರುಗಳು ಕೆಲವರು ಒಬ್ಬರನ್ನ ಇಬ್ಬರನ್ನ ಹಿಡ್ಕೊಳ್ಳೋದು, ಅಧಿಕಾರಿಗಳನ್ನ ಗುಂಪು ಕಟ್ಕೊಳ್ಳೋದು, ಕುಡಿಸೋದು, ಸುಳ್ಳು ದೂರು ಸುಳ್ಳು ಅರ್ಜಿಗಳು ಬರ್ಸೋದು ನಮ್ಮ ಇಲಾಖೆಯಲ್ಲಿ ಇತ್ತೀಚೆಗೆ ಪ್ರಾರಂಭ ಆಗಿದೆ. ಲೋಕಾಯುಕ್ತ ಕೊಡೋದು ಯಾರು ನಾವು ಕೊಡ್ಬೇಕು, ರೈತರು ಲೋಕಾಯುಕ್ತಕ್ಕೆ. ನಾವು ಅಧಿಕಾರಿ ಕೆಲಸ ಮಾಡಲ್ಲ, ನಮ್ಮ ರಾಮಕೃಷ್ಣಣ್ಣ ಅಂತ ಹೇಳ್ಬೇಕು, ಇಲ್ಲ ನಮ್ಮ ಭೋಜಣ್ಣ ಅಂತ ಹೇಳ್ಬೇಕು. ಅಧಿಕಾರಿಗಳೇ ಶುರುವಾಗಿಟ್ಟಿದ್ದಾರೆ ನಮ್ಮಲ್ಲಿ. ಲೋಕಾಯುಕ್ತ ಕೊಡೋದು ಅಥವಾ ಬೇರೆ ಬೇರೆ ಎಲ್ಲೆಲ್ಲಿಗೋ ಕೊಡೋದು ಶುರುವಾಗಿದೆ. ಮತ್ತೆ ಈ ಬೆದರಿಕೆ ಕರಿಗಳನ್ನ ಹಾಕೋದು. ಆಮೇಲೆ ಈಗ ಬೇಕಾದ ರಾಜಕೀಯ ಮಾಡ್ತಾ ಏನಂದ್ರೆ, ಇವರೊಂದಿಬ್ರು ಪ್ರಮೋಷನ್ ಹಾಕಿದ್ರೆ ಇನ್ಸ್ಪೆಕ್ಟರ್ ಆಗಿರೋರು ನಾನು SU ಆಗಿಬಿಡ್ತೀನಿ, ಇವರಿಬ್ಬರ ಮೇಲೆ ಏನೋ ಮಾಡಿ ತಿಂಡಿ ಸಿಕ್ಕಾಕ್ಸ್ಬೇಕು. ಇವರಿಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ DD-ಗಳಾಗ್ಬಿಡ್ತಾರ, ಇವ್ರು 3 ಜನ ಏನನ್ನು ಮಾಡಿ ಸಿಕ್ಕಾಕ್ಸ್ಬೇಕು. ಇವರಿಬ್ಬರು DD-ಗಳನ್ನ ಸಿಕ್ಕಾಕ್ಸಿದ್ರೆ ನಾವಿಬ್ಬರು ಮೇಲಕ್ಕೆ ಹೋಗ್ತೀವಿ. ಅಂದ್ರೆ ದಯಮಾಡಿ ನಾನು ತಮ್ಮಲ್ಲಿ ಮತ್ತೆ ತಮ್ಮ ಜೊತೆ ಇವತ್ತು ಏನ್ ನಮ್ಮವ್ರು ಬರದೇ ಇದ್ದಾರೆ ಅಧಿಕಾರಿಗಳು, ನಾನು ಮನವಿ ಮಾಡೋದೇನಂದ್ರೆ, ಇಲಾಖೆಗೆ ಸೇರಿದ ಮೇಲೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತೀರಿ, ಮನೆ ಮಟ್ಟ ಬಿಟ್ಟು ಕೆಲಸ ಮಾಡಿರ್ತೀರಿ. ಮತ್ತೆ ನೀವು ಸರ್ಕಾರದ ಹೆಂಗಂದ್ರೆ 7 ಚಾರ್ಜ್, ನಮ್ಮ ಒಬ್ಬರು ದೇವರಾಜ್ ಕುಣಿಗಲ್ದವ್ರೆ 7 ಚಾರ್ಜ್. ಅವ್ರಿಗೆ 7 ಚಾರ್ಜ್ ಅಲ್ಲಿ ಇರೋದು 2 ಕೈ, 2 ಕಣ್ಣು, 2 ಕಾಲು, 7 ಆಫೀಸಲ್ಲಿ ಹೆಂಗೆ ಕೆಲಸ ಮಾಡೋದು? ತಾಲೂಕಿರೋದು 6 ದಿವಸ. ಈ ರೀತಿ ನೀವು 6,000 ಜನ ಕೆಲಸ ಮಾಡ್ತಾ ಇದ್ದೀರ, 2,000 ಜನ ಕೆಲಸ ಮಾಡ್ತಾ ಇದ್ದೀರಿ. 2,000 ಜನಕ್ಕೆ ನಾವು 6,000 ಜನಕ್ಕೆ ಸಂಬಳ ಕೊಡ್ತಾ ಇಲ್ಲ. ನಿಮ್ಗೆ ಸ್ಪೆಷಲ್ ಇನ್ಕ್ರಿಮೆಂಟ್ ಕೊಡ್ತಾ ಇಲ್ಲ, ಸ್ಪೆಷಲ್ ಪ್ರಮೋಷನ್ ಕೊಡ್ತಾ ಇಲ್ಲ ನಾವು ನಿಮ್ಗೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಎಲ್ಲರೂ ಮನವಿ ಮಾಡೋದೇನಂದ್ರೆ, ದಯಮಾಡಿ ಯಾರ್ಯಾರು ಹಣೆ ಬರ ಏನಿದೆಯೋ ಅದನ್ನ ನಾವು ಯಾರು ತಿದ್ದಲಿಕ್ಕೆ ಹೋಗ್ಬಾರ್ದು. ಯಾರ್ಯಾರು ದುಡಿಮೆ ಏನಿದೆಯೋ ಅದನ್ನ ನಾವು ಪ್ರಶಂಸೆ ಮಾಡಬೇಕು, ಅದನ್ನು ನಾವು ಕಾಲೆಳಿಲಿಕ್ಕೆ ಹೋಗ್ಬಾರ್ದು. ಹಾಗಾಗಿ ಹಿರಿಯ ಕಿರಿಯ ಅಧಿಕಾರಿಗಳೆಲ್ಲ ನಾನು ಮನವಿ ಮಾಡೋದೇನಂದ್ರೆ, ದಯಮಾಡಿ ತಾವು ಯಾರು ಆ ಜಾತಿ ರಾಜಕೀಯ, ಗುಂಪು ರಾಜಕೀಯ, ಹಣದ ರಾಜಕೀಯಕ್ಕೆ ಬಲಿಯಾಗಬೇಡಿ. ಅವರ ತಂತ್ರ ಕುತಂತ್ರಗಳಿಗೆ ಯಾರು ಬೆಂಬಲ ಕೊಡಬೇಡಿ. ಎಲ್ಲರೂ ದುಡಿದಿದ್ದೀರಿ, ಎಲ್ಲರೂ ನಾವು ಗೌರವಯುತವಾಗಿ ನಿಮ್ಮ ಸೇವೆನ ಸ್ಮರಿಸ್ತಾ ನಾವು ನಿಮ್ಮನ್ನ ಬೀಳ್ಕೊಡೋಣ. ಮತ್ತೆ ನಿಮ್ಮ ಎಲ್ಲಿ ಸಿಕ್ಕಿದ್ರು ನಿಮ್ಮನ್ನ ಗೌರವ ಪ್ರೀತಿಯಿಂದ ಕಾಣೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನರೇಂದ್ರ ಬಾಬಣ್ಣವರ ಒಂದು ಸೇವೆನ ಈ ಸಂದರ್ಭದಲ್ಲಿ ಎಲ್ಲಾನು ಜ್ಞಾಪಿಸ್ಕೊಂಡಿದ್ದೀವಿ. ನಾನು ಜ್ಞಾಪಿಸ್ಕೊಳ್ತಾ, ಅಂತ ಅಧಿಕಾರಿಗಳು ಎಲ್ಲರೂ ಇದ್ದಾರೆ ನಮ್ಮಲ್ಲಿ, ಸ್ವಲ್ಪ ಹೆಚ್ಚು ಕಡಿಮೆ. ಹಾಗಾಗಿ ಎಲ್ಲರಿಗಿಂತ ವಿಶೇಷವಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಮ್ಮ ರೈತರ ಹಿರಿಯ ಕಿರಿಯರ ಒಂದು ಆಶೀರ್ವಾದ ಮತ್ತು ಒಂದು ಅವರನ್ನ ನಾವು ಈ ಸಂದರ್ಭದಲ್ಲಿ ಬೀಳ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೇಳೋದೇನೆಂದ್ರೆ, ಅವರ ಆರೋಗ್ಯ ಇನ್ನೂ ಸುಧಾರಿಸಲಿ ಅಂದ್ರೆ ಕಷ್ಟ. ಇರ್ತಕ್ಕಂಥ ಆರೋಗ್ಯ ಹಂಗೆ ಉಳಿಲಿ, ಇನ್ನು ಮುಂದೆ ಏನು ತೊಂದರೆ ಆಗೋದು ಬೇಡ. ಅವ್ರ ಐಶ್ವರ್ಯ ಚೆನ್ನಾಗಿದೆ, ಅದು ಅಕಸ್ಮಾತ್ ಹೆಚ್ಚಾದ್ರೆ ಆಗಲಿ, ನಾವು ಬೇಡ ಅಂತ ಹೇಳೋದು ಬೇಡ. ಮತ್ತೆ ಅವ್ರ ನೆಮ್ಮದಿ ಚೆನ್ನಾಗಿದೆ, ಇನ್ನೂ ನೆಮ್ಮದಿ ಹೆಚ್ಚಾಗಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ, ಅವರ ಸೇವೆ ಅವಿಸ್ಮರಣೀಯ, ಅವರ ವಿಶ್ವಾಸ ಅವಿಸ್ಮರಣೀಯ, ಮತ್ತೆ ಅವರ ಹೆಜ್ಜೆ ಗುರುತುಗಳು ಸಹ ನಾವು ನೋಡ್ತಕ್ಕಂಥವ್ರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವರನ್ನು ನಾವು ನೀವೆಲ್ಲ ಪ್ರೀತಿಯಿಂದ ಬೀಳ್ಕೊಡೋಣ ಅಂತ ಹೇಳಿ ಕೋರ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ನರೇಂದ್ರ ಬಾಬು ಮತ್ತು ಅವರ ಎಲ್ಲ ಕುಟುಂಬದವರು ಈ ಒಂದು
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ನಿಮ್ಮೆಲ್ಲರ ದೇಶಮುಖ ನಿರ್ದೇಶಕರಾದಂಥ ಪ್ರಭಾಕರ್ ಸಾಹೇಬ್ರೆ, ಆತ್ಮೀಯರು ಸ್ನೇಹಿತರಾದಂತಹ ಮಡು ಶಿವಣ್ಣ ಅವರೇ, ಸ್ನೇಹಿತರಾದಂಥ ಅವರೇ, ಹರ್ಷ ಅವರೇ, ಸತ್ಯಕುಮಾರ್ ಅವರೇ ಹಾಗೂ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿ ಸಹೋದ್ಯೋಗಿ ಮಿತ್ರರೇ, ಬಹುಮುಖ್ಯವಾಗಿ ನಮ್ಮ ರೇಷ್ಮೆ ಕುಟುಂಬದವರೇ, ನಮ್ಮ ದೇವನಹಳ್ಳಿ ತಾಲೂಕಿನ ಎಲ್ಲ ರೇಷ್ಮೆ ಬೆಳೆಗಾರರೇ. ಸೊ ನಾನು ಇಲ್ಲಿ 2015ರಲ್ಲಿ 16-15ರಲ್ಲಿ ಇಲ್ಲಿ ಬಂದೆ. 15ರಲ್ಲಿ ಬಂದೆ. ನಾನು ಬಂದು ಒಂದು 6 ತಿಂಗಳೇನೋ ಪ್ರಮೋಷನ್ ಆಗಿ ನಮ್ಮ ನರೇಂದ್ರ ಬಾಬು ಅವರು ವಿಜಯಪುರ PSCಗೆ ಭರ್ತಿ ಮಾಡಿಕೊಂಡ್ರು. ಸೊ ಅಲ್ಲಿಂದ ಅವ್ರಿಗೆ ಏನಂತಂದ್ರೆ ಅವರು ಎಲ್ಲ ಕೆಲಸದಲ್ಲೂ ಅವರೇ ಪರ್ಸನಲ್ ಆಗಿ ಇನ್ವಾಲ್ವ್ ಆಗೋದು. ಪರ್ಸನಲಿ ಇನ್ವಾಲ್ವ್ ಆಗೋದು ಅಂತಂದ್ರೆ ಬೇರೆಯವ್ರಿಗೆ ನಾನು ಒಂದ್ಸರಿ ಏನಪ್ಪ ಇನ್ನೂ ಬರಲಿಲ್ವಲ್ಲ, ಪ್ರಪೋಸಲ್ ಬರಲಿಲ್ಲ, ಅದು ಬರಲಿಲ್ಲ, ಇದು ಬರಲಿಲ್ಲ, ನಾನು ಮಾಡ್ತಾ ಇದ್ದೀನಿ ಅಂತಂದ್ರೆ ಅವರೇನೆ ಎಲ್ಲ ಫೈಲೆಲ್ಲ ಮುಂದೆ ಹಾಕೊಂಡಿರೋರು. ಮುಂದೆ ಹಾಕೊಂಡು ಅವರೇ ಪ್ರತಿ ಒಂದು ವಿಷಯನೂ ಅವರೇ ನೋಡೋರು, ಮಾಡೋರು, ಇದು ಮಾಡೋರು. ನಾನು ಹೇಳ್ತಿದ್ದೆ ಹಂಗಲ್ಲ ಬಾಬು, ಇದನ್ನ 4 ಜನ ಇದ್ದಾರೆ. ಯಾರು? ನಮ್ಮ ಲೋಕೇಶ್ ಇದ್ರು, ಶೆಟ್ಟರ್ ಇದ್ರು, ಗೋವಿಂದಪ್ಪ ಅವರೆಲ್ಲ ಇದ್ರು. ಅವ್ರಿಗೆ 2 ಫೈಲ 3 ಫೈಲ ಹಂಚ್ಬಿಡು, ಹಿಂಗೆ ಮಾಡ್ರಿ ಅಂತ ಫಸ್ಟ್ ಅವ್ರಿಗೆ ಹೇಳ್ಬಿಡು. ಆಮೇಲೆ ಅದನ್ನ ನೀವು ಸ್ಕೂಟ್ನಿ ಮಾಡೋ ಹಂಗೆ ಮಾಡೋ, ಅವಾಗ ಮಾತ್ರ ನಾವು ಫಾಸ್ಟಾಗಿ ಕೆಲಸ ಮಾಡಕ್ ಸಾಧ್ಯ ಅಂತ ಹೇಳಿದಾಗ ಆದ್ರೂ ಅವರು ಮಾಡ್ಸೋರು. ಮತ್ತು ಇವರೇನೆ ಅಷ್ಟೆಲ್ಲ ಇಷ್ಟು ಫೈಲ್ ಒಪ್ಕೊಂಡು ಹೋಗೋರು ಪ್ರತಿ ದಿವಸ ನಮ್ಮ ಮನೆಗೆ. ಅದಕ್ಕೆ ಹೇಳಿದ್ದು ನಮ್ಮ ಅರಪ್ಪನಪ್ಪ ಅವ್ರ ಮನೆಗೆ ಬಿಸಿಲಿಟ್ಟವರು ಇಲ್ವೋ ಅಂತ ಸಮಯನ ಇಲ್ಲಿನೂ ಆಫೀಸಲ್ಲೂ ಕೆಲಸ ಮಾಡೋರು, ಫೀಲ್ಡಲ್ಲೂ ಕೆಲಸ ಮಾಡೋರು, ಮನೆಯಲ್ಲೂ ಕೆಲಸ ಮಾಡೋರು. ಅಂದ್ರೆ ಅವ್ರಿಗೆ ಆ ಒಂದು ಕೆಲಸದಲ್ಲಿ ಅಷ್ಟೊಂದು ಅವರು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಕೆಲಸ ಮಾಡಿದ್ದಾರೆ. ಮತ್ತೆ ಏನಾರ ಒಂದು ಇದು ಬಂದ್ರೆ ಸ್ವಲ್ಪ ಸಡನ್ ಆಗಿ ಅವರು ಟೆನ್ಷನ್ ತಗೊಳ್ಳೋದು. ಸೊ ನಾನು ಅವ್ರಿಗೆ ಹೇಳ್ತೀನಿ, ಸಲಹೆ ಕೊಟ್ಟಿದ್ದೆ, ಅವ್ರು ತಗೊಂಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಸೊ ಯಾರೇ ರೈತರು ಬರಲಿ, ಯಾರೇ ಬೇರೆ ಪಬ್ಲಿಕ್ ಬರಲಿ, ಅವ್ರು ಫಸ್ಟ್ ಕೂಸು ನಿನ್ನ ಆಫೀಸಲ್ಲಿ ಬಂದ್ಮೇಲೆ ಕೂಸ್ಬಿಟ್ಟು ಇನ್ನು ನೀರು ಬೇಕಾ, ಮತ್ತೊಂದು ಬೇಕಾ ಕೇಳು. ಒಂದು 5 ನಿಮಿಷ ಕೂತ್ಕೊಂಡು ಏನಪ್ಪ ನಿಂದು ಅಂತ ಕೇಳೋರು. ಕೂರ್ಸಿದ ಮೇಲೆ ಅವ್ರು ಏನು ಟೆನ್ಷನ್ ಆಗಿ ಬಂದಿರ್ತಾರೆ, ತಪ್ಪು ಇವನು ಸಾಹೇಬನ್ ಇವತ್ತು ನಾನು ಏನೋ ಮಾಡ್ತೀನಿ, ಏನೋ ಹೇಳ್ತೀನಿ ಅಂತಂದ್ರು ಅವರು ನೀವು ಕರೆದು ಕೂರಿಸಿದ್ದಾರೆ ಅಂತಂದ್ರೆ ಅವ್ರು 50% ಅಲ್ಲಿಗೆ ಸ್ವಲ್ಪ ಕಡಿಮೆ ಆಗಿರ್ತಾರೆ. ನೀವು ಆತ್ಮೀಯವಾಗಿ 2-3 ಮಾತಾಡ್ಸಿದ್ರೆ ಮತ್ತು ಕಡಿಮೆ ಆಗ್ತಾರೆ. ಅವಾಗ ನೀವು ಏನ್ ಬೇಕು ಅವ್ರಿಗೆ ಸಾವು ಮತ್ತೊಂದು ಮಾಡೋದಂತ ನಾನು ಸಲಹೆ ಕೊಟ್ಟಿದ್ದೆ. ಸೊ ಅದನ್ನ ಅಳವಡಿಸ್ಕೊಂಡು ಬಂದೇನೆ ಇಷ್ಟು ದಿವಸ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಯಾರೇ ರೈತರು ಕೇಳಿ, ಇಲ್ಲ ಸರ್ ಹೋದ್ರೆ ನಮಗೆ ಕೆಲಸ ಆಗ್ತದೆ, ಆತ್ಮೀಯವಾಗಿ ಏನೋ ಅವ್ರ ಕೈಲಾದಷ್ಟು ಕಾನೂನಿನ ಏನೇನು ಕೆಲಸ ಇದೆ ಅವ್ರು ಮಾಡ್ಕೊಡ್ತಾರೆ ಸರ್. ಎಲ್ಲರೂ ನನಗೇನು ಯಾರೇನು ಹೊಸಬ್ರೇ ಇಲ್ಲ. ನಾನು ಇವ್ರು ಹೇಳೋದಂಗೆ, ನಮ್ಮ ಪ್ರಭಾಕರ್ ಹೇಳೋದಂಗೆ 2 ಟರ್ಮ್ ಇಲ್ಲಿ ದೇವನಹಳ್ಳಿ ಕೆಲಸ ಮಾಡಿದೆ. ಒಂದು ಯಾವುದೋ ಒಂದು ಸೂಕ್ಷ್ಮವಾಗಿ ಇದ ಕೆಲಸನ ಒಂದು ದಿವಸ ನನ್ನ ಗಮನಕ್ಕೆ ತಂದು ವಿಜಯಪುರದಾಗ, ಆಯ್ತು ಬಾಬು ನಾನೇ ಬರ್ತೀನಿ ರೆಡಿ ಅಂತ ಹೇಳಿದೆ. ಸೊ ಬಂದ ಮೇಲೆ ಹಿಂಗೆ ಮಾಡಬೇಕು ಅಂತ ಹೇಳಿದೆ. 2 ನಿಮಿಷದಲ್ಲಿ ಅದನ್ನ ಸಾಲ್ವ್ ಮಾಡಿ ಹಂಗೆ ಬಂದೆ. ಸೊ ಅವತ್ತು ಹೇಳಿದ್ರು, ಸರ್ ಇಲ್ಲ ಸರ್ ಇನ್ನೂ ಸ್ವಲ್ಪ ನಿಮ್ಮ ಹತ್ರ ಕಲಿಯೋದು ಜಾಸ್ತಿ ಇದೆ ಅಂತ. ನನ್ನ ಹತ್ರ ಕಲಿಯೋದಲ್ಲ, ರೈತರ ಹತ್ರ ಮತ್ತು ಜನರ ಹತ್ರ ಕಲಿಯೋದು ಜಾಸ್ತಿ ಇದೆ ನಾವು. ಸೊ ಅದರಿಂದ ನಾವು ಎಷ್ಟು ಇನ್ವಾಲ್ವ್ ಆಗ್ತೀವೋ ಅಷ್ಟು ತಿಳ್ಕೊಡ್ತೀವಿ, ಅಷ್ಟು ನಾವು ಕೆಲಸನ ಮಾಡ್ತೀವಿ ಮತ್ತು ಜ್ಞಾನನ ನಾವು ತಗೊಳ್ತೀವಿ ಅಂತ ಅವ್ರಿಗೆ ಸಲಹೆ ಕೊಟ್ಟಿದ್ದು. ಮತ್ತು ಅವರು ಕೆಲಸದಲ್ಲಿ ನಾವು 2 ಮಾತು ಹೇಳೋದ್ರಲ್ಲಿ ಅಂದ್ರೆ ಎಷ್ಟು ಇನ್ವಾಲ್ವ್ ಆಗ್ತಾರೆ, ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಮತ್ತು ಸಾಕಷ್ಟು ವಿಚಾರಿಸ್ತಾರೆ. ಈಗ ನಂದೇನಾನ ನಾನು ಇಲ್ಲ ಬಾಬು ಹಿಂಗ ಅಂತಂದ್ರೆ ಇನ್ನೊಬ್ರು ರಾಮಕೃಷ್ಣಪ್ಪ ಹಿಂಗಿದೆ, ಇದನ್ನ ಏನ್ ಮಾಡೋಣ ಅಂತ ಹೇಳ್ತಾರೆ. ಅಂದ್ರೆ ವಿಷಯನ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ತಿಳ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ಮಾಡಿದ್ದಾರೆ. ಈಗ ನಮ್ಮ ತಾಲೂಕಲ್ಲಿ ಎಲ್ಲ ನಮ್ಮ ರೇಷ್ಮೆ ಬೆಳೆಗಾರರು ಆಗ್ಬೋದು, ಪೊಲೀಸ್ ಆಗ್ಬೋದು, ಮತ್ತು ನಮ್ಮ ಅವ್ರ ಸಹೋದ್ಯೋಗಿ ಮಿತ್ರರಾಗಿರ್ಬೋದು, ಅವ್ರನ್ನೆಲ್ಲಾನು ಜೊತೆಗೂಡಿ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಕೆಲಸಕ್ಕೆ ಈ ಸಾಕ್ಷಿ ತಾವೆಲ್ಲ ಏನು ಬಂದಿದ್ದೀರಿ, ತಾವೆಲ್ಲ ಸಾಕ್ಷಿಯಾಗಿದ್ದೀರಿ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ನಿನ್ನೆ ಫೋನ್ ಮಾಡಿದಾಗ ಸಾರ್ ಯಾಕೋ ಬೇಜಾರಾಗ್ತಾ ಇದೆ ಸರ್ ಅಂತ. ಬೇಜಾರಾಗೋದಲ್ಲ, ಇದು ಫಿಕ್ಸ್ ಆಗಿರ್ತದೆ. ನಾವು ಕೆಲಸಕ್ಕೆ ಸೇರಿದ ದಿವಸನೇ ಫಿಕ್ಸ್ ಆಗಿರ್ತೈತೆ, ನಾವು ಇಷ್ಟನೇ ತಾರೀಕು ಇಷ್ಟನೇ ದಿವಸನೇ ಇವತ್ತೇ ರಿಟೈರ್ಡ್ ಆಗಬೇಕು ಅಂತ. ಸೊ ಅದಕ್ಕೆ ಬೇಜಾರ ಮಾಡೋಕ್ಕೆ ವಿಷಯ ಅಲ್ಲ. ಸೊ ನೀನು ಕೊಡುಗೆ ಕೊಟ್ಟಿದ್ಯಾ, ಕೆಲಸ ಮಾಡಿದ್ಯಾ, ಸಹಾಯ ಎಲ್ಲರೂ ಸಹಾಯ ಮಾಡಿ ಇದನ್ನ ಸೇವೆನ 4 ಜನಕ್ಕೆ ಹಂಚಿದ್ಯಾ, ನೀನು ಬೇಜಾರ ಮಾಡ್ಕೋಬೇಡ. ಇನ್ನೂ ಈಗ ಈ ವೃತ್ತಿಯಿಂದ ಬೇರೆ ವೃತ್ತಿಗೆ ನೀನು ಹೋಗ್ತೀಯ, ಇಲ್ಲೇನು ಸುಮ್ಮನೆ ಇರೋದಿಲ್ಲ, ನೀವು ಬೇರೆ ಯಾವ್ದಾದ್ರು ಇಟ್ಕೊಳ್ತೀರಿ. ಆಗ್ಲೇ ಹೇಳೋದು ನನಗೊಂದ್ಸಾರಿ ನಮ್ಮ ರಾಮಕೃಷ್ಣಪ್ಪ ಅವರು ಹೇಳಿದ್ರು, ಸರ್ ಏನು ರಾಮಕೃಷ್ಣಪ್ಪ ನೀವು ಓಡಾಡ್ತಾರೆ ಗಾಡಿಯಲ್ಲಿ ಬರೀ ಬೈಕಲ್ಲಿ ಅಂತ. ಸರ್ ಹಂಗಲ್ಲ ಸರ್, ಇನ್ನ ಇರ್ರಿ ಅವರು ಅವ್ರ ರಾಜಸ್ಥಾನಕ್ಕೆ ಏನೋ ಬೈಕಲ್ಲೇ ಹೋಗ್ಬೇಕು ಅಂತ ಪ್ಲಾನ್ ಹಾಕೊಂಡವ್ರೆ ಅಂತ ಹೇಳಿದ್ರು. ಏನು ಬೈಕ್ ಪ್ರಿಯರೋ ಇವರು ಅಂತ ರಾಜಸ್ಥಾನದಲ್ಲಿ ಹೆಂಗ್ ಹೋಗ್ತಾರೆ,
ಹೆಂಗ್ ಹೋಗ್ತಾರೆ ಅಂತಂದ್ರೆ ಅವ್ರು ಹೇಳಿದ್ರೆ ಇಲ್ಲ ಸರ್ ಏನೇನ್ ಬೇಕೋ ಎಲ್ಲಾನು ಕಟ್ಕೊಡ್ತಾರೆ ಒಂದ್ ಇದರಲ್ಲಿ ಬ್ಯಾಗಲ್ಲಿ ಕಟ್ಕೊಂಡು ಹೋಗ್ತಾ ಇರೋದೇನೆ. ಸೊ ಎಲ್ಲಿ ಟೈಮ್ ಆಗ್ತೈತೆ ಅಲ್ಲಿ ಒಂದ್ ಜಾಗ ನೋಡ್ಕೊಳ್ತಾರೆ, ಅಲ್ಲಿ ಇರ್ತಾರೆ, ಇದು ಮಾಡ್ತಾರೆ. ಹಂಗೆ ಅವ್ರೊಂದು ಛಲ ಇದೆ, ವರ್ಕ್ ನಲ್ಲಿ ಒಂದು ಒಳ್ಳೆ ತೊಡಗಿಸ್ಕೊಡ್ತಾರೆ, ಕೆಲಸ ಮಾಡಿದ್ದಾರೆ. ಸೊ ಎಲ್ಲರೂ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ನನಗೆ ಪರಿಚಯ ಆಗಿದೆ ಇಲ್ಲಿ ಬಂದ್ಮೇಲೆ. ಅವರ ನಿವೃತ್ತಿ ಜೀವನ ನಾಳೆ ನಿವೃತ್ತಿ ಆಗ್ತಾ ಇದ್ದಾರೆ. ಅವರು ಬೈಕಲ್ಲೂ ಹೋಗಲಿ, ಆದರೆ ಕುಟುಂಬಕ್ಕೆ ಸ್ವಲ್ಪ ಸಮಯ ಮೀಸಲಿಡ್ಲಿ ಅಂತ ನಾನು ವೈಯಕ್ತಿಕವಾಗಿ ಅವರಿಗೆ ಕೇಳ್ಕೊಳ್ತಾ ಈ ಒಂದು ಸಮಾರಂಭಕ್ಕೆ ಬೀಳ್ಕೊಡುಗೆ ಸಮಾರಂಭಕ್ಕೆ ನನ್ನನ್ನು ಕರೆಸಿ ಎರಡು ಮಾತನ್ನು ಮಾತನಾಡಿಸಿ ಅವಕಾಶ ಮಾಡಿಕೊಟ್ಟ ಎಲ್ಲ ಗಣ್ಯರಿಗೆ ಬಂಧುಗಳಿಗೆ ಸರ್ವರಿಗೂ ಹೊಂದಿಸಿ ನಾನು ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ಅಂತ. ಬಹುತೇಕರು ನನ್ನ ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ. ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಅಂತ. ಹೆಡ್ ಆಫೀಸ್ನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಬಾಬು ಅವ್ರ ಬಗ್ಗೆ ಇದುವರೆಗೆ ಸಾಕಷ್ಟು ಮಾತಾಡಿದ್ದಾರೆ. ಮಂಡ್ಯ ಶಿವಣ್ಣ ಮಾತಾಡಿದ್ರೆ, ಎಲ್ಲರೂ ಮಾತಾಡಿದ್ದಾರೆ. ಅವ್ರ ಕಾರ್ಯವೈಖರಿ ಬಗ್ಗೆ ಮಾತಾಡಿದ್ರೆ ಅದನ್ನೇ ಮಾತಾಡೋದು ಬೇಡ. 2 ಪಾಯಿಂಟ್ ಇಟ್ಕೊಂಡು ಮಾತಾಡಬೇಕು ಅಂತ ಬಂದಿದ್ದೆ. ರಾಮಕೃಷ್ಣ ಸಾಹೇಬರು ಒಂದು ಪಾಯಿಂಟ್ ಆ್ಯಡ್ ಮಾಡಿದ್ರು, ಅದನ್ನು ಸೇರಿಸ್ಕೊಂಡು ಬರ್ತೀನಿ. ಮೊದಲನೇದಾಗಿ ನಾನು ನೇರ ಅವ್ರ ಜೊತೆ ಕೆಲಸ ಮಾಡಿಲ್ಲ ಅಂತಂದ್ರೆ ಅವ್ರ ಒಡನಾಟ ನನ್ನ ಜೊತೆ ಇದೆ. ಸಾಕಷ್ಟು ಬಾರಿ ಅವ್ರ ಜೊತೆ ಒಡನಾಟ ಇರೋದ್ರಿಂದ ಅವ್ರ ಬಗ್ಗೆ ನಾನು ತಿಳ್ಕೊಂಡಿರೋದನ್ನ ಹೇಳ್ತಾ ಇದ್ದೀನಿ. ನರೇಂದ್ರ ಬಾಬು ಅವ್ರ ಜ್ಞಾಪಕಗಳು ನನಗೆ ನೀವೆಲ್ಲ ನೋಡಿರ್ಬೋದು, ದೂರದರ್ಶನದಲ್ಲಿ ತಟ್ಟಂತ ಹೇಳಿದ ಒಂದು ಕಾರ್ಯಕ್ರಮ ಬರುತ್ತೆ, ನಾ ಸೋಮೇಶ್ವರ ಅಂತ. ಕೇಳಿದ್ರ? ನೋಡಿದ್ರು. ಕನ್ನಡವನ್ನ ಅತ್ಯಂತ ಸ್ಫುಟವಾಗಿ, ಸ್ಪಷ್ಟವಾಗಿ, ನೇರವಾಗಿ, ನಿರರ್ಗಳವಾಗಿ, ಯಾವುದೇ ತಪ್ಪಿಲ್ಲದಂತೆ ಮಾತಾಡ್ತಾರೆ. ಅವ್ರು ಬಿಟ್ರೆ ಇವರೇ ಸ್ಪಷ್ಟವಾಗಿ ಮಾತಾಡ್ತಾರೆ. ಅನಾವಶ್ಯಕವಾಗಿ ಏನಾದ್ರು ಕೂತ್ಕೊಂಡು ಬಾಬಣ್ಣ ಅದು ಇದು ಅಂತಂದ್ರೆ, ನೀವು ನನ್ನ ಜೊತೆ ಮಾತಾಡಿದ್ದು ಸಾಕು, ನೀವು ಇಲ್ಲಿ ಹೊರಡಬಹುದು ಅಷ್ಟೇ. ಸತ್ಯ ಹೇಳ್ತಿದ್ರಲ್ಲ, ಸ್ಟಾರ್ಟಿಂಗ್ ನೋಡಿದಾಗ ಭಯ ಆಗ್ತಿತ್ತು. ಹೇಗೆಂದ್ರೆ ಈ ಸಿನಿಮಾಗಳಲ್ಲಿ ವಿರೋಧಿಗಳಿರ್ತಾರಲ್ಲ, ಅವ್ರನ್ನ ಎಲ್ಲರೂ ಕೆಟ್ಟವರು ತಿಳ್ಕೊತಾರೆ. ಆಕ್ಚುಲಿ ಹೃದಯದಲ್ಲಿ ಅವರೇ ಒಳ್ಳೆಯವರು. ಹಾಗೆ ನೋಡಕ್ಕೆ ಅವ್ರು ಹಂಗಿದ್ರು ಹೃದಯದಲ್ಲಿ ಬಹಳ ಒಳ್ಳೆಯವರು. ಹಾಗಾಗಿ ಇದೊಂದು ಪಾಯಿಂಟ್ ಇತ್ತು. ಎರಡನೇದು, ರಾಮಕೃಷ್ಣ ಸರ್ ಹೇಳಿದ್ರು ಅವ್ರಿಗೆ ಬೈಕ್ ಹುಚ್ಚು ಅಂತ ಅಂದ್ಬಿಟ್ಟು. ಇದು ಸ್ವಲ್ಪ ಸುಮ್ಮನೆ ಗುಮರಿ ಕಡೆ ಎಡೆ ಮಾಡುತ್ತೆ, ನಾವು ತಿಳ್ಕೊಂಬಾರ್ದು ಅಂತ. ಹಿಂದೆ RX ಬೈಕಲ್ಲಿ, ಮೋಟರ್ ಸೈಕಲ್ ಇಲ್ಲ ಮಾಡ್ತಿದ್ರು ಅಂತಂದ್ರೆ ಅದು ಕೆವಿನಲ್ಲಿ ಏನು ಅಂತ ನೀವೇ ನಿಮ್ಮ ಭಾಷೆ ಮೂಲ ನನ್ನ ಕೆಲಸ ನಾನು ಹೇಳ್ತೇನೆ, ಮಾಡ್ದಲ್ಲಿ ಹೇಳಿ ಹೇಳೋದು ರಾಜಸ್ವ ಮುಖ್ಯಮಂತ್ರಿ ನೋಡಿ ಅಂತ ಎಲ್ಲರಿಗೂ ಮುಖ್ಯವಾಗಿ ಬಹಳ ಮಾಡಿದ್ರೆ ಭಾಷೆ ಆಗ್ಬೋದು. ನಿಜಕ್ಕೂ ನೀವು ನಂತರ ಇವರು ರಿಟೈರ್ ಆಗ್ತಾರೆ ವರ್ಷ ಅಂತ ಹೇಳ್ತಾರೆ. ನನಗೆ ಇನ್ನೂ 5 ಸರ್ವಿಸ್ ಇದೆ ಹೇಳ್ತೀನಿ. ಅವ್ರು ಮೊದಲು ಪರಿಚಯಿಸಿದ್ರು, ನನಗೆ ಗೊತ್ತಾಗಿಲ್ಲ ಸಾಕು, ಇನ್ನೂ ಸ್ವಲ್ಪ ಅಭ್ಯಾಸ ಕೇಳ್ತೀನಿ. ಏಕಾಗ್ರತೆ ಮಾತು ಕೇಳ್ತೀನಿ, ನಾನು ವರ್ಕಿಂಗ್ ಅಲ್ಲ ಕಂಡಲ್ಲ. ಸೊ ಹಾಗಾಗಿ ಸಾಹೇಬ್ರೆ, ನಿಮ್ಮ ಇಷ್ಟೇ ಹುಟ್ಟಿರುವಂತ ನಿಮ್ಮ ಅಥವಾ ಮಾಡ್ಕೊಡ್ತೀವಿ ಹಾಗಾದ್ರೆ ನೀವು ಎಲ್ಲರೂ ಮೋಟರ್ ಸೈಕಲ್ ಓಡಿಸೋದನ್ನ ರಾಜಸ್ಥಾನದಲ್ಲಿ ಓಡಾಡ್ಸೋದೇ ಕಷ್ಟ. ರಾಜಸ್ಥಾನದಲ್ಲಿ ಮೋಟರ್ ಸೈಕಲ್ ಓಡಿಸೋದು ಕಷ್ಟ. ಸಂಪೂರ್ಣವಾಗಿ ಬಹುಮತ ಸಾಹೇಬ್ರೆ, ತುಂಬಾ ಅಭಿಮಾನ ಆಯಿತು. ನಮ್ಮ ಕಡೆ ನಾನು ಕೇಳಿದೆ, ನೋಡಿದ್ದೆ, ನಿಮ್ಮ ನಿವೃತ್ತಿ ಜನ ಅಷ್ಟು ರೋಚಕವಾಗಿ ಆಗಿದೆ. ಸೇವೆ ಅಂತ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ನಾನು ನಾನು ಈ 36 ವರ್ಷಗಳಲ್ಲಿ ಅವರಿಂದ ಕೂಡ ಅವರಲ್ಲಿ ಇನ್ಫಿಯಾರಿಟಿ ಸೆನ್ಸೇ ಇರಲಿಲ್ಲ. ಹಾಗಾಗಿ ಅವತ್ತು ನಾನು ಈಗಲೂ ಕೂಡ ಸಾಯವನ್ನ ಅವರು ಪೂಜ್ಯ ತಂದೆ ಕೊಡುವಂತ ಗೌರವ ಕೊಡ್ತೀನಿ. ಜೊತೆಗೆ ಅವ್ರಿಗೆ ಒಂದು ಕೊರತೆ ಕಾಣ್ತಾ ಇದೆ, ಅದನ್ನ ಹೇಳಿದ್ರೆ ಸಾಹೇಬರು ಬೇಜಾರು ಮಾಡ್ಕೊಳ್ತಾರೆ. ನಾನು ಮತ್ತೆ ನಮ್ಮ ಯಲಂಕ ಇವಾಗ ನಿಯೋಜಿತ ಎಲ್ಲಿಯೂರು SCO ಅವರು ನಮ್ಮ ಬಾಬು ಸಾರು ಅವರು ಮಗಳಿಗೋಸ್ಕರ ಒಂದು ಗಂಡು ನೋಡಿ ಬಹಳ ಬಂದಿತ್ತು. ಸಾಹೇಬರು ನಾವೆಲ್ಲ ಹೊರಗಿದ್ವಿ ಒಂದು 2-3 ಸಾರಿ ವರ್ಷ ಆದ್ಮೇಲೆ ಭಾಳ ನಡೆಯಿತು. ಸಾಹೇಬರು ನಾನು ಹೇಳೋದು. ಹಾಗಾಗಿ ಯಾವಾಗಲೂ ನೀವು ನಿಮ್ಮ
ಜೊತೆ ನಾವು ಯಾವಾಗಲೂ ಇರ್ತೀವಿ ಸರ್. ನಿಮ್ಮ ನಿವೃತ್ತಿ ಜೀವನ ಚೆನ್ನಾಗಿರಲಿ ಅಂತ ನಾನು ಆಶಿಸುತ್ತಾ ನಮ್ಮ ಒಡನಾಟ ಹೀಗೆ ಇರಬೇಕು. ಜೊತೆಗೆ ಕೊನೆಯದಾಗಿ ನಮ್ಮ ಭೋಜಣ್ಣ ಸಾಹೇಬರು ಡಿ ಡಿ ಆದಾಗ ನಾನು ಅಭಿನಂದನೆ ಇರಲಿಲ್ಲ, ಇವತ್ತೊಂದು ಅವಕಾಶ ಸಿಕ್ಕಿದೆ. ಸಾಹೇಬರು ಕೂಡ ನಮ್ಮ ಬಾಬು ಸರ್ ಅವರು ನಿವೃತ್ತಿ ಜೀವನ ಚೆನ್ನಾಗಿರ್ಲಿ ಸರ್. ಯಾಕೆಂದ್ರೆ ನನಗೆ ಸಿಗ್ತಾನೆ ಇರ್ತಾರೆ, ನನ್ನ ತಂಗಿ ಮನೆ ಇರ್ತಾರೆ, ಸಾಹೇಬರು ಸಿಗ್ತಾ ಇರ್ತಾರೆ. ಚೆನ್ನಾಗಿರ್ಲಿ ಸರ್. ನಿಮ್ಮ ಕುಟುಂಬ ನಿಮ್ಮ ಜೊತೆ ನಾವು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನ್ನಪೂರ್ಣ. ನಾನು ಸಣ್ಣ ಇದ್ದಾಗ ಹೇಳ್ತಿದ್ದು ಒಂದೇ ಮಾತು, ನಾವೇನೇ ಇದ್ರು ಕೆಲಸ ಮಾಡೋಕ್ಕೆ ಇರೋದು ಲೀಡರ್ಶಿಪ್ ಕ್ವಾಲಿಟೀಸ್ ನಮ್ಮಲ್ಲಿ ಇಲ್ಲ ಅಂತ. ಈಗ ನೋಡಿದ್ರೆ ಎಷ್ಟು ಲೀಡರ್ಶಿಪ್ ಅವರ ಗ್ರೋತ್ ಪ್ರೊಫೆಷನಲ್ ಕರಿಯರಲ್ಲಿ ಎಷ್ಟು ಮುಂದೆ ಬಂದಿದ್ದಾರೆ ಅಂತ ಇವತ್ತು ಗೊತ್ತಾಗತ್ತೆ. ಹೇಳಿದ್ರು ತುಂಬ ಕೇಳ್ತೀನಿ, ಬಟ್ ಅದು ಅಷ್ಟು ಗೊತ್ತಿರಲ್ಲ. ಬೇರೆಯವ್ರು ಹೇಳಿದಾಗೇ ಒಂದು ಗೊತ್ತಾಗಲ್ಲ. ಇವತ್ತು ಗೊತ್ತಾಯ್ತು ಅವರಲ್ಲೂ ಇದೆ, ಇವಾಗ ನನ್ನಲ್ಲೂ ಅದು ಹಾಕೋಬೋದು ಅಂತ ಇವತ್ತು ಗೊತ್ತಾಯ್ತು. ಅವರಿಗೆ ಕೆಲಸ ಎಷ್ಟು ಇಷ್ಟನೋ ಅಷ್ಟು ಅವರಿಗೆ ಬೈಕ್ ರೈಡಿಂಗ್ ಕೂಡ ಅಷ್ಟೇ ಇಷ್ಟ. ಪ್ಲ್ಯಾನ್ ಬಂದು ಬಿಹಾರ್ಗೆ ಹೋಗ್ಬೇಕು ಅಂತ 10 ಇಯರ್ಸ್ ಆಲ್ಮೋಸ್ಟ್ ಆಯಿತು ಬಿಹಾರ್ಗೆ ಹೋಗ್ಬೇಕು ಅಂತ. ಮೊನ್ನೆ ಲಾಸ್ಟ್ ವೀಕಲ್ಲಿ ಮಾತಾಡ್ಕೊಂಡಿದ್ವಿ, ಬಿಹಾರ್ಗೆ ಹೋಗ್ಬೇಕು, ಹಿಂಗಾದ್ರೂ ಮಾಡಿ ಹೋಗಲೇಬೇಕು. ಬೈಕ್ ಆಮೇಲೆ ಬೈಕ್ ಒಂದು ತಗೋಬೇಕು ಅಂತ. ಬೈಕ್ ಮೊನ್ನೆ ಒಂದು ತಗೊಂಡಿದ್ದಾರೆ, ಇನ್ನೇನಿರ್ಬೇಕು. ಮೊನ್ನೆ ಜಾನ್ವರಿನಲ್ಲಿ ತಗೊಂಡು ಇವಾಗ ಮತ್ತೆ ತಗೋಬೇಕು ಅಂತ ನೋಡ್ಬೇಕು. ಎರಡು ದಿವಸದಿಂದ ನಾವು 4 ಪೇಜು ಡ್ರಾಫ್ಟ್ ರೆಡಿ ಮಾಡ್ಕೊಂಡಿದ್ದೀವಿ, ಮಾತಾಡ್ತೀವಿ. ಈಗ ಮಾತಾಡ್ಲಿಕ್ಕೆ ನಮ್ಮ ಕೈ ಸಾಧ್ಯ ಇಲ್ಲ, ಮನಸ್ಸು ತುಂಬ ತುಂಬಿದೆ. ನಾನು ತುಂಬ ಸಂತೋಷ. 2015ರಲ್ಲಿ ನಾನು ಬೀರ್ಪುರ್ ಬಂದಾಗ ನಮ್ಮ ಗೋವಿಂದಪ್ಪ ಅವರು ನನ್ನನ್ನು ಕ್ಷೇತ್ರ ಮಟ್ಟಕ್ಕೆ ಕರ್ಕೊಂಡು ಹೋದರು, ರೈತರೊಂದಿಗೆ ಪರಿಚಯ ಮಾಡಿಸಿದ್ರು. ಅವರು ಸಿಕ್ಕಿದ್ದಂಥ ಮನ್ನಣೆಯನ್ನು ನಾನು ಗಮನಿಸ್ತಾ ಇದ್ದೆ. ಅದರ ರುಚಿನ ನಾನು ಪಡಿಲೇಬೇಕು ಅಂತೇಳಿ ಅವ್ರ ಹಿಂದೆ ಅವ್ರ ಜೊತೆಯಲ್ಲಿ ಬಹಳ ವಿಜಯಪುರದಲ್ಲಿ ಫೀಲ್ಡ್ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ರು. ರೇಷ್ಮೆ ಬೆಳೆಗಾರ ಮನೆಗೆ ಹೋಗೋದಕ್ಕೆ ಶುರು ಮಾಡಿದ್ರು. ಆವಾಗ ನಮಗೆ ಗೊತ್ತಾಯಿತು, ರೇಷ್ಮೆ ಬೆಳೆಗಾರ ಯಾವುದೇ ಬೆಳೆಗಾರರನ್ನು ಅವ್ರ ಮನೆ ಹತ್ರ ಅವ್ರ ತೋಟಕ್ಕೆ ಹೋದರೆ ಅವ್ರು ಎಷ್ಟು ಖುಷಿ ಪಡ್ತಾರೆ ನಮ್ಮನ್ನು ನೋಡಿ. ಅವರು ನಮ್ಮಿಂದ ಬಯಸೋದೇನಿರುತ್ತೆ, ನಮ್ಗೇನು ಅಧಿಕಾರ ಇದೆ, ಯಾವುದೋ ಒಂದು ಸಹಾಯಧನನೋ ಸೋಂಕು ನಿವಾರಣೆ ಕೊಟ್ಟರೆ ಅವ್ರು ಎಷ್ಟು ಸಂತೋಷ ಪಡ್ತಾರೆ ನಮ್ಮ ಬಗ್ಗೆ ಅನ್ನೋದನ್ನ ನಮಗೆ ಜೀವನದಲ್ಲಿ ಚೆನ್ನಾಗಿ ಅರ್ಥ ಆಯಿತು. ನಮಗೆ ಕೊಟ್ಟು ಸರ್ಕಾರ ಕೊಟ್ಟಂಥ ಅಧಿಕಾರವನ್ನು ಏನಾದರೂ ಸವಲತ್ತು ಕೊಡೋದು ರೈತರ ಜೀವನ ತುಂಬ ಕಷ್ಟ. ಅಂಥದ್ರಲ್ಲಿ ಸರ್ಕಾರದ ಯೋಜನೆಗಳನ್ನು ಅವರು ತಲುಪಿಸಿದ್ರೆ ಭಾಳ ಖುಷಿ ಪಡ್ತಾರೆ. ಅವ್ರು ಯಾವತ್ತೂ ನಾವು ದುಃಖವಾಗಿ ನಿಂತ್ಕೊಳ್ಳೋಣ, ಅದು ನನಗೆ ತುಂಬ ಚೆನ್ನಾಗಿದೆ. ಅದಕ್ಕೆ ನನ್ನ ಸಹೋದ್ಯೋಗಿಗಳಾದಂಥ ಗೋವಿಂದಪ್ಪ ಅವರಿಗೆ ಹೋಗಿ ವಿಜಯಪುರದಲ್ಲಿ ಅವರಿಂದ ನಾನು ಸಾಕಷ್ಟು ಕಲ್ತ್ಕೊಂಡೆ. ಹಾಗೆ ನಮ್ಮ ಭೋಜಣ್ಣ ಸರ್ ಹೇಳಿದ್ರು, ನಾನು ಕೆಲಸಕ್ಕೆ ಸೇರಿದೆ 2ನೇ ದಿವಸಕ್ಕೆ ನನಗೆ ಒಬ್ಬ ರೈತರಿಂದ ಒಳ್ಳೆಯ ಗಂಡಾಂತರನೇ ಬಂತು. ನನಗೆ ಅನುಭವ ಇರಲಿಲ್ಲ, ಕಳಿಸ್ದೆ ಬಂದು ನನ್ನ ಗಂಟೆ ಬಂದು 4 ಗಂಟೆವರೆಗೂ ಪಂಚಾಯತಿ ಮಾಡಿ ಕಳಿಸಿದ್ರು. ಎಷ್ಟು ಸಿಂಪಲ್ ಆಗಿ ಮಾಡಿದ್ರು ಅಂತಂದರೆ ನನಗೆ ಆಮೇಲೆ ಗೊತ್ತಾಯಿತು, ನಮ್ಮ ಗೋವಿಂದಪ್ಪನೇ ನಾನು ಸುಮ್ಮನೆ ತಪ್ಪು ಹೇಳಿದ್ರು. ರೈತರಿಗೆ ಏನು ಒಂದು ನಿರೀಕ್ಷೆ ಕೊಟ್ಟರೆ ಏನೂ ಆಗಲ್ಲ, ತಕ್ಷಣ ಹೋಗ್ತಾರೆ. ಇದನ್ನ ನೋಡಿ ಸರ್ ರೂಲ್ಸ್ ಪ್ರಕಾರ ಹೇಗಿದೆ ಕೊಡಬಾರ್ದು ಅಂತಂದ್ಬಿಟ್ಟು ನಾನು ಸ್ಟಿಕಾನ್ ಹಾಕಿದ್ದೆ. ಭೋಜನವ್ರು ಬಂದರು, ಅದನ್ನು ಭಾಳ ಸಲೀಸಾಗಿ ನಿವಾರಣೆ ಮಾಡ್ತಿದ್ರು. ಆವತ್ತು ನನಗೆ ಅದೊಂದು ಅನುಭವ. ಅವ್ರು ಏನು ಹೇಳಿದ್ರು, ರೈತರು ಬಂದರೆ ಮೊದಲು ಕುಂಡ್ರಿಸಿ ಮಾತಾಡಿ, ಬೇಕಾದಷ್ಟು ಅನುಭವವಾಯಿತು. ಅವ್ರು ನಮ್ಮ ಕಚೇರಿಗೆ ಎಷ್ಟೇ ಏದುಷ್ಟು ಬಿಟ್ಕೊಂಡು ನನ್ನ ಮೇಲೆ ಜೋರಾದ ಬಂದರು, ನಮ್ಮ ಸಿಬ್ಬಂದಿಗಳ ಮೇಲೆ ಬಂದ್ರು 5 ನಿಮಿಷ ಅವ್ರನ್ನ ಹೆಚ್ಚಿಗೆ ಮಾತಾಡ್ತಾರೆ, ನೀರೇ ಕೊಡ್ತಾ ಇದ್ರು. 5 ನಿಮಿಷ ನೀರು ಕುಡಿದು ಅವ್ರನ್ನ ನಾನು ಸಮಾಧಾನ ಮಾಡೋಷ್ಟರಲ್ಲಿ ಅವ್ರಿಗೆ ಏನು ಕೋಪ ಇತ್ತು ನಿವಾರಣೆ ಆಗಿರೋದು. ನಾವೇನು ಮನೆಯಿಂದ ತಂದು ಕೊಡ್ತಾ ಇರಲಿಲ್ಲ, ಅವ್ರನ್ನೆಲ್ಲ ಚೆನ್ನಾಗಿ ಕೇಳಿ ತಿಳ್ಕೊಂಡು ಏನಪ್ಪ ಸಮಸ್ಯೆ ಈ ಥರ ಪರಿಹಾರ ಮಾಡೋಣ, ಈ ಥರ ಹೇಳ್ತೀನಿ ಟೈಮು ಮೀಟಿಂಗ್ ಟೈಮು ಅಂತ ಸಮಾಧಾನ ಕಲಿಸಿದಾಗ ಅವ್ರು ಹೋಗಿದ್ದಾರೆ. ಆ ಮಾತನ್ನು ಉಳಿಸ್ಕೊಂಡಿದ್ವಿ, ಕೊಟ್ಟಿದ್ದೀವಿ ಅವರಿಗೆ ಸಾಕಷ್ಟು
ಈ ರೀತಿಯ ಒಂದು ಹೆಸರನ್ನು ತಗೊಳ್ತಾ ಬರ್ತಾ ಇದ್ವಿ. ವಿಜಯಪುರದಲ್ಲಂತೂ ನಾನು ರೈತರೊಂದಿಗೆ ನನ್ನ ಸಂಪರ್ಕ ತುಂಬ ಚೆನ್ನಾಗಿತ್ತು. ನಾನು ತುಂಬ ಖುಷಿ ಕೊಟ್ಟಂಥ ಕೆಲಸ ಅದನ್ನು ನಾನು ತುಂಬ ಎಂಜಾಯ್ ಮಾಡಿದಂಥ ನನಗೆ ಲೋಕೇಶು, ಗೋವಿಂದಪ್ಪ, ನಮ್ಮ ನಾಗರಾಜು ಒಳ್ಳೆ ಟೀಮ್ ಇತ್ತು. ಎಷ್ಟು ಕಷ್ಟ ಎಷ್ಟು ಸುಖ ಪಟ್ವಿ ಅಂತ ನಮ್ಗೆ ಗೊತ್ತಿದೆ. ಆ ದಿನ ಮತ್ತೆ ಬರೋದೇ ಇಲ್ಲ. ಅಲ್ಲಿಂದ ಎಲಿಯೂರು ಚಾರ್ಜ್ ಬಂತು. ಎಲಿಯೂರಿನಲ್ಲೂ ಹಲವಾರು ವರ್ಷದಿಂದ ಈಗಲೂ ಯಾರೂ ಇಲ್ಲ. ಸೋಮಶೇಖರ್ ಅದೇ ಕಾರ್ಯಕ್ರಮ ದೇವದ ಕಾರ್ಯಕ್ರಮ ಅದಾದ ನಂತರ ದೇವರಿಗೆ ಬಂದು ಚಾರ್ಜು, ಅಲ್ಲಿಂದ ಮತ್ತೆ ಎಲ್ಲ ಅದರಲ್ಲೂ ಏನು ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ, ನಮ್ಮ ಭೋಜನ ಅವರು ಹೇಳ್ಕೊಟ್ಟಿದ್ದಾರೆ ಎಕ್ಸಾಂಪಲ್, ಅದನ್ನು ಇವತ್ತು ಚಾಚು ಕೊಟ್ಟು ನಾನು ಮಾಡ್ತೀನಿ. ಬಂದ್ರೂ ಅವ್ರನ್ನ ನಿವಾರಿಸುವಂಥ ಒಂದು ವಿಷಯಗಳು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಏನು ರೈತರಿಗೆ ಕೂರಿಸಿ ಮಾತಾಡಿ ಒಳ್ಳೆಯ ನಗ್ನಗ್ನ ಮಾತಾಡಿಸಿ ಅವ್ರು ಸಮಾಧಾನ ಹೊಂದ್ತಾರೆ. ಇದು ಒಂದು ನಮ್ಮ ಯಶಸ್ಸಿನ ಬಗ್ಗೆ. ಎರಡನೇದು ನಮ್ಮ ಪ್ರಭಾಕರ್ ನಾನು ದೇವನಹಳ್ಳಿ ಸಹಾಯಕ ನಿರ್ದೇಶಕರಲ್ಲಿ ಕೆಲಸ ಮಾಡಲು ಸಹಕಾರ ಮಾಡಲು ಅವಕಾಶ ನೀಡಿದ ಅವರಿಗೆ ನಾನು ನಿಜವಾಗ್ಲೂ ಶ್ರೀಗಳು. ಯಾಕಂದರೆ ಇವತ್ತಿಗೆ ಸರಿಯಾಗಿ ನಾನು ದೇವನಹಳ್ಳಿ ತಾಲೂಕಿಗೆ ಬಂದು 9 ವರ್ಷ ಆಗುತ್ತೆ. ಕಷ್ಟ ಇದೆ ಮಾರ್ಗದರ್ಶನ ಕಾಲ. ಅದಕ್ಕೆ ಈ ನನ್ನ ಪ್ರಯಾಣ ಉದ್ದಕ್ಕೂ ಹಲವಾರು ಜನ ಸಹಕಾರ ನೀಡಿದ್ರು. ಬಹಳಷ್ಟು ಜನ ನಮ್ಮ ರೇಷ್ಮೆ ಉಪನಿರ್ದೇಶಕರಿಂದ ಕಮಲಮ್ಮ ಅವರು ಅಷ್ಟೇ. ಅವರು ಯಾವತ್ತೂ ತುಂಬ ನಗ್ನಗ್ತಾ ನನ್ನ ಎಲ್ಲ ತಾಂತ್ರಿಕ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ. ಹಾಗೆ ನಮ್ಮ ಧನಂಜಯ ಅವರು ನಾನು ವಿಶೇಷವಾಗಿ ಹೇಳಿದರು. ಅವರು ನನಗೆ ಬಹಳಷ್ಟು ಸಹಕಾರ, ಬಹಳ ಸ್ನೇಹ, ವಿಶ್ವಾಸ ಈಗಲೂ ಹಾಗೆ ಇದೆ. ಒಂದೆರಡು ಮಾತಾಡಿದ್ದೀನಿ, ಚೆನ್ನಾಗಿದೆ. ಅದನ್ನೇನು ಇಟ್ಕೊಳ್ಬೇಡಿ. ಇನ್ನು ಸತೀಶ್ ಸಾಹೇಬರು ಹೊಸ ಪರಿಚಯ, ಒಳ್ಳೆಯ ಕೆಲಸಗಾರರು. ಅವರಿಂದ ನೋಡಿ ಕಲಿಯುವಂಥದ್ದು ಸಾಕಷ್ಟು. ಅವ್ರ ಕೆಲಸ ಕಾರ್ಯಗಳಿಗೆ ಗಮನಿಸಿದ್ರೆ ಭೂಷಣ್ ಪ್ರಭಾಕರ್ ಸಾಹೇಬ್ ಸಭೆ ಅಂತ ಅನಿಸುತ್ತೆ. ಗಿರಿಜಾಮ್ಮ ಮೇಡಮ್ ಅವರು ಭಾಳಷ್ಟು ಚರ್ಚೆಗಳು ಮಾಡ್ತಾ ಇದ್ದೀವಿ ಕೆಲಸಗಳ ಬಗ್ಗೆ ವಿಚಾರಗಳನ್ನು. ಅವರಿಗೆ ಭಾಳಷ್ಟು ತಿಳ್ಕೊಂಡು ನನಗೆ ಭಾಳಷ್ಟು ವಿಷಯಗಳನ್ನು ಹೇಳಿದ್ದಾರೆ. ನಾನು ಅದನ್ನು ತಗೊಂಡಿದ್ದೀನಿ. ಇಂಥದ್ದೊಂದು ಟೀಮು ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಅನ್ಕೋಬೋದು. ಅದೇ ರೀತಿ ನನ್ನ ದೇವನಹಳ್ಳಿ ವಿಭಾಗದಲ್ಲಿ ನಮ್ಮ ನೀರಾಜು ರಿಟೈರ್ಡ್ ಆದರೂ ಇವತ್ತು ಕೆಲಸ ನನ್ನ ಜೊತೆ ಮಾಡ್ತಾ ಇದ್ದಾರೆ. ಭಾಳ ಕಷ್ಟ ಸುಖಗಳು ಎಂಥದ್ದೋ ನಿಭಾಯಿಸ್ಕೊಂಡು ಬಂದಂಥ ಒಂದು ನೆನಪು ಚಂದ್ರಶೇಖರ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟು, ಪ್ರದೀಪ್ ಸಾಹೇಬರು, ಮಹೇಶ್ ಅವರು, ಸಿದ್ದಮ್ಮ ಇವರೆಲ್ಲ ನನಗೆ ನನ್ನ ಭಾಳ ಚೆನ್ನಾಗಿ ಸಹಕರಿಸಿ ಭಾಳ ಸ್ನೇಹ ಭಾವದಿಂದ ಇರೋದು ನಾನು ಇದಕ್ಕೂ ನಾಳೆ ಮುಂದಾಚೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಇನ್ನು ಮೇಘನ ಭಾಳ ಅಚ್ಚುಮೆಚ್ಚಾಗಿ ನಾನು ಕೆಲಸ ಮಾಡಿಕೊಟ್ಟು ಯಾಕೆ ಇಷ್ಟು ಸೌಮ್ಯವಾಗಿ ಎಷ್ಟು ದಯಾಭಕ್ತಿ ಹಲವಾರು ಪ್ರಯತ್ನಗಳು ಎಷ್ಟೋ ಚೆನ್ನಾಗಿ ಕಂಪ್ಲೀಟ್. ಎರಡನೇದು ಪ್ರಭಾಕರ್ ಸಾಹೇಬ್ ಒತ್ತಡದಿಂದ ನಾವು ಮಾಡಿದಂಥ ಕೆಲಸ ಹೋದ ವರ್ಷ ನಮ್ಮ ನರೇಗಾದಲ್ಲಿ ಒಂದು ಪ್ರಶಸ್ತಿ ಬಂದಿದೆ. ಒಂದು ಸಂಪೂರ್ಣ ಶ್ರೇಯಸ್ಸು ಸಾಹೇಬರು ಸಿಗಬೇಕು. ಯಾಕಂದ್ರೆ ನಾವು ಬೈಕೋತಾ ಇದ್ವಿ, ಏನು ನೀವು ಇಷ್ಟು ಒತ್ತಡ ಆಗ್ತಾರೆ, ನಿಮ್ಗೆ ಹಿಂಸೆ ಮಾಡ್ತಾರೆ. ಹಲವಾರು ಸಭೆಗಳಿಗೆ ಹೋದಾಗ ನಾನು ಒಮ್ಮೆ ಹೋದಾಗ ಸಾಹೇಬರು ನಾನು ಕಳಿಸಿದ್ರು. ನನಗೆ ಗೊತ್ತಾಗ್ತಾ ಇದ್ದೆ ರೇಷ್ಮೆ ಇಲಾಖೆದು ಬಂತು ಅಂದ ತಕ್ಷಣ ಯಾರಪ್ಪ ಇಲ್ಲಪ್ಪ ಪ್ರಭಾಕರ್ ಬಂದಿಲ್ಲ, ಆಯ್ತು ಹೋಗ್ಬಿಟ್ಟು ಆಯ್ತು ಬಿಟ್ರಿ ಪ್ರಭಾಕರ್ ಅಂದ್ರೆ ಮಾಡಿಸ್ತಾ ಬಿಟ್ರಿ ಇನ್ನೊಂದು 2% ಜಾಸ್ತಿ ಮಾಡಿಸ್ಬಿಡಪ್ಪ ಈ ಮಟ್ಟಕ್ಕೆ ರೇಷ್ಮೆ ನರೇಗಾದ ಬಗ್ಗೆ ಮಾತಾಡ್ತಾ ಇದ್ದು ನಾನು ನಮ್ಮ ಪರೀಕ್ಷೆಗಳು ಹೇಳ್ತಾ ಇದ್ದೆ. ನೋಡಿ ಸಾಹೇಬ್ರು ಯಾಕೆ ಇಷ್ಟು ಒತ್ತಡ ಆಗ್ತಾರೆ ಅಂತಂದ್ರೆ ಅಲ್ಲಿ ಕಾಲ ಮೇಲೆ ಕಾಲ ಕೊಟ್ಟು ಬರ್ಬೋದು. ಆ ಮಟ್ಟದಲ್ಲಿ ರೇಷ್ಮೆ ಇಲಾಖೆದು ಒಂದು ಸಾಧನೆ. ಅವ್ರು ನಮ್ಗೆ ಎಷ್ಟು ಪ್ರೆಷರ್ ಹಾಕೋವಂಥದ್ದನ್ನು ನಾವು ಬೈಕೊಳ್ತಾ ಇದ್ವಿ. ಆನಂತರ ನಾನು ಮೀಟಿಂಗ್ ಹೋದಾದ್ಮೇಲೆ ನನಗೆ ಗೊತ್ತಾಗ್ತದೆ ಅದರ ಉದ್ದೇಶ ಏನು ಅಂತಂದ್ರೆ ಸಾಹೇಬ್ ಕೆಲಸ ಮಾಡಬೇಕು, ಆರಾಮಾಗಿ ಕೆಲಸವೇ ಅವ್ರ ಸಾಧನೆ. ಅವ್ರನ್ನ ನೋಡಿ ಕಲಿಯೋದು ಬಹಳಷ್ಟು ಫೋನಲ್ಲಿ ಹಾಕಿ ಇದ್ದಾರೆ. ಅವ್ರನ್ನ
ಮುದ್ದಾಂ ಹಿಡಿದು ಅವಾಗ ಅಷ್ಟು ಇರೋದಿರೋದು ಫೋನಲ್ಲಿ ಸಿಪಾಯಿಗಳ ಥರ ಕತ್ತಿ ಬೀಸ್ತಲ್ಲ ಇದ್ದಾರೆ ಹಂಗೆ ಮಾಡಿ ಇದು ಮಾಡಿ ಹಂಗೆ ಮಾಡಿ ಫೋನಲ್ಲಿ ಮಾತಾಡೋಕ್ಕಾಗಲ್ಲ. ಅದೇ ಎದುರು ಸಿಕ್ಕಿದ್ರೆ ಏನಿಲ್ಲ ಮೂರು ಥರ ಅಂತ ಒಬ್ಬ ಅಧಿಕಾರಿಯವರ ಕೈ ಕೆಳಗೆ ನಾನು ಹಲವಾರು 3-4 ವರ್ಷ ಕೆಲಸ ಮಾಡಿದ್ದು ನನ್ನ ಪುಣ್ಯಾಂಗ ನೆನೆಸ್ಕೋಬೋದು. ಮೊದಲು ನಾವು ಬೈಕೋತಾ ಇದ್ವಿ ಸರ್ ಎಲ್ಲ ನಾನು ಒಬ್ಬನೇ ಎಲ್ಲ ಪ್ರತಿಯೊಬ್ಬರು ಬೈಕೋತಾ ಇದ್ರು. ಈಗ ಯಾವ ಥರ ಆಗಿದ್ದಾರೆ ಅಂತಂದರೆ ತುಂಬ ಕ್ರೆಡಿಟ್ ತುಂಬ ಸರ್ಟಿಫಿಕೇಟ್ ಕೊಡ್ತಾರೆ. ಈಗ ಯಾಕೆ ಕೆಲಸದ ಮೇಲೆ ಒತ್ತಡ ಆಗ್ತಾ ಇದ್ರಿ ಅಂತಂದ್ರೆ ನಮ್ಮ ಜಗದೀಶ್ ಬಚ್ಚಿಟ್ಕೊಳ್ತಾ ಇದ್ವಿ ತಾವು ಎಲ್ಲ ಬದಲಾವಣೆ ಆಗಿದೆ. ಎಲ್ಲ ಖುಷಿ ಪಟ್ಟಿದ್ದಾರೆ ತಮ್ಮ ಒಂದು ಆಡಳಿತ ಅವಧಿಯಲ್ಲಿ ಸರಿಯೊಂದು ಕೆಲಸ ಮಾಡುವ ರೀತಿ ತುಂಬ ತೋರಿಸ್ಕೊಟ್ಟಿದ್ದಾರೆ ಅಂತ ನಿಮಗೆ ನಾನು ಇದೇ ಬೈಕೊಂಡಿದ್ದೆ. ಅದು ನೈಜ ಬೇರೆ ಬಂದಿದೆ. ನೀವೇ ಹೇಳ್ತಾ ಇದ್ರು ನನ್ನನ್ನು ನೀವೆಲ್ಲ ಬೈಕೋತೀರಾ ಆಮೇಲೆ ನೋಡಿ ಮಾಡ್ತೀರಾ. ಇನ್ನೂ ಒಂದು ಮಾತು ಹೇಳ್ತೀನಿ, ಸ್ನೇಹ ನನ್ನ ಸವಾಸ ಮಾಡಿದವ್ರಿಗೆ ಸ್ನೇಹ ಆನಂತರ ಗೊತ್ತಾಗುತ್ತೆ ನನ್ನ ವಿಶ್ವಾಸ ನೋಡಿದೆ. ಹಾಗೆ ಇವತ್ತು ಸಾಕಷ್ಟು ಜನ ನನ್ನ ಸ್ನೇಹಿತರು ಹಿತೈಷಿಗಳು ರೇಷ್ಮೆ ಬೆಳಗಾರರು ನಮ್ಮ ಯುವ ಡೈರೆಕ್ಟರ್ಸ್ ಎಲ್ಲ ಬಂದಿದ್ದೀರಿ. ಹೆಚ್ಚಿಗೆ ಮಾತಾಡೋಕ್ಕಾಗ್ತದೆ. ನಮ್ಮ ನರೇಂದ್ರ ಸಾಹೇಬರು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪ್ರಭಾಕರ್ ಸಾಹೇಬರು ಮಾತಾಡಿದ ನಂತರ ಎಲ್ಲರ ಸಮ್ಮುಖದಲ್ಲಿ ಅವರಿಗೆ ಸನ್ಮಾನ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ನರೇಂದ್ರ ಬಾಬು ಅವರೇ ಮತ್ತು ಧರ್ಮಪತ್ನಿಯವರೇ, ಅವರ ತಾಯಿಯವರ ಮಗ ಮತ್ತು ಮಗಳೇ, ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸ್ನೇಹಿತರಾದ ಭೋಜನರೇ ಮತ್ತು ರೈತ ಮುಖಂಡರಾದ ಶಿವಣ್ಣರೇ, ಸಿಬ್ಬಂದಿ ವರ್ಗದವರೇ ಮತ್ತು ಸ್ನೇಹಿತರ ರೈತ ಬಂದರು. ಯಾಕಂದ್ರೆ ಎಲ್ಲರೂ ಹೆಸರಿಕೆ ಅಂತ ಹೋದರೆ ಭಾಳ ಜಾಸ್ತಿ ಆಗ್ತದೆ, ವಿಷಯಕ್ಕೆ ಜಾಗ ಕಡಿಮೆ ಆಗಿಬಿಡುತ್ತೆ. ಬಾಬು ನನಗೆ ಪ್ರಾರಂಭದ ಪರಿಚಯ ಇದ್ದು ಸೋಲೂರು ಫಾರ್ಮ್ ಇನ್ಸ್ಪೆಕ್ಟರ್ ಆಗಿ ಬಂದು ಸೋಲೂರು ಫಾರ್ಮ್ಗೆ ನಾನು ಕುಮಾರ ಸುಬ್ರಹ್ಮಣ್ಯ ಸತ್ಯಕುಮಾರ್ ಹೇಳ್ದಂಗೆ ಓದಿದ್ದು ಧೋನಿ ಥರ ಕೂತು ನಾನು ಸುಬ್ರಹ್ಮಣ್ಯ ಡ್ರಾಮಾ ಅಷ್ಟು ಒಡನಾಟ ಇರಲಿಲ್ಲ. ಅದಾದ್ಮೇಲೆ ನನಗೆ ಯಾವುದೋ ಒಂದು ಚೆಕ್ಕೂರು ಅಂತ ಒಂದು ಟ್ರೈನಿಂಗ್ ಆಗಿತ್ತು. ಯಾರೋ ನನಗೆ ಜಾಬ್ ಕೊಟ್ಟು ಎರಡನೇ ಪ್ರಸಂಗ, ಮೂರನೇ ಪ್ರಸಂಗ ಇಲ್ಲಿ ನಾನು ಬೆಂಗಳೂರು ಗ್ರಾಮಾಂತರಕ್ಕೆ ಬಂದಾಗ ಬಾಬು ಇದ್ರು, 3 SU ಅವರೇ. ಅದ್ರ ಮಧ್ಯೆ ಕರೆಕ್ಟಾಗಿ 20 ಡಿಸೆಂಬರ್ಗೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂತು. ಇಲ್ಲಿ ಎಲೆಕ್ಷನ್ ಡ್ಯೂಟಿಗೆ ಆಗಿತ್ತು. ಅವರು ಏಟ್ ಮಾಡ್ಕೊಂಡು ಹುಷಾರು ನೀವು ಏನು ಬಾಬು ಎಲೆಕ್ಷನ್ ಡ್ಯೂಟಿಗೆ ಬಂದಿರಲ್ಲಪ್ಪ ಸರ್, ತಹಸೀಲ್ದಾರ್ ಹೋಗ್ತಾನೆ ಇಲ್ಲ, ಅನಿಲ್ ಕುಮಾರ್ ಹೋಗ್ತಾ ಇಲ್ಲ, ನಾನು ಹೇಳ್ತೀನಿ ಬರಪ್ಪ ಅಂತ. ಇಲ್ಲ ಸರ್ ಹೋಗ್ತಲೇ ಪೂರ್ವದಲ್ಲಿ ನನ್ನ ಜೊತೆಗೆ ಅಬ್ಸರ್ವರ್ ಯಾರು ಬೇಕಾದ್ರೆ ಬಿಡ್ತಾರೆ ಅಂತ ಅಷ್ಟೊಂದಾಗಿ ಆಲ್ಮೋಸ್ಟ್ ಮಸ್ಟರಿಂಗ್ ಸ್ಟೇಜಲ್ಲಿ ಈ ಹುಷಾರಿಲ್ಲ, ಕ್ಯಾನ್ಸಲ್ ಮಾಡಿ. ಅದಾದ್ಮೇಲೆ ಅವ್ರಿಗೇನೋ ಒಂಥರ ಖುಷಿ ಅಥವಾ ಏನೋ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನನಗೆ ಬೇಡ ಅಂತ ಹೇಳಕ್ಕೆ ಆಗ್ತಿಲ್ಲ. ನಾನು ಪ್ರತಿ ಸಾರಿ ಬೈತಿರ್ತೀನಿ, ಬಾಬು ಹೇಳಿಬಿಟ್ಟು ಔಟ್ರೈಟಾಗಿ ಎಲೆಕ್ಷನ್ ಸೆಕ್ಷನ್ನಾಗೆ ನರೇಂದ್ರ ಬಾಬು ಹಾಕಬೇಡಿ ಎಲೆಕ್ಷನ್ ಡ್ಯೂಟಿಗೆ ಅಂತ ನೀವು ಹಾಕ್ಸ್ಬೇಡಿ, ಆದರೂ ಆಕ್ಷನ್. ಆಮೇಲೆ ಹೊಸಕೋಟೆಯಿಂದ ನಾನು ಸತೀಶ್ ಬರ್ತಾ ಇದ್ದು ಈ ಸೂರ್ಯನಗರದಿಂದ ಮುಂದೆ ಇಲ್ಲ ಬಾಬುದವ್ರು ಬಿಟ್ಟು ಮಾಡ್ಕೊಟ್ಟೆ ತಗೊಂಡು ಸರ್ ಬಾಬು ಆಕ್ಸಿಡೆಂಟ್ ಆಗಿದೆ ಸರ್. ನನಗೆ ಫುಲ್ ಅವತ್ತಿನ ಬೆಳಗ್ಗಿನ ನೆನಪು ಬಂತು. ನಾನು ಕಾರ್ ತಗೊಂಡೋಗಿ ಅಂತ ಹೇಳಿದ್ದೆ, ಏನು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಕಾರ್ ತಗೊಂಡೋಗಿ ಬಾಬು ಅಂತ.
ಅದ್ಯಾವುದೋ ಒಂದು ಬಿಲ್ ತರಕ್ಕೆ ಹೊಸಕೋಟೆ ಇದ್ದವು ಕೋಲಾರಕ್ಕೆ ಯಾರೋ ನಮ್ಮ ಲೊಕೇಶನ್ ಕಳಿಸಿ ಕಾರ್ ಕಳಿಸಿ ಇವ್ರು ಬಂದು ಬಂದರು. ಅದು ನೋಡಿದರೆ ಶಿವಣ್ಣ ಹೇಳಿದಂಗೆ ಅದು ಆ ಘಟನೆನ ನೋಡಿದರೆ ಬಾಬು ಉಳಿಯೋದೇ ಹೆಚ್ಚು. ಬೇಜಾರಾಯ್ತು ಏನಪ್ಪ. ನಾನು ಆಮೇಲೆ ಹೋಗಿ ಬಾಬು ಇದು ಮಾಡ್ತಾರ, ನನಗೆ ಎಲೆಕ್ಷನ್ ಶಿಕ್ಷಣ ಬಿಟ್ಟಿಲ್ಲ. ಪ್ರಸಾದ್ ಅಂತ ಸಿಗ್ತಾರೆ, ಯಾಕೆ ಆಗ್ತೀರ ಬಾಬುಗೆ ಅಂತ. ಏನಾದ್ರು ಹೆಚ್ಚು ಕಡಿಮೆ ಅಂದ್ರೆ ನೀವು ಜವಾಬ್ದಾರಿ ನೋಡಿ ಸರ್. ಹೇಳ್ಬಿಡಿ ಸರ್, ಯಾರೋ ಒಂದು ಇದು ಕೊಟ್ಬಿಡಿ ಸರ್, ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ನಾನು, ಅವ್ನು ಯಾವತ್ತೂ ಡ್ಯೂಟಿಗೆ ಹಾಕಲ್ಲ ಅಂತಂದ್ರೆ. ಹೀಗಾಗಿ ಬಾಬು ಹೆಚ್ಚು ಕಡಿಮೆ ಎಲೆಕ್ಷನ್ ಡ್ಯೂಟಿ ಮಾಡೋದಕ್ಕಿಂತ ಬರೀ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದೆ ಹೆಚ್ಚು. ಹೇಳ್ತಾ ಇದ್ದೆ ಬಾಬು ನಿಮಗಿಂತ ನಮ್ಮ ಸೀನಿಯರ್ ಮೋಸ್ಟ್ ಬೈಕ್ ಕೊಡ್ಸಿದ್ರೆ 35-36 ವರ್ಷ ಚಿಕ್ಕ ಒಂದು ಆಕ್ಸಿಡೆಂಟ್ ಮಾಡಿದ್ದಾರೆ ಬಾಬು. ಕಾರ್ ಆಗಲಿ ಬೈಕ್ ಆಗಲಿ ಅದನ್ನೆಲ್ಲ ಓಡಿಸೋದೆಲ್ಲ ಬೆಂಗಳೂರು ಟ್ರಾಫಿಕ್ಗೆ ಇನ್ನೊಬ್ಬ ಆಕ್ಸಿಡೆಂಟ್ ಮಾಡ್ಕೊಂತಾರೆ. ನೀವು ಅದು ಇಷ್ಟು ಎಕ್ಸ್ಪರ್ಟ್ ಅದೇನೆಲ್ಲ KTM RX ಬೈಕ್ ಓಡಿಸಲು ಆಕ್ಸಿಡೆಂಟ್ ಮಾಡ್ಕೊಂತೀರ ಒಂದು ಕಡೆ. ಇನ್ನೆರಡು ಕಡೆ ಭಾಳ ಸತ್ವದಿ ಸಜ್ಜನ ಬಾಬು, ಭಾಳ ಸತ್ಯಕುಮಾರ್ ಹೇಳಿದ್ರು ಕನ್ನಡ, ಸತ್ಯಕುಮಾರ್ ಹೇಳಿದ್ರು, ಮಂಜುನಾಥ್ ಹೇಳಿದ್ರು ಪಕ್ಕಾ ಕನ್ನಡ. ಈ ಇವರು ಪಟ್ಟಂತ ಹೇಳಿ ಸೋಮೇಶ್ವರ ಹೇಳ್ತಾ ನಮಗೆ ಭಾಳ ಇದೆಲ್ಲದರ ಜೊತೆಗೆ ನಾನು ಕಮಲನಿಗೂ ಅಥವಾ ಧನಂಜಯ್ ಬೈತಾ ಇದ್ದೆ, ಇವ್ರು ಬಂದಿದ್ದು ನನ್ನ ಪ್ರಪೋಸಲ್ ಬಂದಿಲ್ಲ ಸರ್, ಹೊಸಕೋಟೆಗೆ ಬಂದು ನಾನು ನೋಡೋರು ಅವ್ರನ್ನ ಜೋಡಿಸ್ತಾ ಇದ್ದಾರೆ. ಬಾಬು ಯಾವ ಬಾಬು ಏನಾಯ್ತು ಸರ್ ಜೋಡಿಸ್ತಾ ಇದ್ದಾರೆ ಸರ್, ಜೋಡಿಸ್ತಾ ಇದ್ದಾರೆ. ಯೋಜನೆ ಹೇಳಿದಂಗೆ ನಾವು ಆಫೀಸರ್ ಒಂದು ಹಂತಕ್ಕೆ ಹೋದಾಗ ನಮ್ಮ ಕೆಲಸಗಳನ್ನ ನಾವು ವರ್ಗಾವಣೆ ಮಾಡಲಿಕ್ಕೆ ಹೋದ್ರು. ನಾನು ಪ್ರಾರಂಭದಲ್ಲಿ ಮೂಡಿಗೆರೆಗಿದ್ದಾಗ ನಾನೇ ಮಾಡ್ತಿದ್ದೆ, ಕಸ ಹೊಡೆಯೋದ್ರಿಂದ ಹಿಡಿದು ಬೀಗ ತೆಗೆದು ಕಸ ಹೊಡೆದು ಕ್ಲೀನಾಗಿ ಇಟ್ಕೊಂಡು ಬಿಲ್ಲು ಎಲ್ಲ ಮಾಡ್ತಾರೆ. ಜನ ಇರಲಿಲ್ಲ, ಮಾಡ್ತಾಯಿದ್ದೆ. ಅಲ್ಲಿದ್ದದ್ದು 3 ಜನ ನನಗೆ ಮಾಗಡಿನ 3 ಜನ. ಮಾಗಡಿ ಬಂದಾಗ 87 ಜನ. ನನ್ನ ತಾಂತ್ರಿಕ ಸೇವಾ ಕೇಂದ್ರ ಮಾಗಡಿಗೆ ಇದ್ದದ್ದು ಸ್ಟಾಫ್ 87 ಜನ. 11 ಹೆಡ್ ಆಫ್ ಅಬೌಟ್. ಅವ್ರು ಯಾರು ಎಲ್ಲಿ ಹೋದ್ರು ಏನೋ ಇನ್ನು ಚಿಕ್ಕವರು ಗೊತ್ತಿರಲಿಲ್ಲ, ಸಿಕ್ಕಾಬಟ್ಟೆ ಜನ. ಈಗ ಕೇಳ್ತಾ ಇದ್ದಾರೆ ಪಾಪ ಇವತ್ತು ಮದುವೆ ನಮ್ಮ ಸ್ಟಾಫ್ ಮಗಂದು ಸರ್ ದಯವಿಟ್ಟು ಬರ್ಬೇಕು ಸರ್, ಎಲ್ಲ ಬಾಬುಗೆ ನನ್ನ ಸೆಂಡ್ ಆಫ್ ಇದೆ, ಹಂಗಾಗಿ ನಾನು ಬರೋಕ್ಕಾಗಲ್ಲ. ಎಷ್ಟು ಜನ ಇದ್ದಾರೆ ಸಿದ್ದರಾಮಯ್ಯ ಸರ್? ಯಾರು ಇಲ್ಲ ಸರ್. ಮಾರ್ಕೆಟ್ನಾಗ ಬೀಗ ತೆಗಿತಾರೆ, ಎಲ್ಲ ಬೇಕು ಅಂತ ಬಿಸಿಬಿಟ್ಟು ಕೊಡ್ತಾರೆ, ಅವ್ನು ಬೀಗ ಹಾಕ್ತಾರೆ. 87 ಜನ ಇದ್ದ ಸಿಬ್ಬಂದಿ ಇವತ್ತು ಬೀಗ ಹಾಕಂತ ಸ್ಥಿತಿ ಬಂದಿದೆ. ಒಂದು ಮೊದಲನೇದು ಸಾರಿ ಬಾಬುಗೆ ನಾವು ನಾಳೆ ಕೊಡಬೇಕಾಗಿತ್ತು, ಕಾರಣ ಅಂದ್ರೆ ಹೇಳ್ಬೇಕಾಗಿತ್ತು. ನನ್ನಿಂದ ಕ್ಷಮಾಪಣೆ ಇರಲಿ. ಯಾಕಂದ್ರೆ ಒಂದು ದಿವಸ ಅಡ್ವಾನ್ಸ್ ಏನಪ್ಪ ಸಾಹೇಬ್ರು ನಾನು ಇರೋದು ಇಷ್ಟ ಇರಲಿ, ನಾವು ಬೇಗನೆ ಕೊಟ್ಬಿಟ್ಟು ಸೆಂಡ್ ಆಫ್ ಬೇಡ ಅಂದಿತ ಬೇಡ. ನನಗೆ ಯಾವುದು ಭಾಳ ಒಂದು ಮೀಟಿಂಗ್ ಇದೆ ನಾಳೆ ಸೆಕ್ರೆಟರಿ, ಹಂಗಾಗಿ ಇವತ್ತು ಇಟ್ಕೊಂಡಿದ್ದೀವಿ. ಹಾಗಾಗಿ ಅಂದಿತ ಪಾಸ್ ಬೇಡ ಮತ್ತು ಬಾಬು, ಹಂಗಾಗಿ ಸಿಬ್ಬಂದಿ ಕಡಿಮೆ ಆಗ್ತಿದ್ದಾರೆ. ಬಾಬು ನನಗೆ ಕೆಲಸಗಳನ್ನ ವರ್ಗಾವಣೆ ಮಾಡಲಿಲ್ಲ, ಸೆಂಟ್ರಲೈಸ್ ಮಾಡಿ ಇಟ್ಕೊಂಡ್ರು. ಡಿಸೆಂಟ್ರಲೈಸ್ ಮಾಡಲೇ ಇಲ್ಲ ಬಾಬು. ಅದು ಒಂದು ಅವ್ರದ್ದು. ಆಮೇಲೆ ನಾನು ಜಾಸ್ತಿ ಬೈಬಿಟ್ಟಿದ್ದೀನಿ ಬಾಬು, ಸಿಕ್ಕಾಬಟ್ಟೆ. ಏನು ಹೋಗೋದು ಬಿಡೋದು. ಯಾಕಂದ್ರೆ ದೊಡ್ಡ ಡಿವಿಷನ್ನು ತಾಲ್ಲೂಕಿದು ಪ್ರೋಗ್ರೆಸ್ ಇಲ್ಲಿ ಜಾಸ್ತಿ ಆಗಬೇಕು. ಮೊದಲನೇದು ಬೈವಲ್ಟೇನಾಗಲ್ಲ, ಪ್ಲಾಂಟೇಶನ್ನೇ ಮಾಡಿ ತೋರಿಸ್ಬಿಡ್ತಾರೆ. ಬೈವಲ್ಟೇನ್ ತೋರ್ಸೋಕ್ಕಾಗಲ್ಲ. ನಾನು ಬೆಳಗ್ಗೆ ಎದ್ದ ತಕ್ಷಣ ಎಕ್ಸಾಮ್ನವ್ರು ಹಾಕಿರ್ತಾರೆ ಮಾರ್ಕೆಟ್ಗಳಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಫಸ್ಟ್ ನೋಡೋದು. ಅವಾಗ ಬಾಬು ನೀವು ದಾಖಲೆ ಇಲ್ಲ ನೋಡಿ, 2 ಟನ್ 3 ಟನ್ ದಾಖಲೆ ಇಲ್ಲ ಅಂತ ಅವ್ರ ಸಿಬ್ಬಂದಿಗೆ ಮತ್ತು ಬಾಬುಗೆ ಇದರಲ್ಲಿ ಯಾವುದೋ ವೈಯಕ್ತಿಕ ಇಲ್ಲ, ಕೆಲಸದಲ್ಲಿ ನಾವು ಅಷ್ಟು ತೊಡಗಿಸಿ ಬೈದರೆ ಹೋಗ್ಬೋದು. ಹಂಗೇನೆ ನನಗೆಲ್ಲ ಆತ್ಮತೃಪ್ತಿ ಸಿಗಲ್ಲ. ಬೈಯೋದು ಬೈಕೊಂಡು ಹೇಳ್ಬೇಕು ಅಂತಲ್ಲ, ಎಲ್ಲ ಎಲ್ಲಾದ್ರೂ ನೀವು ಮಾಡಲಿಲ್ಲಲ್ಲ ಅಂತಂತಂದ್ರೆ ಕೆಲವೊಂದು ಸಲ ಗಟ್ಟಿ ಧ್ವನಿಯಲ್ಲಿ ಮಾತಾಡಬೇಕು. ಖಂಡಿತ ವಾಸದ ಬೇಡ. ಎರಡನೇದು ಅವ್ರ ಮನೆಯನ್ನ ಕರೆಸ್ತೀವಿ. ಯಾಕಂದ್ರೆ ನನಗೆ ಭಾಳ ವರ್ಷಗಳಿಂದ ಹೆಚ್ಚು ಕಡೆ ಒಂದು 15-20 ವರ್ಷದಿಂದ ಒಂದು ಬರ್ತಿದ್ವಿ. ಬಾಬು ಇವತ್ತೇನಾದ್ರು ಈಗ ಅವ್ರ ಮಕ್ಕಳು ಹೇಳಿದ್ರು, ನಮ್ಮ ತಂದೆ ಇಷ್ಟೊಂದು ಕೆಲಸ ಮಾಡಿದ್ರೆ ನನಗೆ ಗೊತ್ತಿರಲಿಲ್ಲ ಅಂತ. ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗೋದು ಅವ್ರ ಮನೆಯನ್ನ ಯಾಕೆ ಕರೆಸ್ತೀವಿ ಅಂತಂದರೆ, ಇಲ್ಲಿವರೆಗೂ ನಾವು ರೇಷ್ಮೆಣ್ಣ ಹಾಕಿ ಅವ್ರ ಸ್ಟಾಫ್ ನಮ್ಮ ಈಗ CTC ಅವ್ರಿಗೆ ಕೊಡ್ತಾ ಇದ್ದೀವಿ, ಚಾತ್ರಿಕ ಸರ್ಟಿಫಿಕೇಟ್ ಮನೆಯವರಿಗೆ. ನಾಳೆಯಿಂದ ಅವರ ಯೋಗಕ್ಷೇಮ ಅವ್ರು ಮಾಡ್ಕೋಬೇಕು ಅಂತ. ಮತ್ತೆ ಇವತ್ತೇನಾದರೂ ಬಾಬುನ ಇಷ್ಟೆಲ್ಲ ಜನ ಹೊಗಳಿರೋದಕ್ಕೆ ಅರ್ಧ ಶ್ರೇಯಸ್ಸು
ಧರ್ಮಪತ್ನಿಗೆ ಹೋಗ್ಬೇಕು ಅಂತ ಹೇಳ್ತಾ ಅದಕ್ಕೋಸ್ಕರ ನಿಮಗೆ ಕರೆಸಿರೋದು. ಹಂಗಾಗಿ ನಿಮ್ಮ ಮಕ್ಕಳು ಬರಲಿ, ಅದಕ್ಕೆ ನಿಜ ಅವ್ರ ತಾಯಿ ಆರೋಗ್ಯ ನೋಡಿ ಭಾಳ ಖುಷಿ ಆಗ್ಬೇಕು ನನಗೆ. ಕೇಳಿದೆ 79 ಇಯರ್ಸ್ ಅಂತಂದು ಭಾಳ ಖುಷಿ ಆಗೋದು. 79 ಇಯರ್ಸ್ ನಾನು ಫಸ್ಟ್ ನೋಡಿದಾಗ ಅವ್ರ ತಾಯಿ ಬಂದರೆ ಪಾಪ ವಯಸ್ಸಾಗಿದೆ ನಾವು ಕುಂತ್ಕೊಂಡಿದ್ದಾರೆ ಅಂತ. ಆಮೇಲೆ ನೋಡಿದ್ರು ನಮಗಿಂತ ಇನ್ನೂ ಜಾಸ್ತಿ 2-3 ಸ್ಟೇರ್ಕೇಸ್ ಹತ್ತಾರೆ ಅಂತ ಅಷ್ಟು ಆರೋಗ್ಯ ಇದ್ದಾರೆ. ನಾನು ಬಾಬು ನನಗೆ ಫಸ್ಟ್ ಹೇಳ್ತಿದ್ದು, ಸರ್ ನಿಮ್ಮೂರಲ್ಲಿ ಹುಟ್ಟಿದ್ದೀನಿ ಸರ್, ನಿಮ್ಮೂರಲ್ಲಿ ಕಡೂರು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕಡೂರಲ್ಲಿ ಹುಟ್ಟಿದ್ದೀನಿ ಸರ್ ಅಂತ, ಕಡೂರು ಬರ್ತ್ ಪ್ಲೇಸ್ ಅಂತ ನಾನು. ಹಂಗಾಗಿ ಅವ್ರ ಮಗಳಿಗೆ ಭಾಳ ನಮ್ಮ ತಾಲ್ಲೂಕಲ್ಲಿ ಸ್ವಲ್ಪ ಜನ ಇದ್ದಾರೆ. ನಮ್ಮ ಬ್ರದರ್ಸ್ಗೆಲ್ಲ ಹೇಳಿದೆ, ಒಂದು ಒಳ್ಳೆ ಹುಡುಗನ ಹುಡುಗಿ ಅಂತ. ಬಾಬು ಈ ಕಾರ್ಯ ಒತ್ತಡದಲ್ಲಿ ಅದನ್ನ ಫಾಲೋ ಅಪ್ ಮಾಡಲಿಲ್ಲ, ಹಂಗಾಗಿ ಅದು ನನಗೆ ಪೆಂಡಿಂಗ್ ಉಳ್ಕೊಂಡಿದೆ. ಕೆಲಸದ ಬಂದಾಗ ನನಗೆ ಕೆಲಸ ಬಹಳ ಪ್ರಾಮುಖ್ಯತೆ. ಅದೇನಂದರೆ ಕುಟುಂಬನ ಸೈಡ್ಲೈನ್ ಮಾಡ್ತು, ಕೆಲಸದ ಬಗ್ಗೆ ಪ್ರಾಮುಖ್ಯತೆ ಭಾಳ ಇದೆ. ಯಾರೋ ಒಂದು ಕಂಡಂಗೆ ನಾನು ಏನು ಕೆಲಸ ಮಾಡಿರ್ತೀನೋ, ನಾನು ಮೊನ್ನೆ ಯಾವುದೋ ಒಂದು ಸೈಡ್ ಮಾಡಿಸ್ಬೋದು. ನಾನು ಆರ್ಟಿಕಲ್ಚರ್ ಕುಡುವಂತ ಬೀದಿ ಆರ್ಟಿಕಲ್ಚರ್ ಪೂರ್ತಿ ಬಂದು ಡಿ ಸಿ ನಾನು ಏನು ನೋಡಲಿಲ್ಲ, ಸುಮ್ಮನೆ ನಾನು ಸೈನ್ ಮಾಡಿ ಡೇಟಾಗಿ ಸೈನ್ ಮಾಡಿ ಏನು ಮಾಡ್ಬೇಕಾಗ್ತದೆ ಅವಾಗ ಒಂಥರ ಅನ್ನಿಸ್ತು. ಏನು ಸರ್ ಸಾಹೇಬ್ ನೀವು ಡೆಲ್ಲಿಗೆ ಸುಮ್ಮನೆ ಸೈನ್ ಮಾಡಿ ಕೊಟ್ಟರು ಡಿ ಸಿ ಅವರು, ನನಗೆ ಪೂರ್ತಿ ಹೋಯ್ತು ಇನ್ನೊಂದು ಇದನ್ನು ಕರೆಕ್ಷನ್ ಮಾಡ್ಕೊಂಡು ಇದನ್ನು ಕರೆಕ್ಷನ್ ಮಾಡ್ಕೊಂಡು ಅಂದರು. ಅಂದರೆ ಆ ಮಟ್ಟಕ್ಕೆ ಇನ್ವಾಲ್ವ್ ಆಗಿದ್ದು ಗೊತ್ತು ಅವರಿಗೆ. ಆ ಮಟ್ಟ ನಾನು ಆ್ಯಕ್ಚುಲಿ ಬೇಡ ಸರ್ ಅಂತ ಹೇಳಿದ್ದೆ, ಎಲೆಕ್ಷನ್ ಬಿಟ್ಟು ಹಾಕಬೇಡಿ, ನನಗೆ 1 ವರ್ಷ ಇದೆ, ಬೇಡ ಸರ್ ನಾನು ಬೇರೆ ಏನಾದ್ರು ಕೆಲಸ ಇದೆ ಅಂತ ಅವ್ರು ಬಿಟ್ಟರು ಪಾಪ ನನಗೆ ಡಿ ಸರ್. ಅದಾದಮೇಲೆ ನಾನು ಎಲೆಕ್ಷನ್ ಸೆಕ್ಷನಿಂದ ಮತ್ತೆ ಒತ್ತಡ, ಸರ್ ಅವರೇ ಆದರೂ ಚೆನ್ನಾಗಿ ಮಾಡ್ತಾರೆ ಸರ್, ಅವ್ರನ್ನೇ ಆಯ್ತು ಸರ್ ಅದು ಮತ್ತೆ ಕರೆದು ಆ್ಯಕ್ಚುಲಿ ಮುಂದಿನ ಭಾವಿಸ್ಬೇಡಿ, ಮುಂದೆ ಆಗ್ತಾ ಇದ್ದೀನಿ ಸರ್, ಒಂದು ಆಗಿ ಸರ್ ನಾನು ಇದ್ದೀನಿ, ಆಗಿ ಸರ್ ನೀವು ಅಂದ್ಬಿಟ್ಟು ಕೆಲಸ ಮಾಡಿದ್ರು. ಬಾಬು ಹೇಳಿದಾಗೆ ನಮ್ಮ ಈ ಗ್ರೂಪಲ್ಲಿ ಫೋಟೋ ಹಾಕಿದಾಗ, ಫಂಕ್ಷನ್ ಫೋಟೋ ಹಾಕಿದಾಗ, ಯಾವುದು ನಮ್ಮ ವಿಜಯಪುರ ಎಫ್ ಅದು ನಮ್ಗುಡಿ ಎಫ್ ಫೋಟೋ ಇದ್ದಾಗ ಅವ್ರಿಗೆ ಕೇಳ್ತಿರ್ತಾರೆ, ಇಷ್ಟೊಂದು ಜನ ಸೇರಿಸ್ತಾರೆ ಹೆಂಗೆ ಸೇರಿಸ್ತಾರೆ ನೀವು ಅಂತ. ಈಗ ರೈತರ ಅದು ಯಾರು ಕರ್ಕೊಂಬಂದಿರ್ತಾರೆ, ಸಂಖ್ಯೆಗಿಂತ ಕರ್ಕೊಂಬಂದಿರ್ತಾರೆ. ಯಾಕಂದರೆ ನಮ್ಮಲ್ಲಿ ಶಿವಣ್ಣ ಹೇಳಿದಂಗೆ ನಮ್ಮ ರೇಷ್ಮೆ ಇಲಾಖೆಗೆ ಮತ್ತು ನಮ್ಮ ರೈತರ ಅಂತ ಒಂದು ಒಡನಾಟ. ನಮ್ಮ ಫೋನ್ ನಂಬರ್, ನಮ್ಮ ಮೊಬೈಲಲ್ಲಿ ಫೋನ್ ಹೆಚ್ಚಿನ ಒಂದೊಂದಲ್ಲ, ಯಾರದೇ ಈಗ ಇಲಾಖೆ ಸಿಬ್ಬಂದಿ ನೀವು ಫೋನ್ ನಂಬರ್ ತಗೊಂಡ್ರೆ, ಮೊಬೈಲ್ ತಗೊಂಡ್ರೆ ಹೆಚ್ಚಿನ ಸಂಖ್ಯೆ ರೈತರದ್ದು ಇರುತ್ತೆ ಹೊರತು ನಮ್ಮ ಫ್ರೆಂಡ್ಸ್ದು ಅಥವಾ ಬಂಧುಗಳದ್ದು ಇರೋದೇ ಇಲ್ಲ, ಭಾಳ ಕಡಿಮೆ. ತುಂಬ ಹತ್ತಿರದ ಕ್ಲೋಸ್ ಸರ್ಕಲ್ ಬಂಧುಗಳದ್ದು ಇರುತ್ತೆ ಹೊರತು ಫ್ರೆಂಡ್ಸು ಮಿಕ್ಕಿದ ಮೆಜಾರಿಟಿ ಎಲ್ಲ ಬರೀ ರೈತರದೇ ಇರುತ್ತೆ. ಹಾಗಾಗಿ ನಿಮ್ಮ ಒಡನಾಟ ಜಾಸ್ತಿ. ಒಂದು ಎರಡನೇದು, ನಾನು ಇನ್ನೂ ಪದೇ ಎಲ್ಲ ಮೀಟಿಂಗ್ಗಳಲ್ಲಿ ಹೇಳ್ತಾ ಇರ್ತೀನಿ, ಹೊಸ್ತಾ ಬಂದಿರ್ತೀರ ಕೆಲಸಕ್ಕೆ, ಎಸ್ ಯು ಅಂದ ತಕ್ಷಣ ADS ಒಂದು ಆಫೀಸರ್ ಅಂದ ತಕ್ಷಣ ಏನೋ ಒಂಥರ ಆಫೀಸರು ರೈತ ನಮ್ಮ ದಯವಿಟ್ಟು ಬೇಡ. ಯಾಕಂದರೆ ಅದು ಯಾರೋ ಬಂದರೆ ನಿಮ್ಮ ಆಫೀಸ್ಗೆ ನಿಮ್ಮ ಕುಟುಂಬದ ಸದಸ್ಯ ಯಾರು, ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ತಮ್ಮ ತಂಗಿ ಅಕ್ಕ ಯಾರು ಬಂದು ಕುತ್ಕೊಂಡಾಗ ನೀವು ಅವ್ರ ಮುಖ ನೋಡಿ, ಅವ್ರ ಮುಖ ನೋಡಿದಾಗ ನೀವು ಅರ್ಥವಾಗ ಹೋಗುತ್ತೆ, ಇವರು ನಮ್ಮ ಚಿಕ್ಕಮ್ಮ ಇದ್ದಂಗಿದ್ದಾರೆ ಅಥವಾ ದೊಡ್ಡಪ್ಪ ಮಾವ ಇದ್ದಂಗಿದ್ದಾರೆ ಅಂತ ಅವಾಗ ನಿಮ್ಮವರ ತುಂಬ ಜಾಸ್ತಿ ನ್ಯೂನತೆ ಆಗುತ್ತೆ. ಅಂದರೆ ಈಗ ನಾನು ಭಾಳ ವರ್ಷ ಹೆಚ್ಚು ಕಡಿಮೆ 11 ವರ್ಷ ಮಾವಿನಲ್ಲಿ ಕೆಲಸ ಮಾಡ್ತೀನಿ. ಅಲ್ಲಿ ನೋಡಿದೆ ಭಾಳ ಕಷ್ಟ, ರೈತರದ ಕಷ್ಟ ಗೊತ್ತಿಲ್ಲ ಅಂತಲ್ಲ, ಗಣ್ಣಾರೆ ನೋಡಿದ್ದು ಪ್ರಾಕ್ಟಿಕಲ್ ನಾನು ಅನುಭವಿಸಿದೆ. ನಾನು ಅನುಭವಿಸೋದು ಖುಷಿ ಆಯ್ತು. ಆ್ಯಕ್ಚುಲಿ ನಾನು ಆ ಒಂದು ಇದ್ರಾಗ ಹಿಂದೆ ಹೋದ್ರೆ ಅನುಭವಿಸ್ಬೇಕು, ಕಷ್ಟ ಅನ್ನಿಸ್ತು. ಅವಾಗ ರೈತರು ಗೊತ್ತಾಯ್ತು, ರೈತರು ಬಹಳ ಕಷ್ಟ ಇದೆ. ಹೆಚ್ಚು ಕಡಿಮೆ ಈಗ ಎಲ್ಲರೂ ಹೇಳಿದಾಗ ನಾವು ಎಲ್ಲ ಬಿಸ್ನೆಸ್ನವರು, ಇಂಡಸ್ಟ್ರಿಯಲಿಸ್ಟು, ರಾಜಕೀಯ ಎಲ್ಲ ತಗೊಂಡಾಗ ನಾವು ಭಾಳ ರೈತ ಸರಸ್ತ್ರದಾಗ ಬಂದ್ಬಿಡ್ತೀವಿ. ಅವ್ರಿಗೆ ಸಹಾಯ ಮಾಡೋದೇ ನಮ್ಮ ಉದ್ದೇಶ ಆಗಿರೋದು. ಈಗ ಒಂದು ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆದಾಗ ಅದನ್ನು ದೊಡ್ಡದು ಮಾಡ್ಕೊಂಡು ಅದನ್ನೇ ಒಂದು ಬಿಂಬಿಸ್ಕೊಂಡು ಮಾಡೋದು ತಪ್ಪದು. ಯಾರ ಕೇಳ್ತಾ ಇದ್ರು, ನಾನು ಹೇಳಿದೆ ಜಗದೀಶ್ ಒಂದು ಹೇಳಿದೆ, ಶಿವಣ್ಣ ಹೇಳಿದ್ದಕ್ಕೆ ಅದು ಮುಂದುವರೆದ ಭಾಗ ಆಗುತ್ತೆ. ಯಾರೋ ಕೇಳಿದ್ರು, ಏನು ಸರ್ ನಿಮಗೆ ಅನ್ಯಾಯ ಆಯಿತು, ಯಾಕೆ ಅನ್ಯಾಯ ಕಂಡೇ ಇಲ್ಲ ನಾವು. ಅವಾಗ ಶ್ರೀರಾಮಚಂದ್ರ ಓದಿಸಿರೋದು, ಶ್ರೀರಾಮಚಂದ್ರ ತಂದೆ ಏನಾಗಿತ್ತು ದಶರಥ ರಾಜ, ಅವ್ರ ತಂದೆ ಏನಾಗಿತ್ತು ರಾಜ, ಅವ್ರ ತಂದೆ ಭಾಳ ತಲತಲಾಂತರದಿಂದ ರಾಜರೇ. ಆದರೂ ಶ್ರೀರಾಮಚಂದ್ರ 14 ವರ್ಷ ವನವಾಸ ತಪ್ಪಲೇ ಇಲ್ಲ. ಅದೇನು ತಪ್ಪು ತಪ್ಪಿಲ್ಲ ಅಥವಾ ಏನು ಅನ್ನಿಸ್ತಿಲ್ಲ. ನನಗೆ ಶ್ರೀರಾಮಚಂದ್ರಿಗೆ ಬಿಡಲಿಲ್ಲ. ನಮ್ಮ ತಂದೆ ಏನಾಯಿತು, ಊರಿಗೊಬ್ಬರು ಗೌಡರಾಯಿತು, ಅವ್ರ ತಂದೆ ಏನಾದರೂ 100 ಸುತ್ತಮುತ್ತಲೇ
ಪಾಟೀಲ್ ಶಾಂಪೂರ್ ಆಯ್ತು ಅಷ್ಟೇ. ಅದು ಬಿಟ್ಟು ಮುಂದಕ್ಕೆ ಏನಿಲ್ಲ, ಮುಂದೆ ಸಂತತಿನೇ ಇಲ್ಲ. ಹಂಗಾಗಿ ನಾವು ಅದನ್ನ ಆಗದೆಲ್ಲ ನಾಲ್ಕು ಟ್ಯಾಪಲ್ ಸ್ಯಾಂಪಲ್ಸ್ ಕೊಟ್ಟಿದ್ದನ್ನಾಗೆ ಅದು ಒಳ್ಳೇದಕ್ಕಾಗಿದೆ ಅಂತಂದು ನಾನು ಅಯ್ಯೋ ಭಾಳ ಅನ್ಯಾಯ ಆಯಿತು, ಕಷ್ಟ ಆಯಿತು, ನೋವಾಯಿತು ನಮ್ಮನ್ನ ನಾವಲ್ಲಿ ಹೇಳ್ತಿರ್ತಾರೆ. ಸರ್ ನೀವು ಸಿಗ್ಬೇಕಾಯ್ತು ಸಂಜೆ ಖಂಡಿತ ಸಿಗಬೇಕು ಅನ್ನೋದು ಸಿಗುತ್ತೆ, ಇಲ್ಲ ಅನ್ನೋದು ಇಲ್ಲ. ಅದನ್ನು ಹಿಂದೆ ಇಟ್ಕೊಂಡು ಹಿಂದೆ ಹೋಗೋಂಥ ಜನ ನಾನು ಅಲ್ವೇ ಇಲ್ಲ. ಅದು ಆಗಂಗಿದ್ರೆ ಆಗುತ್ತೆ, ಇಲ್ಲ ಅಂತಂತಂದ್ರೆ ಹಿಂಗೆ ತೃಪ್ತಿಯಾಗಿ ಭಾಳ ತೃಪ್ತಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಹೊರತು ಅಯ್ಯೋ ನನಗೆ ಸಿಗಲೇ ಇಲ್ಲ. ನಾವು ನೋಡಿದ್ದೀವಿ ಎಷ್ಟೋ ಜನ, ನಾನು 35-36 ವರ್ಷ ವಾರಕ್ಕೊಂದು ದಿವಸ ಒಂದು ಅಟೆಂಡೆನ್ಸ್ ಏನು ಮಾಡಿ 10 ನಿಮಿಷ ಇಲಾಖೆ ಬಗ್ಗೆ ಮಾತಾಡ್ಲಿಕ್ಕೆ ಬರದೇ ಇದ್ದವರು ಇನ್ನೂ ಹೋದ್ರು. ಅದು ಕೆಲವರು ಎಂತೆಂಥವ್ರು ಏನೇನು ಆಗ್ತಾರೆ. ನಾವು ನಮ್ಮ ಎಲ್ಲದರಲ್ಲೂ ನೋಡ್ತೀವಿ, ಎಲ್ಲ ಅಂಗಗಳಲ್ಲೂ ಐಎಎಸ್ನಲ್ಲೂ ನೋಡ್ತೀವಿ, ರಾಜಕೀಯದಲ್ಲೂ ನೋಡ್ತೀವಿ, ಎಂತೆಂಥವ್ರು ಏನೇನು ಆಗ್ಬಿಡ್ತಾರೆ. ಕೆಲವರು ಒಳ್ಳೆಯವರು ಪಾಪ ಚೆನ್ನಾಗಿರೋರು, ಕಷ್ಟದ ಜೀವಿಗಳು ಅಥವಾ ತಿಳುವಳಿಕೆದ್ದು ಇಲ್ಲೇ ಇರ್ತಾರೆ. ಅವ್ರು ಹೋಗ್ಲಿಲ್ಲ ಅಂದ ತಕ್ಷಣ ಅವ್ರದ್ದು ಗೌರವ ಕುಂಠಿತ ಆಯಿತು, ಇವರು ಗೌರವ ಜಾಸ್ತಿ ಆಯಿತು ಅನ್ನೋದೇ ಬಲ್ಲ. ಹಂಗಾಗಿ ನಾವು ಎಲ್ಲಿದ್ದೀವಿ ಅಲ್ಲೇ ಭಾಳ ಸಂತೋಷದಿಂದ ನೆಮ್ಮದಿಯಾಗಿ ತೃಪ್ತಿಯಾಗಿ ಕೆಲಸ ಮಾಡಬೇಕು ಅನ್ನೋದೊಂದು. ಇನ್ನು ಮುಂದೆ ಇಲ್ಲೆಲ್ಲ ಹೆಚ್ಚು ಕಡಿಮೆ ರೈತ ಬಾಂಧವರಿದ್ದಾರೆ. ಇನ್ನು ನಾನು ಹೊಸ ವಿಚಾರ ಓದ್ತೇನೆ, ನನಗೆ ಅಪ್ರಸ್ತುತ ಈ ಸೆಂಡ ಬಿ ಅಥವಾ ಇದಕ್ಕೆ ಅಪ್ರಸ್ತುತ ರೈತರು ಜಾಸ್ತಿ ಇದ್ದಾರೆ, ಆಮೇಲೆ ఎక్కువ ನಮ್ಮ ಡೈರೆಕ್ಟ್ರುಗಳೆಲ್ಲ ಜಾಸ್ತಿ ಇರೋದ್ರಿಂದ ಯಾವುದೋ ಒಂದು ಇದು ನೋಡ್ತಾ ಇದ್ದೆ ಆರ್ಟಿಕಲ್ದು, ಏನು ವರ್ಚುವಲ್ ವಾಟರ್ ಟೆಫ್ಟ್ ಅಂದರೆ ವರ್ಚುವಲ್ ನೀರು ಕಳ್ಳ ಸಾಗಾಣಿಕೆ. ಏನಪ್ಪ ಹಂಗಂದ್ರೆ ವರ್ಚುವಲ್ ಕಳ್ಳ ಸಾಗಾಣಿಕೆ ನೀರು ನಾವು ಅಂತಿರ್ತೀವಿ ಇಲ್ಲಿ ಸುತ್ತಮುತ್ತಲು ನಮ್ಮ ಹೆಚ್ಚು ಕಡಿಮೆ ನಮ್ಮ ಸರೌಂಡಿಂಗ್ ಕೋಲಾರ, ಚಿಕ್ಕಬಳ್ಳಾಪುರ ನಾವು ಇಲ್ಲಿ ಕಳಿಸ್ತು, ಅಮೆರಿಕ ಕಳಿಸ್ತು, ಇಂಗ್ಲೆಂಡಿಗೆ ಕಳಿಸ್ತು, ಯುರೋಪಿಗೆ ಕಳಿಸ್ತು ನಮ್ಮ ಕೃಷಿ ಉತ್ಪನ್ನಗಳನ್ನ ಅಂತ ನಮಗೊತ್ತರ ಹೆಮ್ಮೆ ಮಗಳು ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ನಾನು ಯಾರು ರೈತ ಬಂದು ಹೋಗಿದ್ದೆ, ಸರ್ ನನ್ನ ಎಕ್ಸಾಮ್ ಎಕ್ಸ್ಪೋರ್ಟ್ ಆಗ ಸರ್ ಅಂತ ಖುಷಿ. ಅವತ್ತಿನ ಆ ಒಂದು ಪರಿಸ್ಥಿತಿ ಖುಷಿ ಅನ್ನಿಸ್ತು. ಆಮೇಲೆ ಆರ್ಟಿಕಲ್ ನೋಡಿದ ಮೇಲೆ ಗೊತ್ತಾಯ್ತು ನನಗೆ, ಅಮೇರಿಕಾದವರು, ಯುರೋಪ್ನವರು ಅಥವಾ ಆಸ್ಟ್ರೇಲಿಯಾದಲ್ಲಿ, ಕೆನಡಾದಲ್ಲಿ ಯಾರು ತೆಗೆದಿರಲ್ಲ. ನೀವು 1 kg ಅಕ್ಕಿ ಬೆಳೀಲಿಕ್ಕೆ, ಬಾಸುಮತಿ ಅಕ್ಕಿ ಬೆಳೀಲಿಕ್ಕೆ 1,500-2,000 ಲೀಟ್ರ್ ಅಕ್ಕಿ ನೀರು ಬೇಕು. 1,500-2,000 ಲೀಟ್ರ್ ನಾನೇ ಖರ್ಚು ಮಾಡಬೇಕು ಅಂತ ಅವನು ಯಾರು ಯುರೋಪ್ನಂದು ನಾನೇ 1,500-2,000 ಲೀಟ್ರ್. ಅವರಿಗೆ ದುಡ್ಡಿನೆಲ್ಲ ಪ್ರಶ್ನೆ, ಶ್ರಮದೆಲ್ಲ ಪ್ರಶ್ನೆ. ನೀರು ಮುಂದಿನ ಇದರ ಯುಗದಲ್ಲಿ ಆಹಾರ ಉತ್ಪಾದನೆಗಿಂತ ನೀರನ್ನು ಉಳಿಸೋದು ಬಹಳ ಮುಖ್ಯವಾಗಿದೆ. ಹಂಗಾಗಿ ಅದೊಂದು ಎರಡನೇದು ಕಾಟನ್. ನಮಗೆ ಗೊತ್ತಿಲ್ಲ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಕಾಟನ್ 1 kg ಕಾಟನ್ ಬೆಳೆಗೆ 22,000 ಲೀಟ್ರ್ ಬೇಕು. ನನಗೆ ಅರ್ಥ ಆಗಲ್ಲ, ಏನು 22,000 ಲೀಟ್ರ್? ಅದೇನು ಭಾಳ ದೊಡ್ಡ ಆರ್ಟಿಕಲ್, ಸಣ್ಣ ಪುಟ್ಟದ್ದು ಅದು ಇಂಗ್ಲೀಷ್ ಆರ್ಟಿಕಲ್, ಅದು ಡೆಕಾನಡಲ್ಲಿ. ಹಂಗಾಗಿ ನೀರು ಕಳ್ಳ ಸಾಗಾಣಿಕೆ ಅಂದರೆ ಈ ಮುಖಾಂತರ ಆಹಾರ ಮುಖಾಂತರ ನೀರು ಕಳ್ಳ ಸಾಗಾಣಿಕೆ. ಈಗ ಎಷ್ಟು ಜನಕ್ಕೆ ಅರ್ಥ ಆಯ್ತು, ಅರ್ಥ ಆಗಿಲ್ಲ. ಹಂಗಾಗಿ ನಾವೇನಂತಂದು ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ, ಭಾಳ ಚೆನ್ನಾಗಿ ಬೆಳೀತಾರೆ ಅಂತ ಅಂದ್ಕೊಂಡು ನಾವು ಭಾಳ ಅಪ್ರಿಷಿಯೇಟ್ ಮಾಡ್ತೀವಿ, ಖುಷಿ ಪಡ್ತೀವಿ. ನಾವು ನಮ್ಮ ನೀರನ್ನು, ನಮ್ಮ ನೈಸರ್ಗಿಕ ಸಂಪತ್ತನ್ನು ನಾವು ಬಳಸ್ತಾ ಇದ್ದೀವಿ ಅವರಿಗೆ ಅಂತಂದು ಮನವರಿಕೆ ಆಗೋಷ್ಟೊತ್ತಿಗೆ ನಮ್ಮ ಕಾಲ ನಿಂಚೋಗಿರುತ್ತೆ. ಅಂಥದ್ದು ಮುಂದಿನ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಈಗ ಸದ್ಯದ ಪರಿಸ್ಥಿತಿಗೆ ದುಡ್ಡಿಗಿಂತ ಆರೋಗ್ಯ ಬೇಕಾಗಿದೆ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಮತ್ತು ನಾವು ಆರ್ಟಿಕಲ್ ನೋಡ್ತೇವೆ, ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೈತರದ್ದು ಬ್ಲಡ್ ಸ್ಯಾಂಪಲ್ ಟೆಸ್ಟ್ ಮಾಡಿ ಪಾಯ್ಸನ್ ಚೆಕ್ ಮಾಡಿದ್ದಾರೆ. ಅತಿ ಹೆಚ್ಚು ಹಾವೇರಿ, ಸೆಕೆಂಡ್ ಕೋಲಾರ. ಇನ್ನು ನಾವೇ ಬರ್ತೀವಿ ಚಿಕ್ಕಬಳ್ಳಾಪುರ, ನಮ್ಮ ಬೆಂಗಳೂರು ಅಂತಂದ್ರೆ 3-4 ಬರ್ತೀವಿ. ನಾವು ಉಳಿದ್ರೆ ಮುಂದಿನ ಆರೋಗ್ಯ ಇದ್ದರೆ ಅದು ನಾನು ಉಳಿಸೋದು, ಇಲ್ಲ ಅಂತಂದರೆ ಯಾರಿಗೋ ಉಳಿಸೋಕೆ ನಾವು ಇಷ್ಟೆಲ್ಲ ಮಾಡಿ ಹೋಗ್ಬೇಕಾಗುತ್ತೆ ಅಂತ ಒಂದು. ಹಂಗಾಗಿ ಈಗ ನರೇಂದ್ರ ಬಾಬು ಅವರಿಗೆ ಎಷ್ಟೊಂದು ಜನರ ರೈತರು ಮತ್ತು ಅವರ ಸ್ನೇಹಿತರುಗಳು, ಬ್ಯಾಚ್ಮೇಟ್ಸ್, ಅಂದರೆ ರಾಮಕೃಷ್ಣಪ್ಪ ಚಿಕ್ಕಮ್ಮ PUCಯಿಂದ ಕ್ಲಾಸ್ಮೇಟು ಎಲ್ಲರೂ ಬಂದಿದ್ದಾರೆ. ಎಲ್ಲ ಅವರಿಗೆಲ್ಲ ಕೃತಜ್ಞತೆ ಹೇಳಿ, ಬಾಬು ಈ ಕಾರ್ಯಕ್ರಮಕ್ಕೆ ನಾವು ಒಂದು ದಿವಸ ಮುಂಚೆ ಕರೆದ್ರೂ ಒಂದು ಮಾತಾಡಲಿಲ್ಲ. ನಿಜ ನನಗೆ ಭಾಳ ಖುಷಿ ಆಗೋದು. ಬಾಬು 30 ಕಾಲೆಲ್ಲ 29 ಆಯ್ತು ಸರ್ ಪಟ್ಟಂತಂದರು. ನಾನು ಎಲ್ಲೆವರೋ ತಿರುಗಾಡ್ತಾರೋ ಒದ್ದಾಡ್ತಾರೋ ಏನು ಮಾಡೋದಪ್ಪ, ನಾನು ಬೇಸರಾಗಿದ್ದು. ಅಷ್ಟೊಂದು ಒಳ್ಳೆಯ ಹೃದಯ ಬಾಬುದು, ಅಕ್ಸೆಪ್ಟಿಂಗ್ ಹೃದಯ. ಹಂಗಾಗಿ ಬಾಬು ದೇವರು ಏನೋ ಹೇಳಿದ್ರು, ಆರೋಗ್ಯ ನೆಮ್ಮದಿ ಕೊಡಲಿ, ಮತ್ತು ಮಕ್ಕಳು ತಾಯಿ ಆರೋಗ್ಯ ನೋಡಿ ಭಾಳ ಸಂತೋಷ ಆಯಿತು. ಸೊ ಕುಟುಂಬದಲ್ಲಿ ಚೆನ್ನಾಗಿರಲಿ ಅಂತ ಹೇಳ್ತಾ, ಮತ್ತು ಎಲ್ಲ ಬಂದಿರೋದಕ್ಕೆ ಶಿವಣ್ಣರಿಗೆ ಮತ್ತು ಅತಿ ಮುಖ್ಯವಾಗಿ ಭೋಜನ ಕೆಲಸ ಕಾರ್ಯ ಬಿಟ್ಟು ಜಿಲ್ಲಾ ಪಂಚಾಯತ್ ಭಾಳ ಒತ್ತಡ ಇರುತ್ತೆ.
ಬಂದಿದ್ದಾರೆ. ಆಮೇಲೆ ಅದಕ್ಕೆ ನಮ್ಮ ಸೀತಾರಾಮು, ಮುನ್ರಾಜು ಅಂತೂ ಅವರಿಗೆ ಹನುಮ ಇದ್ದಂಗೆ, ರಾಮಗೆ ಶ್ರೀರಾಮಚಂದ್ರಗೆ ಹನುಮ ಇದ್ದಂಗೆ ಬಂಟನಾಗೆ ಹಿಂದೆ ಇದ್ರು. ಅವರಿಗೆ ಎಲ್ಲರಿಗೂ ನನ್ನ ಮಾತು ಮುಗಿಸಿದ್ರೆ